ಸಿಲಿಕಾನ್ ಅನ್ನುವಂಥ ಒಂದು ಆಕರ್ಷಕ ಶಕ್ತಿ ಅಮೆರಿಕಕ್ಕೆ ಬಂತು. ಸೊ ಯಾಕೆ ಪ್ರತಿಯೊಬ್ಬ ಎಂಜಿನಿಯರ್ಸು ಅಮೆರಿಕಕ್ಕೆ ಹೋಗ್ಬೇಕಂತ ಬಯಸ್ತಾರೆ ಅಥವಾ ಅಲ್ಲಿ ಶಿಕ್ಷಣವನ್ನು ಪಡಿಬೇಕನ್ನುವಂಥ ಆಸೆ ಅವ್ರಿಗೆ ಹುಟ್ಟುತ್ತೆ? ಬೆಂಗಳೂರಿಗೆ ನಾವು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಬಟ್ ಎಲ್ಲರೂ ಕಣ್ಣು ಯಾವಾಗಲೂ ಪ್ರಪಂಚದ ಸಿಲಿಕಾನ್ ವ್ಯಾಲಿ ಯಾವುದು ಅಂತ. ಸೊ ನಾನು ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕಾದ್ರೆ ನನಗೆ ಇಲ್ಲಿ ಸಿಲಿಕಾನ್ ವ್ಯಾಲಿಲಿ ಹೋಗಿ ಹೇಗಿರುತ್ತೆ ಕಲ್ಚರ್, ಆಕ್ಚುಯಲ್ ಸಿಲಿಕಾನ್ ವ್ಯಾಲಿ. ನೀವು ಹೇಳೋ ಎಜುಕೇಷನ್ ಮೆಥಡಾಲಜಿ ನೋಡಿದ್ರೆ ಆ ಥರದ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಮೆಥಡಾಲಜಿ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂತೀರಿ, ಇವನ್ IIT ಅಲ್ಲೂ ಇಲ್ಲ ಅಂತೀರಿ? ಇದೆ, IITs ಆರ್ ಗುಡ್, ಲೈಕ್ IIT ದೇ ಆರ್ ವರ್ಲ್ಡ್ ಕ್ಲಾಸ್, ಬಟ್ ಎಲ್ಲರಿಗೂ ನಮ್ಮ ಇರೋ ಪಾಪ್ಯುಲೇಷನ್ಗೆ IIT ಅಪಾರ್ಚುನಿಟೀಸ್ ಕಡಿಮೆ ಮಾಡಿದ್ರೆ ಬಹಳ ಕಡಿಮೆ. ಅಮೆರಿಕಾದಲ್ಲಿ ಇರೋ ಸ್ಕೇಲ್ ಎಲ್ಲೂ ಇಲ್ಲ. ಈಗ ಅಪಾರ್ಚುನಿಟೀಸ್ ಅಷ್ಟೊಂದು ಸಿಟೀಸ್, ಅಷ್ಟೊಂದು ಕಂಪನೀಸ್, ಫಾರ್ಚೂನ್ 500 ಕಂಪನೀಸ್ ಅಲ್ಲಿ ಎಷ್ಟು ಆಲ್ಮೋಸ್ಟ್ ಎಲ್ಲ ಅಲ್ಲೇ ಇರೋದು. ಜಾಬ್ ಅಪಾರ್ಚುನಿಟಿ, ನಂಬರ್ ಆಫ್ ಜಾಬ್ಸ್, ನಂಬರ್ ಆಫ್ ಯೂನಿವರ್ಸಿಟೀಸ್ ಲೆಕ್ಕನೇ ಇಲ್ಲ, ಕಂಪ್ಯಾರಿಸನ್ ಇಲ್ಲ ಆಕ್ಚುಲಿ. ಎಲ್ಲರೂ ನನ್ನ ಫ್ರೆಂಡ್ಸ್ ಕಲೀಗ್ಸ್ ಎಲ್ಲ ಒಪಿನಿಯನ್ ಏನಂತಂದ್ರೆ, ಲೈಕ್ ನನಗೆ ಇಂಡಿಯನ್ ಫ್ರೆಂಡ್ಸ್ ಇದ್ದಾರೆ, ಅವ್ರದೆಲ್ಲ ಒಪಿನಿಯನ್ ಅಂತಂದ್ರೆ ನನಗೆ ಅಮೆರಿಕನ್ ಮ್ಯಾನೇಜರ್ ಬೇಕು, ಯಾಕಂದ್ರೆ ಅವರು ಒಂದು ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಆಮೇಲೆ ನಿಜವಾದ ಕೆಲಸಕ್ಕೆ ಅವ್ರು ವ್ಯಾಲ್ಯೂ ಕೊಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. 5 ಗಂಟೆ ಮೇಲೆ ಕಾಲ್ ಮಾಡೋದಾಗ್ಲಿ ಅಥವಾ ವೀಕೆಂಡ್ಸ್ ವರ್ಕ್ ಮಾಡೋದಾಗ್ಲಿ ಆ ತರ ಫೋರ್ಸ್ ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ. ಸೊ ಬಟ್ ಅದೇ ಇಂಡಿಯನ್ ಮ್ಯಾನೇಜರ್ ಇದ್ರೆ, ಏಷ್ಯನ್ ಮ್ಯಾನೇಜರ್ ಇದ್ರೆ ಇಂಡಿಯನ್ಸಿಗೆ ಹೇಳ್ಬೇಕಂದ್ರೆ ಲೈಕ್ ಪೂರ್ತಿ ನಾವು ಅಮೆರಿಕನ್ಸ್ ಆಗಿ ಆಗಕ್ಕಾಗಲ್ಲ, ಲೈಕ್ ಅಮೆರಿಕನ್ಸ್ ತರ ಥಿಂಕ್ ಮಾಡೋಕ್ಕಾಗಲ್ಲ. ಬೇರೆ ಗಟ್ಟಿ ಇರೋರು ಮಾತ್ರ ಲೈಕ್ ನಮ್ಮ ದೇಶದ ಬಗ್ಗೆ ವ್ಯಾಲ್ಯೂಸ್ ಎಲ್ಲ ಅರ್ಥ ಮಾಡ್ಕೊಂಡಿರೋರು ಅಮೆರಿಕನ್ಸ್ ತರ ಥಿಂಕ್ ಮಾಡೋಕ್ಕಾಗಲ್ಲ. ಅಮೆರಿಕನ್ಸ್ ಥರ ಥಿಂಕ್ ಮಾಡೋದಂದ್ರೆ ಏನು ನಮ್ಮ ಪ್ರಶ್ನೆ? ಮೇನ್ಲಿ ನಮಗೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಕೊರತೆ ಇದೆ ಅನ್ಸುತ್ತೆ. ರಿಸರ್ಚಿಗೆ ದುಡ್ಡು ಹಾಕ್ಬೇಕು. ಲೈಕ್ ವಿ ಹ್ಯಾವ್ ಟು, ಲೈಕ್ ಫಾರ್ ಎಕ್ಸಾಂಪಲ್ ಚೈನಾದಲ್ಲಿ ನೋಡಿದ್ರೆ ದೇ ಆರ್ ಫಂಡಿಂಗ್ ಅ ಲಾಟ್. ಬ್ರೈನ್ ಪವರಿಗೆ ಕೊರತೆ ಇಲ್ಲ ನಮಗೆ, ಬಟ್ ಫೆಸಿಲಿಟೀಸ್ ಆಮೇಲೆ ಅಪಾರ್ಚುನಿಟೀಸ್ ಮತ್ತು ಸರ್ಕಾರದ ಜವಾಬ್ದಾರಿ ಅಲ್ಲ ಅದು. ಹೌದು, ನಾವು ಈ ನಿಟ್ಟಿನಲ್ಲಿ ಯೋಚನೆ ಮಾಡಲೇಬೇಕು. ರೀಸೆಂಟ್ಲಿ ಒಂದು H1B ಒಂದು ರೂಲ್ ತಂದರು, ಏನಂದರೆ 100 ಹೊರಗಿಂದ ಅಪ್ಲೈ ಮಾಡೋರಿಗೆ, ಹೊರದೇಶದಿಂದ ಅಪ್ಲೈ ಮಾಡೋರಿಗೆ 100K ಫೀಸ್ ಅಂತ. ಆ ಟ್ರಂಪ್ ಡಿಸಿಷನ್ ಈಸ್ ಇಟ್ ಫೇರ್ ಆ್ಯಂಡ್ ಹೆಲ್ದಿ? ಐ ಥಿಂಕ್ ಇಟ್ಸ್ ಅನ್ಸೈಂಟಿಫಿಕ್ ಅನ್ಸುತ್ತೆ. ಇವತ್ತು ಅಮೆರಿಕ ಇಂಡಿಯಾನ ನೋಡೋ ದೃಷ್ಟಿಕೋನ ಹೇಗಾಗಿದೆ? ವಾಟ್ ದೇ ಫೀಲ್ ಅಬೌಟ್ ಇಂಡಿಯನ್ ಯೂತ್ಸ್ ಆ್ಯಂಡ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಆರ್ ಇಂಡಿಯನ್ ಸಿಟಿಜನ್ಸ್? ನಿಮ್ಮ ಮುಂದಿನ ಜನ್ರೇಷನ್, ನಿಮ್ಮ ಮಕ್ಕಳು ಅಲ್ಲಿ ಕಲ್ಚರ್ ಇಟ್ಕೊಂಡು ಕಲೀಲಿ ಅಂತ ನಿಮ್ಗೆ ಏನಾರ ಅನಿಸ್ತದೆಯಾ, ಅಥವಾ ಬೇಡಪ್ಪ ನಮ್ಮ ದೇಶದಲ್ಲೇ ನಮ್ಮ ಮಕ್ಕಳು ಓದಲಿ ಅಂತ ಅನಿಸ್ತದ? ಡೇಟಿಂಗ್ ಕಲ್ಚರ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಲೈಕ್ ಅವ್ರ ಮಕ್ಕಳು ಅದೇ ಕಲ್ಚರ್ ಇಷ್ಟ ಆಗದೆ ಇರ್ಬೋದು ಅನ್ನೋದಕ್ಕೆ ಆ ಕನ್ಸರ್ವೇಟಿವ್ ಆಟಿಟ್ಯೂಡ್ ಕಾರಣನೋ? ಬೇಸಿಕಲಿ ಇಟ್ ಇಸ್ ನಾಟ್ ಗುಡ್. ಐ ಥಿಂಕ್ ಮಿಕ್ಸ್ ಆಫ್ ಬೋತ್ of course. Why that dating culture is encouraged in America? Was it necessary for them? ಈ ಗ್ರೀನ್ ಕಾರ್ಡ್ ಇಲ್ಯೂಷನ್ ಇದೆಯಾ, ಹೋಗಿದೆಯಾ ಅಮೆರಿಕಾದಲ್ಲಿ? ಗ್ರೀನ್ ಕಾರ್ಡ್ ಇಲ್ಯೂಷನ್ ಇರುತ್ತೆ. ಈಗ ಜಾಸ್ತಿ ಗ್ರೀನ್ ಕಾರ್ಡ್ಗೆ ಅಪ್ಲಿಕೆಂಟ್ಸ್ ಎಲ್ಲ ಚೈನಾ ಮತ್ತು ಇಂಡಿಯಾದಿಂದ ಇರೋದು. ಬಹಳ ಜನ ಕ್ಯೂ ಅಲ್ಲಿ ಇದ್ದಾರೆ. ಸೊ ಗ್ರೀನ್ ಕಾರ್ಡ್ ಸಿಗೋದು ಈ ಚೈನಾ ಮತ್ತು ಇಂಡಿಯಾ ಹೊರತುಪಡಿಸಿದ್ರೆ ಬೇರೆ ದೇಶದವರಿಗೆ ಬೇಗ ಸಿಗುತ್ತೆ. ಅಂದ್ರೆ ಅವ್ರದ್ದು ಒಂದು ನೀತಿ ಏನದು, ಈ ಒಂದು ವರ್ಷದಲ್ಲಿ ಇಷ್ಟು ಗ್ರೀನ್ ಕಾರ್ಡ್ ಕೊಡ್ಬೇಕಂತ ಅಷ್ಟೇ ಇರೋದು. ಸೊ ಆ ಒಂದು ನೀತಿ ಪ್ರಕಾರನೇ ಅವರು ಕೊಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ಗ್ರೀನ್ ಕಾರ್ಡ್ ಬೇಕಂದ್ರೆ ನಮ್ಮ ಇಂಡಿಯನ್ ಚೈನೀಸ್ ಕಾಯಲೇಬೇಕು. ಅದೇನು ಸಿಕ್ಕರೇನು ಅದು ಮಹಾ ಅಚೀವ್ಮೆಂಟ್ ಅಂತ ಅನಿಸ್ತದೆಯಾ ನಿಮ್ಮಂಥವ್ರಿಗೆ? ಆತ್ಮೀಯರೇ ನಮಸ್ಕಾರ, ಶರಣಾರ್ಥಿ. ಜಗತ್ತಿಗೆ ಅಮೇರಿಕಾನ ದೊಡ್ಡಣ್ಣ ಅಂತ ಕರೀತಾರೆ. ಯಾವುದೇ ವ್ಯಕ್ತಿ ದೊಡ್ಡಣ್ಣ ಆಗಬೇಕಾಗಿತ್ತು ಅಂದರೆ ಅವನಿಗೆ ವಯೋಮಾನದಲ್ಲಿ ಸೀನಿಯಾರಿಟಿ ಇರಬೇಕೋ, ಅರ್ಹತೆ ಮೇಲೆ ಸೀನಿಯಾರಿಟಿ ಇರಬೇಕನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡೋದು ಸಹಜ. ಆದರೆ ಕೇವಲ 500 ವರ್ಷಗಳ ಇತಿಹಾಸ ಇರುವ ಅಮೇರಿಕಾ, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಮೀರಿಸಿ ದೊಡ್ಡಣ್ಣ ಯಾಕಾಯಿತು ಅನ್ನೋದು ನಮ್ಮೆಲ್ಲರ ಕುತೂಹಲ. ನಮ್ಮ ಅನೇಕ ಭಾರತೀಯ ಯುವಕರು ಕೆಲಸ ಮಾಡಲಿಕ್ಕೆ, ಉನ್ನತ ವ್ಯಾಸಂಗವನ್ನು ಪಡೀಲಿಕ್ಕೆ ಅಮೇರಿಕಕ್ಕೆ ಹೋಗಬೇಕು ಅಂತ ಯಾಕೆ ಬಯಸ್ತಾರೆ ಅನ್ನುವಂಥ ಪ್ರಶ್ನೆ ಹೋಗದೇ ಇರುವಂಥ ನಮ್ಮಂಥವರಿಗೆ ಕಾಡ್ತದೆ. ಹೀಗಾಗಿ ಅಮೇರಿಕಕ್ಕೆ ಹೋಗಿ ಅಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಿ ಅಲ್ಲಿಯೇ ಸುಮಾರು 9 ವರ್ಷಗಳಿಂದ ನೆಲೆಸಿರುವ ವಿಶ್ವನಾಥ್ SK ಅವರು ನಮ್ಮೊಂದಿಗಿದ್ದಾರೆ. ಅನಿವಾಸಿ ಭಾರತೀಯ ವಿಶ್ವನಾಥ್ ಅವರನ್ನು ನಾನು ವಚನವಾಹಿನಿಯ ಪರವಾಗಿ ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನೀವು ಭಾರತ ದೇಶದ ಹೈಯರ್ ಎಜುಕೇಷನ್ ನೋಡಿದ್ದೀರಿ. ಎಸ್ಪೆಷಲಿ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಂದ ಮೇಲೆ ಸಿಲಿಕಾನ್ ಅನ್ನುವಂಥ ಒಂದು ಆಕರ್ಷಕ ಶಕ್ತಿ ಅಮೇರಿಕಕ್ಕೆ ಬಂತು. ಸೊ ಯಾಕೆ ಪ್ರತಿಯೊಬ್ಬ ಎಂಜಿನಿಯರ್ಸು ಅಮೇರಿಕಕ್ಕೆ ಹೋಗ್ಬೇಕಂತ ಬಯಸ್ತಾರೆ ಅಥವಾ ಅಲ್ಲಿ ಶಿಕ್ಷಣವನ್ನು ಪಡಿಬೇಕನ್ನುವಂಥ ಆಸೆ ಅವ್ರಿಗೆ ಹುಟ್ಟುತ್ತದೆ?
ನಾನು ಇಲ್ಲಿ ಬ್ಯಾಚುಲರ್ಸ್ ಓದಿದೆ. ನಮ್ಮದು ಭಾಳ ಫೋಕಸ್ಸು ಇಲ್ಲಿ ಸಿಲೆಬಸ್ ಇರೋದು ಥಿಯರಿ ಬೇಸ್ಡ್. ಫಂಡಮೆಂಟ್ಸ್ ಸ್ಟ್ರಾಂಗ್ ಮಾಡೋಕ್ಕೆ ನೋಡ್ತಾರೆ, ಆಮೇಲೆ ಅಕಾಡೆಮಿಕ್ ಡಿಸಿಪ್ಲಿನ್ ಇರುತ್ತೆ. ಬಟ್ ನನಗೆ ಕಾಡಿದ ಕೊರತೆ ಏನಂತ ಅಂದರೆ, ನನಗೆ ಪ್ರಾಕ್ಟಿಕಲಿ ಅಷ್ಟು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಅದರ ಕೋಡಿಂಗರಾಗಲಿ, ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚಲ್ಲೇ ಓದಿದ್ದು. ನಮಗೆ ಅಷ್ಟು ಸಿಗಲಿಲ್ಲ ಅಂತ ನಂದು ಭಾವನೆ ಯಾವಾಗಲೂ. ಅದಕ್ಕಾಗಿ ಆಮೇಲೆ ಭಾಳ ಸಬ್ಜೆಕ್ಟ್ಸ್ ಕಲಿತೀವಿ ನಾವು, ಯಾವುದ್ರಲ್ಲೂ ಭಾಳ ಡೀಪಾಗಿ ಓದೋಕ್ಕೆ ಅವಕಾಶ ಇರಲ್ಲ ಅಂತ, ಮಾಸ್ಟ್ರಿ ಇರಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ನಾನು ಮಾಸ್ಟರ್ಸ್ ಎಜುಕೇಷನ್ ಮಾಡಬೇಕಾಯ್ತು, ಯಾವುದರ ಒಂದು ಏರಿಯಾದಲ್ಲಿ ಭಾಳ ಫೋಕಸ್ ಮಾಡಬೇಕಂತ ಅನಿಸ್ತು. ಹಾಗಾಗಿ ನಾನು ಅಲ್ಲಿ ಎಜುಕೇಷನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು. ಅಲ್ಲಿ ಹೇಗಿರುತ್ತೆ ಅಂತ ಎಲ್ಲ ರಿಸರ್ಚ್ ಮಾಡಿದಾಗ ಅಲ್ಲಿ ಭಾಳ ಪ್ರಾಕ್ಟಿಕಲ್ ಓರಿಯೆಂಟೆಡ್, ಪ್ರಾಜೆಕ್ಟ್ ಬೇಸ್ಡ್, ಅಪ್ಲಿಕೇಶನ್ ಡ್ರಿವನ್, ಎಲ್ಲ ರಿಸರ್ಚ್ ಓರಿಯೆಂಟೆಡ್, ಹೀಗೆಲ್ಲ ಭಾಳ ಇಂಡಸ್ಟ್ರಿ ರಿಲೇಟೆಡ್ ಕೋರ್ಸಸ್ ಮೇಲೆ ವರ್ಕ್ ಮಾಡೋದು. ಆ ಒಂದು ನಿಟ್ಟಿನಲ್ಲಿ ನನಗೆ ಈ ಡಿಸಿಷನ್ ತೊಗೋಬೇಕಂತ ನನಗೆ ಅನಿಸ್ತು. ಅಲ್ಲ, ನೀವು ಬೇಸಿಕಲಿ ರಾಣೆಬೆನ್ನೂರಿನಂಥ ಒಂದು ಐ ಕ್ಯಾನ್ ಸೇ ಹಳ್ಳಿಗಾಡ್ಲಿಂದ ಬಂದವಂಥವ್ರು. ಅಲ್ಲಿ ನಿಮ್ಮದು ಪ್ರೈಮರಿ ಎಜುಕೇಷನ್ ಆಯಿತು. ಹೌದು. ಹಾಗೆ ಮುಂದೆ ನೀವು PU ಎಜುಕೇಷನನ್ನು ಎಲ್ಲಿ ಪರ್ಸ್ಯೂ ಮಾಡಿದ್ರಿ, ಹೈಸ್ಕೂಲನ್ನು ಎಲ್ಲಿ ಓದಿದ್ರಿ, ಈ ಹೊಸ ಕನಸು ಎಲ್ಲಿಂದ ಪ್ರಾರಂಭ ಆಯಿತು? ನಂದು ಬರ್ತಾ ನಾನೀಗ ರಾಣೆಬೆನ್ನೂರು ಅಂತ ತಾಲೂಕು ಪ್ಲೇಸಲ್ಲಿದ್ದೆ. ನೆಕ್ಸ್ಟು ದಾವಣಗೆರೆಗೆ ಬಂದೆ. ಅಲ್ಲಿ ಸ್ವಲ್ಪ ಎಜುಕೇಷನ್ ವೈಸ್ ಇನ್ನೂ ಇಂಪ್ರೂವ್ಮೆಂಟ್ ಸಿಕ್ತು ನನಗೆ, ಅಪಾರ್ಚುನಿಟೀಸ್ ಅಥವಾ ಎಜುಕೇಷನ್ ಕ್ವಾಲಿಟಿಯಲ್ಲಿ. ಆಮೇಲೆ ಇಂಜಿನಿಯರಿಂಗ್ ನಾನು ಬೆಂಗಳೂರಲ್ಲಿ ಮಾಡಿದೆ. ಅಲ್ಲಿ ಇನ್ನೂ ಎಕ್ಸ್ಪೋಜರ್, ನೆಟ್ವರ್ಕಿಂಗ್ ಎಲ್ಲ ಇನ್ನೂ ಚೆನ್ನಾಗಿ ಸಿಕ್ತು. ಅಲ್ಲಿ ವಿದ್ಯಾರ್ಥಿಗಳು ಈ ಥರ ಲೈಕ್ ಅಮೇರಿಕಾದಲ್ಲಿ ಉನ್ನತ ವ್ಯಾಸಂಗ ಅಥವಾ ಕೆಲಸ ಮಾಡುವ ಇದು ಪ್ರಸಂಗಗಳ ಬಗ್ಗೆ ಮಾತಾಡ್ತಿದ್ರು. ಸೊ ಹಾಗಾಗಿ ನನಗೆ ಅವಾಗ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ತು. ನಾನು ಆಮೇಲೆ ನನ್ನ ಓನ್ ರಿಸರ್ಚ್ ಮಾಡಿದೆ, ಹೇಗಿರುತ್ತೆ, ಏನು ಎಜುಕೇಷನ್ ಸಿಸ್ಟಮಲ್ಲಿ, ಲೈಕ್ ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ, ಅಲ್ಲಿಗೆ ಹೋದರೆ ಏನು ನಾವು ಇನ್ನು ಹೆಚ್ಚಿನ ಕಲಿಬೋದು ಅಂತ. ಈಗ ಕರ್ನಾಟಕದಲ್ಲಿ ಭಾಳಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ. ಇಮಿಡಿಯೇಟ್ ಎಕ್ಸ್ಪೋಜರ್ ಸಿಗೋದು ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ಗಳಿಂದ. ಹೌದು. ಈ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ ತಕ್ಷಣವೇ ಸಿಲಿಕಾನಿಗೆ ಹೋಗುವಂಥ ಕನಸು ಬೀಳ್ತದೆ. ಸೊ ಇದಕ್ಕೆ ಕ್ವಾಲಿಟಿ ಆಫ್ ಎಜುಕೇಷನ್ ಕಾರಣ ಅಂತೀರಾ ಅಥವಾ ಎನ್ವಿರಾನ್ಮೆಂಟ್ ಕಾರಣ ಅಂತೀರಾ? ಮೋಸ್ಟ್ಲಿ ಎನ್ವಿರಾನ್ಮೆಂಟ್ ಅಂತೀನಿ. ಬೆಂಗಳೂರಿಗೆ ನಾವು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಬಟ್ ಎಲ್ಲರೂ ಕಣ್ಣು ಯಾವಾಗಲೂ ಪ್ರಪಂಚದ ಸಿಲಿಕಾನ್ ವ್ಯಾಲಿ ಯಾವುದು ಅಂತ. ಸೊ ನಾನು ಯೂನಿವರ್ಸಿಟಿಗೆ ಅಪ್ಲೈ ಮಾಡಬೇಕಾದ್ರೆ ನನಗೆ ಇಲ್ಲಿ ಸಿಲಿಕಾನ್ ವ್ಯಾಲಿಲಿ ಹೋಗಿ ಹೇಗಿರುತ್ತೆ ಕಲ್ಚರ್, ಆ್ಯಕ್ಚುಯಲ್ ಸಿಲಿಕಾನ್ ವ್ಯಾಲಿ ಅಂದರೆ ಅಮೇರಿಕಾದಲ್ಲಿ ಪಶ್ಚಿಮ ತೀರದಲ್ಲಿರುವ ಸ್ಯಾನ್ ಫ್ರಾನ್ಸಿಸ್ಕೋ ಅದೇ ಸಿಲಿಕಾನ್ ವ್ಯಾಲಿ, ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಅಂತ ಕರೀತಾರೆ ಅದಕ್ಕೆ. ದಟ್ ಈಸ್ ನೋನ್ ಆಸ್ ಸಿಲಿಕಾನ್ ವ್ಯಾಲಿ. ಅಲ್ಲೇ ಈಗ ಗೂಗಲ್, ಫೇಸ್ಬುಕ್, ಆ್ಯಪಲ್ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರೋದು. ಅಲ್ಲೂ ಇನ್ನೋವೇಷನ್ ರಿಸರ್ಚ್ ಎಲ್ಲ ನಡೆಯೋದು. ಸೊ ನಾನು ಅಪ್ಲೈ ಮಾಡುವಾಗ ನಾನು ಸ್ಯಾನ್ ಹೋಸೆ ಸ್ಟೇಟ್ ಯೂನಿವರ್ಸಿಟಿ, ಸ್ಯಾನ್ ಹೋಸೆ ಅಂದರೆ ಸಿಲಿಕಾನ್ ವ್ಯಾಲಿ ಒಂದು ಮೇನ್ ಸಿಟಿ, ಅಲ್ಲಿ ಒಂದು ಪಬ್ಲಿಕ್ ಯೂನಿವರ್ಸಿಟಿಗೆ ನಾನು ಅಪ್ಲೈ ಮಾಡಿದೆ. ಅನೇಕ ಯೂನಿವರ್ಸಿಟಿಯಿಂದ ಅಡ್ಮಿಷನ್ ಸಿಕ್ತು ನನಗೆ, ಬಟ್ ಅಲ್ಲಿಗೆ ಹೋಗ್ಬೇಕಂತ ನಾನು ಡಿಸೈಡ್ ಮಾಡಿ ಹೊರಟಿದ್ದು. ಯಾಕೆ, ವೈ ಯು ವಾಂಟೆಡ್ ದಟ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ? ಒಂದು ಎಕ್ಸ್ಪೋಜರ್, ಲೈಕ್ ಅಲ್ಲಿ ಇರುವ ಪ್ರೊಫೆಸರ್ಸ್ ಹೆಂಗೆ ಅಂದರೆ ಪ್ರಾಕ್ಟಿಕಲಿ ಭಾಳ ಓರಿಯೆಂಟೆಡ್, ಲೈಕ್ ಅಂದರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಡೈರೆಕ್ಟರ್ಸ್ ಆಗಿ, ಆಮೇಲೆ ಎಷ್ಟೊಂದು ದೊಡ್ಡ ದೊಡ್ಡ ಟೀಮ್ ಲೀಡ್ ಮಾಡ್ತಿರೋರು. ಅವರೆಲ್ಲ ಪಾರ್ಟ್ ಟೈಮ್ ಬಂದು ಪ್ರೊಫೆಸರ್ ಆಗಿದ್ರು, ಬಂದು ನಮಗೆಲ್ಲ ಹೇಳ್ಕೊಡ್ತಿದ್ರು. ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗ್ತಿತ್ತು. ಹ್ಯಾಂಡ್ಸ್ ಆನ್ ಏನು ಕಂಪ್ನಿಯಲ್ಲಿ ಏನು ನಡೀತಿದೆ ಅದರದ್ದು ಹ್ಯಾಂಡ್ಸ್ ಆನ್ ಮಾಡೋಕ್ಕೂ ನಮ್ಮ ಕೋರ್ಸ್ ವರ್ಕಲ್ಲೆಲ್ಲ ಇನ್ಕ್ಲೂಡ್ ಆಗಿರ್ತಿತ್ತು. ಪ್ರಾಜೆಕ್ಟ್ಸ್ ಮಾಡಿಸ್ತಿದ್ರು. ಹಾಗಾಗಿ ನಾನು ಈ ಒಂದು ಯೂನಿವರ್ಸಿಟಿಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ. ಅಲ್ಲಿ ನೀವು ಇಲ್ಲಿ VTUದಲ್ಲಿದ್ದಾಗ ನಮ್ಮ ಟೀಚಿಂಗ್ ಪ್ರೊಸೆಸ್ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸಿಲೆಬಸ್ ಇರುತ್ತೆ, ಥಿಯರಿ ಇರುತ್ತೆ, ಥಿಯರಿಯಲ್ಲಿ ಸಿಕ್ಕಾಪಟ್ಟೆ ಬರೀಬೇಕು. ಇಲ್ಲಿ ಪ್ರಾಕ್ಟಿಕಲ್ ಇರುತ್ತೆ. ನೀವು ಅಲ್ಲಿ MS ಮಾಡೋಕ್ಕೆ ಹೋದಾಗ ಅಲ್ಲಿ ಬ್ಯಾಚುಲರ್ಸ್ ಹೇಗಿದೆ ಅಂತ ನಿಮಗೆ ಅನಿಸ್ತು? ಬ್ಯಾಚುಲರ್ಸ್ ಬಗ್ಗೆ ನಾನು ಅಷ್ಟು ರಿಸರ್ಚ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಇಲ್ಲಿ ಇದು ಮಾಡಿದ್ನಲ್ಲ. ಸೊ ಮಾಸ್ಟರ್ಸ್ ಹೇಗಿದೆ ಅಂತ ತಿಳ್ಕೊಂಡೆ. ಸೊ ಅಲ್ಲಿ ಹೆಂಗೆ ಅಂದರೆ ಇಲ್ಲಿ ಬ್ಯಾಚುಲರ್ಸ್ಗೂ ಅಲ್ಲಿ ಮಾಸ್ಟರ್ಸ್ ಕಂಪೇರ್ ಮಾಡೋದಾಯಿತು ಅಂದರೆ, ಇಲ್ಲಿ ಬ್ಯಾಚುಲರ್ಸ್ ಎಲ್ಲ ಓದ್ತೀವಿ, ಕೊನೆಗೆ ಇಂಟರ್ನಲ್ಸ್ ಅಂತಿರುತ್ತೆ, ಎಕ್ಸ್ಟರ್ನಲ್ಸ್ ಅಂತಿರುತ್ತೆ. ಇಲ್ಲಿ ಇಂಟರ್ನಲ್ಸಲ್ಲಿ ಒಂದು 25 ಮಾರ್ಕ್ಸ್ ಇರುತ್ತೆ, ಎಕ್ಸ್ಟರ್ನಲ್ಸಲ್ಲಿ 100 ಮಾರ್ಕ್ಸಿಗೆ ಕೊನೆಗೆ ಹೋಗಿ ಎಕ್ಸಾಮ್. ಅಲ್ಲ, ಮಾರ್ಕ್ಸ್ ನೀವು ಎಷ್ಟರ ತಗೊಳ್ರಿ, ಇಟ್ಸ್ ನಾಟ್ ದ ಮ್ಯಾಟರ್. ಕರೆಕ್ಟ್. ಬಟ್ ಕ್ವಾಲಿಟಿ ಆಫ್ ಲರ್ನಿಂಗ್ ಐ ಮಾಸ್. ಅದೇ ಹೇಳಕ್ಕೆ ಹೋದ್ರೆ ಲೈಕ್ ಅಲ್ಲಿ ಹಾಗಾಗಲ್ಲ. ಲೈಕ್ ಕೊನೆಗೆ ಎಲ್ಲ ಬಿಟ್ಟಿರಲ್ಲ.
ನಿಮ್ಮ ಪ್ರತಿಯೊಂದು ಕ್ಲಾಸಸ್ಸಲ್ಲಿ ಇಂಪಾರ್ಟೆಂಟ್ ಕ್ವಿಜ್ ಕೊಡ್ತಾರೆ, ಕ್ವಿಝು, ಆಮೇಲೆ ಪ್ರಾಜೆಕ್ಟ್ಸ್, ಆಮೇಲೆ ಅಸೈನ್ಮೆಂಟ್ಸ್, ಆಮೇಲೆ ಎಕ್ಸಾಮ್, ಇವೆಲ್ಲದಕ್ಕೂ ಈಕ್ವಲ್ ವೇಟೇಜ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದನ್ನು ಲೈಟಾಗಿ ತೊಗೊಳಕ್ಕಾಗಲ್ಲ. ಎಲ್ಲ ಕ್ಲಾಸ್ನು ನಾವು ಅವತ್ತಿಂದು ಎಲ್ಲ ಪರ್ಫೆಕ್ಟ್ ಆಗಿರಬೇಕು, ತಿಳ್ಕೊಬೇಕು, ಆಮೇಲೆ ಅದು ತಿಳ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಪ್ರತಿಯೊಂದು ಕೋರ್ಸಿಗೂ ಪ್ರಾಜೆಕ್ಟ್ ಇರುತ್ತೆ. ಇಲ್ಲಿ ಆ ಥರ ನಮಗೆ ಕಂಡು ಬರಲಿಲ್ಲ. ಲೈಕ್ ಜಸ್ಟ್ ಥಿಯರಿ ಓದಿ ತಿಳ್ಕೊಂಡು ಎಕ್ಸಾಮ್ ಬರೆಯೋದು ವ್ಯವಸ್ಥೆ ಇತ್ತು. ಅಲ್ಲಿ ಪ್ರತಿಯೊಂದು ಕೋರ್ಸಿಗೂ ಪ್ರಾಜೆಕ್ಟು, ಅಸೈನ್ಮೆಂಟ್ ಮಾಡೋಕ್ಕೂ ನಾವು ಭಾಳ ಕಷ್ಟಪಡ್ತಿದ್ವಿ. ಲೈಕ್ ಇನಿಷಿಯಲಿ ಫಸ್ಟ್ ಸೆಮಿಸ್ಟ್ರಲ್ಲೆಲ್ಲ ಹೋದಾಗ ನಮಗೆ ಏನಪ್ಪ ಇಷ್ಟೊಂದು ಕಷ್ಟ ಇದೆ ಅಂತ, ಅಲ್ಲಿ ಎಜುಕೇಷನ್ ವ್ಯವಸ್ಥೆಗೆ ಅಡ್ಜಸ್ಟ್ ಆಗೋದು ಎಷ್ಟೊಂದು ಕಷ್ಟ ಇದೆ ಅಲ್ಲ ಅಂತ ಆ ಫೀಲ್ ಬರೋದು. ಬಟ್ ಕ್ರಮೇಣವಾಗಿ ನಾವು ಅದಕ್ಕೆ ಅಡ್ಜಸ್ಟ್ ಆದ್ವಿ, ಅಷ್ಟೇ ಎಫರ್ಟ್ ಹಾಕಕ್ಕೆ ಶುರು ಮಾಡಿದ್ವಿ. ಆಮೇಲೆ ಎಲ್ಲ ಈಗ ನಾವು ಹಂಗೆ ಒಂದು ದೇಶಕ್ಕೆ ಹೋಗ್ಬೇಕಾದಾಗ ಈ ಕರಿಕ್ಯುಲಮ್, ಈ ಲರ್ನಿಂಗ್ ಪ್ರಾಸೆಸ್ ಬಗ್ಗೆನೂ ಭಾಳ ಡಿಫ್ರೆನ್ಸ್ ಇರ್ತದೆ. ಅದರ ಆಚೆಗೆ ಇನ್ನೊಂದೇನು ಅಂತಂದರೆ, ನೀವು ಇಲ್ಲಿ ಲಿಮಿಟೆಡ್ ಎಕ್ಸ್ಪೋಜರ್ನಲ್ಲಿ ಇರ್ತೀರಿ. ಫಸ್ಟ್ ಥಿಂಗ್ ಈಸ್ ಲ್ಯಾಂಗ್ವೇಜ್. ಅಲ್ಲಿ ಇಂಗ್ಲೀಷ್ ಪ್ರಾಮಿನೆಂಟು, ಲರ್ನಿಂಗ್ ಪ್ರೊಸೆಸ್ ಇಂಪಾರ್ಟೆಂಟು, ಅಥವಾ ಯಾಕೆ ಎವ್ರಿ ಇಂಡಿಯನ್ ಸ್ಟೂಡೆಂಟ್ ಶುಡ್ ಲರ್ನ್ ಇನ್ ಅಬ್ರಾಡ್ ಅನ್ನುವಂಥ ಕಾನ್ಸೆಪ್ಟ್ ಬಂದಿದೆ? ಏನು ರೀಸನ್ ಇರ್ಬೋದು? ಇಂಗ್ಲೀಷ್ ಇಂಪಾರ್ಟೆಂಟು. ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ ನಮ್ಗೆ ಇಂಗ್ಲೀಷ್ ಟೆಸ್ಟ್ ಮಾಡ್ತಾರೆ. ಲೈಕ್ ಅಂದರೆ ಇಂಗ್ಲೀಷ್ ಬರದೇ ಇದ್ದರೆ ನಮಗೆ ಅಷ್ಟು ಕಷ್ಟ ಆಗುತ್ತೆ ಅಲ್ಲಿ. ಯಾಕಂದರೆ ಎಲ್ಲ ಲ್ಯಾಂಗ್ವೇಜ್, ನ್ಯಾಷನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದ್ದರಿಂದ ಪ್ರತಿಯೊಂದು ಕಮ್ಯುನಿಕೇಷನ್ ಎಲ್ಲ ಇಂಗ್ಲೀಷಲ್ಲೇ ನಡೆಯೋದು. ಸೊ ಹಾಗಾಗಿ ನಾವು ಯೂನಿವರ್ಸಿಟಿ ಅಪ್ಲಿಕೇಶನ್ ಹಾಕುವಾಗ ನಮ್ಮದು ಟೋಫಿಲ್ ಅಥವಾ ಐಎಲ್ಸ್ ಅಂತ ಇಂಗ್ಲೀಷ್ ಎಕ್ಸಾಮ್ದು ಮಾರ್ಕ್ಸ್ ಕನ್ಸಿಡರ್ ಮಾಡೇ ನಮಗೆ ಅಡ್ಮಿಷನ್ ಕೊಡೋದು ಅವರು. ಜೊತೆಗೆ ನೀವು ಕೇಳಿದ್ದೇನೆಂದರೆ ಲೈಕ್ ಅಂದರೆ ಈಗ ನಾನೇನು ಹೇಳ್ತೀನಿ ಅಂತಂದರೆ, ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲರೂ ಹೋಗಿ ಕಲಿಯಲೇಬೇಕಂತೇನಿಲ್ಲ. ಒಬ್ಬೊಬ್ರದ್ದು ಇಂಟ್ರೆಸ್ಟ್, ಒಬ್ಬೊಬ್ರದ್ದು ಎಕ್ಸ್ಪೋಜರ್, ಅಲ್ಟಿಮೇಟ್ ಏನಂತ ಎಲ್ಲರೂ ಯೋಚನೆ ಮಾಡಿದಾಗ ಎವ್ರಿಬಡಿ ಲುಕ್ಸ್ ಟುವರ್ಡ್ಸ್ ಅಮೇರಿಕಾ. ಸೊ ಹಾಗಾಗಿ ಲೈಕ್ ಏನಾದರೂ ಇನ್ನೂ ಉನ್ನತವಾಗಿ ಬೆಳಿಬೇಕು, ಅವ್ರ ಕ್ಷೇತ್ರದಲ್ಲಿ ಏನೋ ಸಾಧನೆ ಮಾಡಬೇಕು, ಏನಿದೆ ತಿಳ್ಕೊಬೇಕು, ಮೇನ್ ಮೂಲಕ್ಕೆ ಕೈ ಹಾಕಬೇಕು ಅಂತಂದರೆ ಎಲ್ಲರೂ ಒಂದ್ಸಲ ಎಕ್ಸ್ಪೋಜರ್ ಸಿಗೋದು ನೋಡೋದು. ನಾನು ಅಷ್ಟೇ ಲೈಕ್ ಹೋಗ್ಬೇಕಾದ್ರೆ ನನಗೆ ಅಲ್ಟಿಮೇಟ್ಲಿ ನನಗೆ ಯಾವ ದೇಶದ್ದು ಕಾಣಲಿಲ್ಲ. ಲೈಕ್ ಅಮೇರಿಕಾಗೆ ಹೋದರೆ ಹೇಗೆ, ಅಲ್ಲಿ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ, ಅಲ್ಲಿ ವರ್ಕ್ ಮಾಡಿದ್ರೆ ಹೆಂಗೆ ಅಲ್ಲ, ಗೊತ್ತಿರಲಿಲ್ಲಲ್ಲ. ಓನ್ಲಿ ಯು ಹರ್ಡ್ ಅಬೌಟ್ ದ್ಯಾಟ್. ಕರೆಕ್ಟ್. ಬಟ್ ಹೌ ಯು ಕುಡ್ ಇಟ್ಸ್ ಪಾಸಿಬಲ್ ಫಾರ್ ಯು ಟು ಟೇಕ್ ಎ ಡಿಸಿಷನ್? ಯಾಕೆ ಜರ್ಮನಿ ಇತ್ತು, ಯುರೋಪ್ ಇತ್ತು, ಈಗ ಸಿಂಗಪೂರ್ ಅಪ್ಕಮಿಂಗ್ ಬರ್ತಾ ಇದೆ. ಒಂದು ಹೇಳಬೇಕು ಅಂದರೆ ಅದು ಸ್ಕೇಲ್. ಅಮೇರಿಕಾದಲ್ಲಿ ಇರೋ ಸ್ಕೇಲ್ ಎಲ್ಲೂ ಇಲ್ಲ. ಈಗ ಎಷ್ಟು ಅಪಾರ್ಚುನಿಟೀಸ್, ಅಷ್ಟೊಂದು ಸಿಟೀಸ್, ಅಷ್ಟೊಂದು ಕಂಪ್ನೀಸ್, ಫಾರ್ಚೂನ್ 500 ಕಂಪ್ನೀಸಲ್ಲಿ ಎಷ್ಟು ಆಲ್ಮೋಸ್ಟ್ ಎಲ್ಲ ಅಲ್ಲೇ ಇರೋದು. ಸೊ ಜಾಬ್ ಅಪಾರ್ಚುನಿಟಿ, ನಂಬರ್ ಆಫ್ ಜಾಬ್ಸ್, ನಂಬರ್ ಆಫ್ ಯೂನಿವರ್ಸಿಟೀಸ್ ಲೆಕ್ಕನೇ ಇಲ್ಲ, ಕಂಪ್ಯಾರಿಸನ್ ಇಲ್ಲ. ಆ್ಯಕ್ಚುಲಿ ಜರ್ಮನಿ ಅಂತ ಕಂಟ್ರಿಯಲ್ಲಿ ಇರ್ಬೋದು ಒಂದು 10 ಒಳ್ಳೆ ಯೂನಿವರ್ಸಿಟಿ ಇರ್ಬೋದು. ಅಲ್ಲಿ ಹೆಚ್ಚು ಕಡಿಮೆ 500ರಿಂದ 1000 ಯೂನಿವರ್ಸಿಟೀಸ್ ಇದ್ದಾವೆ. ಕಂಪ್ನೀಸು ಅದ್ರ ತಕ್ಕಂತೆಯೇ ಇದ್ದಾವೆ. ಸೊ ಆಮೇಲೆ ಮುಂಚೆಯಿಂದನೂ ಎಲ್ಲರದ್ದು ಹೆಂಗೆ ಅಂತಂದ್ರೆ ಲೈಕ್ ಇಟ್ಸ್ ಅ ಲ್ಯಾಂಡ್ ಆಫ್ ಇಮಿಗ್ರೆಂಟ್ಸ್ ಆ್ಯಂಡ್ ಅಪಾರ್ಚುನಿಟೀಸ್. ಇಟ್ಸ್ ಅ ಲ್ಯಾಂಡ್ ಆಫ್ ಇಮಿಗ್ರೆಂಟ್ಸ್. ಅಮೆರಿಕನ್ ಡ್ರೀಮ್ ಅಂತಿರೋದು, ಬೇರೆ ಯಾವ ದೇಶದ ಡ್ರೀಮ್ ಅಂತ ನಾವು ಕೆನಡಿಯನ್ ಡ್ರೀಮ್, ಆಸ್ಟ್ರೇಲಿಯನ್ ಡ್ರೀಮ್, ಜರ್ಮನ್ ಡ್ರೀಮ್ ಅಂತ ಅನ್ನಲ್ಲ. ಸೊ ಆಮೇಲೆ ಕ್ಯಾಪಿಟಲಿಸ್ಟ್ ಕಂಟ್ರಿ, ನಿಮಗೆ ಲಿಮಿಟೇಷನ್ ಇರಲ್ಲ ನಿಮ್ಗೆ ಗ್ರೋ ಆಗೋಕ್ಕೆ. ಬೇಸ್ಡ್ ಆನ್ ಯುವರ್ ಕಾಂಟೆಂಟ್ ಆ್ಯಂಡ್ ಕ್ಯಾರೆಕ್ಟರ್ ಯು ಕ್ಯಾನ್ ಗ್ರೋ ಟು ಎನಿ ಲೆವೆಲ್ ಅಮೇರಿಕಾದಲ್ಲಿ. ಸೊ ಅದು ಒಂದು ಫ್ಯಾಕ್ಟ್ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಹಾಗಾಗಿ ನಾನು ಎಲ್ಲ ದೇಶ ಬಿಟ್ಟು ಆ ಕಡೆ ನೋಡಿದ್ದು. ಅಲ್ಲಿ ಆಮೇಲೆ ಜಗತ್ತಿನ ಎಲ್ಲ ದೇಶಗಳಿಂದಾನು ಸ್ಟೂಡೆಂಟ್ಸ್ ಬಂದಿರ್ತಾರೆ. ಸೊ ಅವ್ರ ಆ್ಯಟಿಟ್ಯೂಡು, ಅಪ್ರೋಚ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನೀವೆಲ್ಲ ಒಂದು ಕಡೆ ಸೇರಿದಾಗ ಅವರೆಲ್ಲ ಹೆಂಗೆ ಸಿಂಕ್ರನೈಸ್ ಆಗ್ತಾರೆ? ಅದು ಇನಿಷಿಯಲಿ ಚಾಲೆಂಜ್ ಇದ್ದೇ ಇರುತ್ತೆ. ಚೈನೀಸ್ ನೋಡ್ತೀವಿ, ಫಿಲಿಪೀನ್ಸಿಂದ ನೋಡ್ತೀವಿ, ಭಾಳಷ್ಟು ಏಷ್ಯನ್ ಕಂಟ್ರೀಸಿಂದ ಭಾಳಷ್ಟು ನೋಡ್ತೀವಿ. ಬಂದಾಗ ನಾವೆಲ್ಲ ಅವ್ರವ್ರದ್ದು ಆ್ಯಕ್ಚುಲಿ ಚೈನೀಸ್ ಅದರ್ ಇಂಡಿಯನ್ಸಿಗೆ ಒಂದು ಬೂನ್ ಅಂತ ಏನಂದರೆ ಲೈಕ್ ವಿ ಆರ್ ಇಂಗ್ಲೀಷ್ ಎಜುಕೇಷನ್ ಮುಂಚೆಯಿಂದ ಸಿಕ್ಕಿರುತ್ತೆ, ಚೆನ್ನಾಗಿರುತ್ತೆ. ವಿ ಆರ್ ಥಾಟ್ ಫಂಡಮೆಂಟಲಿ ವೆರಿ ಗುಡ್ ಇಂಗ್ಲೀಷ್. ಸೊ ಹಾಗಾಗಿ ನಮಗೆ ಅಷ್ಟು ಕಷ್ಟ ಆಗಲ್ಲ. ಬಟ್ ಭಾಳಷ್ಟು ಚೈನೀಸ್ ಸ್ಟೂಡೆಂಟ್ಸು ಅವ್ರಿಗೆ ಕಷ್ಟ ಪಡೋದು ನೋಡಿದ್ದೀನಿ. ಅವ್ರ ಜೊತೆ ನಮ್ಮ ಕಮ್ಯುನಿಕೇಷನ್ಸ್ ಚೆನ್ನಾಗಿರಲ್ಲ. ಆಮೇಲೆ ಎಷ್ಟೊಂದು ನಮ್ಮ ಚೈನೀಸ್ ಪ್ರೊಫೆಸರ್ ಇರ್ತಾರೆ, ಅವ್ರದ್ದು ಮಾತಾಡೋದು ನಮಗೆ ಎಷ್ಟು ಅರ್ಥ ಆಗಲ್ಲ. ಸೊ ಅದೆಲ್ಲ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಕ್ರಮೇಣವಾಗಿ ನಾವು ಅದನ್ನ ದಾಟಿ ಮುಂದೆ ಬರ್ತೀವಿ. ಡ್ಯೂರೇಷನ್ ಆಫ್ ಪೋಸ್ಟ್ ಗ್ರಾಜುಯೇಷನ್ ಎಷ್ಟು ವರ್ಷ ಇರುತ್ತೆ? ಏನು ಮೆಥಡಾಲಜಿ ಇರ್ತದೆ? ಮಾಸ್ಟರ್ಸ್ ಅಂದರೆ ಯೂಶ್ವಲಿ ಅಲ್ಲಿ 2 years. ನಮ್ಮ ಥರನೇ 4 ಸೆಮಿಸ್ಟರ್ ಇರುತ್ತೆ.
ಒಂದು 4 months ಒಂದು ಕ್ಲಾಸಸ್ ನಡೆಯುತ್ತೆ, ಎಕ್ಸಾಮ್ಸ್ ಇರುತ್ತೆ, 1 ತಿಂಗಳು ನಮಗೆ ಬ್ರೇಕ್ ಇರುತ್ತೆ. ಈ ನೀವೆಲ್ಲ ಏನು ಚಾಲೆಂಜಸ್ ಹೇಳಿದ್ರಲ್ಲ ಇವನ್ನ ಫೇಸ್ ಮಾಡಲಿಕ್ಕೆ ಏನಾದರೂ ಬ್ರಿಡ್ಜ್ ಕೋರ್ಸ್ ಥರ ಇರುತ್ತಾ ಅಥವಾ ಡೈರೆಕ್ಟ್ಲಿ ಯು ಆರ್ ಎಂಟರಿಂಗ್ ಇನ್ ಟು ದ ಚಾಲೆಂಜ್? ಡೈರೆಕ್ಟ್ಲಿ ವೇರ್ ಇನ್ ಟು ದ ಸಿ. ಲೈಕ್ ನಾವು ಹೋದಾಗ ನಮಗೆ ಭಾಳ ಚಾಲೆಂಜಸ್ ಇರುತ್ತೆ. ಒಂದು ಇಲ್ಲಿಂದ ಹೋಗಿರ್ತೀವಿ, ಅಲ್ಲಿ ದೇಶದ ವ್ಯವಸ್ಥೆ ಗೊತ್ತಿರಲ್ಲ, ರೂಲ್ಸ್ ಗೊತ್ತಿರಲ್ಲ, ಎಷ್ಟೊಂದು ಸರಿ ರೂಲ್ಸಲ್ಲೇ ನಾವು ಫೇಲ್ ಆಗ್ತೀವಿ, ಅದೊಂದು ಭಯ ಇರುತ್ತೆ. ಆಮೇಲೆ ಫೈನಾನ್ಷಿಯಲ್ ಪ್ರೆಷರಲ್ಲಿ ಹೋಗಿರ್ತೀವಿ, ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಅಷ್ಟಿರಲ್ಲ, ಲೋನ್ ಮಾಡಿರ್ತಾರೆ. ಆಮೇಲೆ ಫೇಲ್ ಆದ್ರೆ ಹೆಂಗೆ ಲೋನ್ ತೀರ್ಸಕ್ಕಾಗುತ್ತೋ ಇಲ್ಲ ಅಂತ ಅನ್ನೋ ಭಯ. ಆಮೇಲೆ ಫ್ಯಾಮಿಲಿ ಸಪೋರ್ಟ್, ಎಮೋಷ್ನಲ್ ಸಪೋರ್ಟ್ ಇರಲ್ಲ ಹೋದಾಗ. ಸ್ಟಾರ್ಟಿಂಗ್ ಏನು ಚಾಲೆಂಜಸ್ ಬಂದರೂ ನಾವೇ ಫೇಸ್ ಮಾಡಬೇಕು, ಯಾರು ಹೇಳ್ಕೊಳಕ್ಕೆ ಯಾರಿಲ್ಲ. ಆಮೇಲೆ ಎಷ್ಟೊಂದು ವೆದರಲ್ಲೂ ಚಾಲೆಂಜಸ್ ಇರುತ್ತೆ. ಭಾಳಷ್ಟು ಯೂನಿವರ್ಸಿಟೀಸ್ ಕೋಲ್ಡ್ ಸಿಟೀಸಲ್ಲಿರುತ್ತೆ. ಸೊ ಅದ್ರದ್ದು ಅಷ್ಟು ಎಕ್ಸ್ಪೋಜರ್ ಇರಲ್ಲ ನಮಗೆ ಸಬ್ ಕಾಂಟಿನೆಂಟಲ್ ಇದ್ದು, ಇಂಡಿಯಾ ಅಂತ ಸಬ್ ಕಾಂಟಿನೆಂಟಲ್ ಇದ್ದು ಅಲ್ಲಿ ವೆದರ್ಗೂ ಅಡ್ಜಸ್ಟ್ ಆಗೋದು. ಆಮೇಲೆ ಎಜುಕೇಷನ್ ಸಿಸ್ಟಮ್ ಎಲ್ಲ ನಾವೇ, ಆಮೇಲೆ ನಮ್ಮ ಕೆಲಸ ನಾವೇ ಮಾಡ್ಕೊಳೋ ವ್ಯವಸ್ಥೆ, ಇಂಡಿಪೆಂಡೆಂಟ್. ಅಲ್ಲಿ ನೇಚರ್ ನಮ್ಗೆ ಇಲ್ಲಿರಲ್ಲ, ಅಲ್ಲಿ ಹೋಗಿ ಮಮ್ಮಿ ಪಪ್ಪ ಎಲ್ಲ ಸಪೋರ್ಟ್ ಮಾಡ್ತಾರೆ, ಸ್ಪೂನ್ ಫೀಡಿಂಗ್ ಇರುತ್ತೆ. ಕರೆಕ್ಟ್. ಸೊ ಆ ಸ್ಪೂನ್ ಫೀಡಿಂಗ್ಲಿಂದ ಡಿಟ್ಯಾಚ್ ಆದಾಗ ಡೋಂಟ್ ಯು ಫೀಲ್ ಲೋನ್ಲಿನೆಸ್? ಲೋನ್ಲಿನೆಸ್ ಅನ್ಸಲ್ಲ, ಯಾಕಂದ್ರೆ ಅಷ್ಟು ಟೈಮ್ ಇರಲ್ಲ ನಮಗೆ. ಬಟ್ ಅದರ್ ಥಿಂಗ್ಸ್ ಕಾಡುತ್ತೆ, ಲೈಕ್ ಸಪೋರ್ಟ್ ಇಲ್ಲ ಅಂತ ಅನ್ಸುತ್ತೆ, ಎಲ್ಲ ನಾವೇ ಮಾಡ್ಕೋಬೇಕಲ್ಲ, ಎಮೋಷನಲ್ ಇಶ್ಯೂಸ್ ಬರುತ್ತೆ. ಸೂಕ್ಷ್ಮ ಇದ್ದವರಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಆಗಕ್ಕೆ. ಆಲ್ರೆಡಿ ಹಾಸ್ಟೆಲಲ್ಲಿ ಇದ್ದು ಅವ್ರ ಕೆಲಸ ಅವ್ರು ಮಾಡ್ಕೊಳೋದ್ರಲ್ಲಿ ತೊಡಗಿದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಡ್ಜಸ್ಟ್ ಆಗಕ್ಕೆ. ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಅಮೇರಿಕಾದ ಬಗ್ಗೆ ಮಾತಾಡಬೇಕಾದಾಗ ತುಂಬ ಲೈಟರ್ ವೇದೊಳಗೆ ಹೇಳ್ತಾರೆ, ಅಲ್ಲಿ ವಿಪರೀತ ಯಂಗ್ಸ್ಟರ್ಸಿಗೆ ಫ್ರೀಡಮ್ ಇದೆ, ಫ್ರೀ ಸೆಕ್ಸ್ ಇದೆ, ಆಮೇಲೆ ಕಲ್ಚರ್ ಇಲ್ಲ, ನಮ್ಮ ಥರ ಅವರು ಶಿಸ್ತು ಮಡಿವಂತಿಕೆಯಿಂದ ಬೆಳೆದಿರೋದಿಲ್ಲ ಅಂತಾರೆ. ಬಟ್ ನಿಮ್ಮ ಮನಸ್ಸು ಎಜುಕೇಷನ್ ಕಡೆ ಫೋಕಸ್ ಆಗುತ್ತಾ ಈ ರೀತಿ ವಿಷಯಗಳ ಬಗ್ಗೆ ಥಿಂಕ್ ಮಾಡೋದು, ಅಥವಾ ಈ ಆ್ಯಟಿಟ್ಯೂಡ್ ಬಗ್ಗೆ ಏನಾರ ಗೊಂದಲ ಸ್ಟಾರ್ಟ್ ಆಗುತ್ತಾ? ಇಲ್ಲ, ನಮಗೆ ಅದ್ರ ಬಗ್ಗೆ ಬೇರೆದ್ರ ಬಗ್ಗೆ ಯೋಚನೆ ಮಾಡೋ ಟೈಮ್ ಇರಲ್ಲ ಆ್ಯಕ್ಚುಲಿ ಹೇಳ್ಬೇಕು. ಇರಲ್ಲ ಖರೆ, ಬಟ್ ಇರುತ್ತಲ್ಲ ಅಲ್ಲಿ. ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಹೋಗಿರೋ ಗೋಲ್ ಮೇಲೆ ಫೋಕಸ್ ಇದ್ರೆ ಇಂಥದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ. ಯಾಕಂದ್ರೆ ಹೋದ ತಕ್ಷಣ ಎಜುಕೇಷನ್ ಸಿಸ್ಟಮ್ ಅಡ್ಜಸ್ಟ್ ಆಗಕ್ಕೆ ಭಾಳ ಟೈಮ್ ಬೇಕೇ ಬೇಕು. ಯಾಕಂದರೆ ನಾವು ಇಲ್ಲಿ ಕಲ್ತಿರೋದಕ್ಕೂ ಅಲ್ಲಿ ಕಲ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆಮೇಲೆ ಜಾಬ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಲರ್ನಿಂಗ್. ನಾವು ಓದಿದ್ದು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡೋಕ್ಕೆ ಅಂದರೆ ನಮ್ಮ ಜಾಬ್ ಅಪಾರ್ಚುನಿಟೀಸ್ ಫಸ್ಟ್ ಎಲ್ಲರ ಕಣ್ಣು ಇಂಟರ್ನ್ಶಿಪ್ ಮೇಲೆ ಇರುತ್ತೆ. ಆಮೇಲೆ ಇಲ್ಲಿ ಥರ ಅಲ್ಲಿ ಮಿನಿಮಮ್ GPA ಮೇಂಟೈನ್ ಮಾಡಲೇಬೇಕು ಇಂಟರ್ನ್ಶಿಪ್ಪಿಗೆ ಎಲಿಜಿಬಲ್ ಆಗಬೇಕಂದ್ರೆ. ಕೋರ್ಸ್ ಲೋಡು ಎಲ್ಲನೂ ಸರಿದೂಗಿಸಿ ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡಿ ಇಂಟರ್ನ್ಶಿಪ್ ತೊಗೊಂಡು ಇಂಟರ್ನ್ಶಿಪ್ ಸಿಕ್ಕರೆ ಭಾಳಷ್ಟು ಹಣಕಾಸಿನ ವಿಚಾರದಲ್ಲಿ ನಾವು ಭಾಳ ಸೇವ್ ಮಾಡ್ಬೋದು. ಯಾಕಂದರೆ ನಮ್ಮ 2 ವರ್ಷ ಆಗಿ ಕೆಲಸ ಮಾಡೋದಕ್ಕೂ ಮಧ್ಯ 2 ಸೆಮಿಸ್ಟರ್ ಆಗಿ ನಮಗೆ ಇಂಟರ್ನ್ಶಿಪ್ ಅಥವಾ ಪಾರ್ಟ್ ಟೈಮ್ ಸಿಗೋ ಅಷ್ಟರಲ್ಲಿ ಸಿಗುತ್ತಾ? ಹಂಗೆ ಸಿಗುತ್ತೆ ಇಂಟರ್ನ್ಶಿಪ್ ಭಾಳ ಅಪಾರ್ಚುನಿಟಿ. ನಿಮಗೆ ಅಪಾರ್ಚುನಿಟಿ ಸಿಗ್ತಾ? ನನಗೆ ಇಂಟರ್ನ್ಶಿಪ್ ನಾನು ಟ್ರೈ ಮಾಡಿದೆ, ನನಗೆ ಸಿಗಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಭಾಳಷ್ಟು ಜನ ಸಿಕ್ಕರು. ಅದು ನೋಡಿದ ಮೇಲೆ ನಾನು ಇನ್ನೂ ಸ್ವಲ್ಪ ಟ್ರೈ ಮಾಡ್ಬೋದಿತ್ತು ಅನಿಸುತ್ತೆ. ಬಟ್ ಅದೇ ಹೇಳ್ತಿರೋದು ಏನಂದರೆ, ನಮಗೆ ಇನ್ನೂ ಇಂಟರ್ನ್ಶಿಪ್ ಅವರೆಲ್ಲ ಬೇಗ ಶುರು ಮಾಡಿದ್ರು ಅಪ್ಲೈ ಮಾಡೋಕ್ಕೆ. ನಮಗೆ ಅದು ನಮ್ಮ ಸೆನ್ಸಸ್ಸಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ಸೆಕೆಂಡ್ ಸೆಮಿಸ್ಟರ್ ಮುಗಿದೋಯ್ತು. ಅಂದರೆ ನಾವು ಅಕಾಡೆಮಿಕ್ಸಲ್ಲೇ ಮುಳುಗೋಗಿದ್ವಿ. ಜಾಬ್ ಅಪಾರ್ಚುನಿಟೀಸ್ ಬಗ್ಗೆ ಯೋಚನೆ ಮಾಡೋಷ್ಟೊತ್ತಿಗೆ ನಮ್ಗೆ ಆಲ್ರೆಡಿ ಭಾಳ ಮುಂಚೆ ಶುರು ಆಗಿರುತ್ತೆ. ಎಲ್ಲ ಅಪಾರ್ಚುನಿಟೀಸ್ ಆಲ್ರೆಡಿ ಹೋಗಿದ್ದು. ಅಥವಾ ಅದ್ರ ಬಗ್ಗೆ ಮೆಂಟಲ್ ಪ್ರಿಪ್ರೇಷನ್ ಆಗಿರಲಿಲ್ಲ ಅಂತ ಏನಾರು ನಿಮಗೆ ಅನಿಸ್ತಾ? ಮೆಂಟಲ್ ಪ್ರಿಪ್ರೇಷನ್ ಆಗಿರಲಿಲ್ಲ. ಲೈಕ್ ಅಂದರೆ ಅಲ್ಲಿ ಹೆಂಗೆ ಅಂತಂದರೆ, ಇಲ್ಲಿ ಕಂಪ್ನಿ ಬಂದು ನಮ್ಗೆ ರಿಕ್ರೂಟ್ ಮಾಡಲ್ಲ, ನಾವೇ ಎಲ್ಲ ಪ್ರತಿಯೊಂದು ಕಂಪ್ನಿಗೆ ಅಪ್ಲೈ ಮಾಡಬೇಕು, ಜಾಬ್ ಫೇರ್ ಅಟೆಂಡ್ ಮಾಡಬೇಕು. ಸೊ ಅದರಲ್ಲಿ ಸ್ವಲ್ಪ ಹಿಂದುಳಿದೆ ಅಂತ ಒಂದು ಫೀಲಿಂಗು. ಬಟ್ ಅದಕ್ಕೆ ಸ್ವಲ್ಪ ಜಾಬ್ ಬರುವ ಅಷ್ಟರಲ್ಲಿ ಬೇರೆ ಎಲ್ಲ ತಿಳ್ಕೊಂಡು ಜಾಬ್ ಬಗ್ಗೆ ಪ್ರಿಪ್ರೇಷನ್. ಈಗ ನೀವು ಹೇಳೋ ಎಜುಕೇಷನ್ ಮೆಥಡಾಲಜಿ ನೋಡಿದ್ರೆ ಆ ಥರದ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಮೆಥಡಾಲಜಿ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂತೀರಿ? ಇವನ್ IIT ಅಲ್ಲೂ ಇಲ್ಲ ಅಂತೀರಿ? ಇದೆ, IITs ಆರ್ ಗುಡ್. ಲೈಕ್ IIT ದೇ ಆರ್ ವರ್ಲ್ಡ್ ಕ್ಲಾಸ್. ಬಟ್ ಎಲ್ಲರಿಗೂ ಇರೋ ಪಾಪ್ಯುಲೇಷನ್ಗೆ IIT ಅಪಾರ್ಚುನಿಟೀಸ್ ಕಡಿಮೆ ಮಾಡಿದ್ರೆ ಭಾಳ ಕಡಿಮೆ. ಅಲ್ಲ, ಇಷ್ಟೇ ಸ್ಟ್ರಗಲ್ ಇಲ್ಲಿ ಹಾಕಿದ್ರೆ IIT ಇಲ್ಲ ಅಪಾರ್ಚುನಿಟಿ ಸಿಗ್ಬೋದಲ್ಲ? ಹೌದು, ಅದು ಮುಂಚೆಯಿಂದಾನೆ PUC
ಆ ಲೆವೆಲ್. ಆವಾಗ ಗೋಲ್ ಪ್ರಾರಂಭ ಆಗಬೇಕು. ಮೈ ಪಾಯಿಂಟ್ ಈಸ್, ಈಗ IIT ಬಗ್ಗೆ ವರ್ಲ್ಡ್ ಕ್ಲಾಸ್ ಎಜುಕೇಷನ್ ನೀವು ಅಂತ ಅಂದ್ರಿ. ಇವತ್ತು ನಾವು ಹೈಯರ್ ಎಜುಕೇಷನ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದಾಗ ಮೋಸ್ಟ್ ಆಫ್ ದ ಯೂನಿವರ್ಸಿಟೀಸ್ ಆರ್ ಸಫರಿಂಗ್, ದೇ ಆರ್ ನಾಟ್ ಲೈಕ್ IITs. ಸೊ ಅಲ್ಲಿ ಅಮೇರಿಕನ್ ಎಜುಕೇಷನ್ ನಿಮಗೆ ಸಿಕ್ಕ ಮೇಲೆ ನೀವು ಆರ್ ಯು ಕಾಂಪಿಟೆಂಟ್ ವಿತ್ IIT ಗೈಸ್? ಪ್ರಾಕ್ಟಿಕಲಿ ಎಸ್ ಅನ್ಬೋದಾ? ಈಗ ನಿಮ್ಮನ್ನು ಅವ್ರು ರಿಕ್ರೂಟ್ ಮಾಡೋ ಸಂದರ್ಭದಲ್ಲಿ ವಾಟ್ ಕೈಂಡ್ ಆಫ್ ಕ್ವಾಲಿಟಿ ದೇ ಎಕ್ಸ್ಪೆಕ್ಟ್ ಫ್ರಮ್ ಯು ಕಂಪನೀಸ್? ಈಗ ನೀವು ಕೋರ್ಸ್ ಮಾಡಿದ್ರಿ, ಆಮೇಲೆ ಪ್ರೊಫೆಸರ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಇಲ್ಲಿ PU ಕಾಲೇಜ್ನಲ್ಲಿ, ಡಿಗ್ರಿಯಲ್ಲಿ. ಸೊ ಅಲ್ಲಿ ಪ್ರೊಫೆಸರ್ಸ್ ಆಟಿಟ್ಯೂಡ್ ಹೇಗಿತ್ತು? ಪ್ರೊಫೆಸರ್ಸ್ ಭಾಳ ಓಪನ್ ಇದ್ರು. ಲೈಕ್ ಅಂದರೆ ನಮಗೆ ಎಷ್ಟೊಂದು 1 or 2 ಪ್ರಾಜೆಕ್ಟ್ಸ್ ಅಷ್ಟೇ ನಮಗೆ ಮ್ಯಾಂಡೇಟರಿ ಕೋರ್ಸ್ ವರ್ಕ್ ಇರ್ತಿತ್ತು. ದೇ ಆರ್ ಓಪನ್ ಟು ನ್ಯೂ ಐಡಿಯಾಸ್. ಲೈಕ್ ಭಾಳಷ್ಟು ಏರಿಯಾಸ್ ನಮಗೆ ಕೊಡ್ತಿದ್ರು, ನೀವೇ ಹೋಗಿ ಎಕ್ಸ್ಪ್ಲೋರ್ ಮಾಡಿರಿ, ಇದರಲ್ಲೇ ಪ್ರಾಜೆಕ್ಟ್ಸ್ ಮಾಡಬೇಕಂತೇನಿಲ್ಲ, ನಿಮ್ಗೆ ಯಾವ್ದು ಇಂಟ್ರೆಸ್ಟೋ ಅದರಲ್ಲಿ ಹೋಗಿ ನೀವು ಪ್ರಯತ್ನ ಮಾಡಿ. ಓಪನ್ ಆಗಿದ್ರು, ಎಲ್ಲ ಐಡಿಯಾಸ್ಗೂ ಸಪೋರ್ಟ್ ಮಾಡ್ತಿದ್ರು. ಅವ್ರು ಆ್ಯಕ್ಚುಲಿ ಕ್ಲಾಸ್ ರೂಮ್ ಟೀಚಿಂಗ್ ಜಾಸ್ತಿ ಮಾಡ್ತಾರಾ, ಸಿಂಪ್ಲಿ ದೇ ಗೈಡ್ ಯು ಟು ಡೂ ಸಮಥಿಂಗ್ ಲೈಕ್ ದೇ ಫೆಸಿಲೇಟ್ ಯು ಟು ಡೂ ದ ಥಿಂಗ್ಸ್? ಅಲ್ಲಿ ಪ್ರೊಫೆಸರ್ಸ್ ಏನಂತಂದರೆ ದೇ ವಿಲ್ ಬಿ ಅ ಗುಡ್ ಮೆಂಟರ್ಸ್. ಏನಂದರೆ ನಿಮ್ಗೆ ಪ್ರತಿಯೊಂದು ಹೇಳ್ಕೊಡಲ್ಲ ಅವರು, ನಾವೇ ಕಲಿಬೇಕು. ಬಟ್ ನಮಗೆ ಒಳ್ಳೆ ದಾರಿಯತ್ತ ಅವ್ರು ಕೊಂಡೊಯ್ಲಿ. ನಮ್ಮ ಟೀಚರ್ಸ್ ಪ್ರತಿಯೊಂದು ಹೇಳ್ಕೊಡೋದು, ನೋಡಿ ನೀವು ಹಿಂಗೆ ನನ್ನ ಥರ ಕಲೀರಿ, ಹಾರ್ಡ್ ವರ್ಕ್ ಮಾಡ್ರಿ ಅಂತ ಹೇಳುವಂಥ ನೇಚರ್ ಅವ್ರಿಗೆ ಇರುತ್ತಾ ಇಲ್ಲ? ಅಗ್ರೆಸಿವ್ ಆಟಿಟ್ಯೂಡ್ ಅದು ಈ ಪ್ರೊಫೆಸರ್ಸ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಬಟ್ ಆದರೆ ಮೋಸ್ಟ್ ಆಫ್ ದೆಮ್ ಲೈಕ್ ದೇ ವೇರ್ ಫೋಕಸ್ಡ್ ಆನ್ ಶೋಯಿಂಗ್ ಅಸ್ ದ ರೈಟ್ ಪಾತ್. ಲೈಕ್ ಈ ಪುಸ್ತಕ ಹೀಗಿದೆ, ಈ ರಿಸೋರ್ಸ್ ಹೀಗಿದೆ, ಇದು ನೋಡಿದ್ರೆ ಹೀಗಿರುತ್ತೆ, ಈ ಏರಿಯಾ ಹಿಂಗಿದೆ. ಅಂದರೆ ಲೈಕ್ ನಮಗೆ ಈ ಲೈಕ್ ಅಂದರೆ ಜಾಬ್ ವೈಸು ಅಷ್ಟೇ. ನಮಗೆ VLSI ಮಾಡಿದರೆ ಈ ಕಂಪ್ನಿ ಬರುತ್ತೆ, ಇದು ರೆಕ್ರೂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು VLSI ಓದಬೇಕಾದ್ರೆ ಕೆಲವೊಂದು ಸಬ್ಜೆಕ್ಟಲ್ಲಿ ಕೆಡೆನ್ಸ್ ಅಂತ ಇತ್ತು, ಆಮೇಲೆ ಝೈಲಿಂಗ್ಸ್, ಆ ಥರ ಎಲ್ಲ ಕಂಪ್ನಿಗೆ ನಮಗೆಲ್ಲ ಅವರು ಗೈಡ್ ಮಾಡ್ತಿದ್ರು. ನೀವು ಇದು ಓದಿದರೆ ಈ ಕಂಪ್ನಿಯಲ್ಲಿ ನಿಮಗೆ ಅಪಾರ್ಚುನಿಟೀಸ್ ಸಿಗುತ್ತೆ. ಆ ಥರ ತುಂಬಷ್ಟು ಯಾಕಂದರೆ ಎಷ್ಟೊಂದು ನಮ್ಮ ಪ್ರೊಫೆಸರ್ಸ್ ಬರೋರೆಲ್ಲ ಆ ಕಂಪ್ನಿಯಲ್ಲೇ ವರ್ಕ್ ಮಾಡೋರು, ಮ್ಯಾನೇಜರ್ಸ್ ಇದ್ದರು, ಡೈರೆಕ್ಟರ್ಸ್ ಇದ್ದರು. ಹಾಗಾಗಿ ನಮಗೆ ಅವರು ವಿತ್ ಜಾಬ್ ಓರಿಯೆಂಟೆಡ್ ಗೋಲ್ ಇಟ್ಕೊಂಡು ನಮಗೆ ಅವರು ಪಾಠ ಮಾಡ್ತಿದ್ರು. ನೀವು ಅಲ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ನ ನೋಡಿದ್ರಿ, ಅಲ್ಲಿ ಇಂಡಿಯನ್ ಪ್ರೊಫೆಸರ್ಸ್ನೇನಾದರೂ ನೋಡಿದ್ರಾ ಯೂನಿವರ್ಸಿಟಿಯಲ್ಲಿ? ಆ್ಯಕ್ಚುಲಿ ನಮ್ಮ ಪ್ರೊಫೆಸರ್ಸ್ ನಮ್ಮ ಕಾಲೇಜಲ್ಲಿ ಸಬ್ಕಾಂಟಿನೆಂಟಲ್ ಅಂದರೆ ಏಷ್ಯನ್ ಪ್ರೊಫೆಸರ್ಸು, ಚೈನೀಸು, ಇಂಡಿಯನ್ಸು ಇದ್ದರು. ಎಲ್ಲ ಥರ ಮಿಕ್ಸ್ಡ್ ಇದ್ದರು. ಲೈಕ್ ಅಮೇರಿಕನ್ಸ್ ಇದ್ದರು, ಯುರೋಪಿಯನ್ಸ್ ಇದ್ದರು, ಗ್ರೀಕ್, ಎಲ್ಲ ಕಡೆಯಿಂದನೂ ಬಂದಿದ್ದರು. ಎಲ್ಲ ಮಿಕ್ಸ್ಡ್ ಇತ್ತು ಪ್ರೊಫೆಸರ್ಸ್ದು. ಓಕೆ, ಡಿಗ್ರಿಯಲ್ಲಿ ನಿಮ್ಮ ಡ್ರೀಮ್ ಇತ್ತು, ಸಿಲಿಕಾನ್ ಸಿಟಿಗೆ ಹೋಗ್ಬೇಕಂತ ಅನ್ನಿಸ್ತು, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ರಿ. ಆಮೇಲೆ ಈ ದೇಶ, ಈ ಸಂಸ್ಕೃತಿ ಅದು ನಮಗೆ ಸೆಟ್ ಆಗಲ್ಲ ಅನ್ನುವಂಥ ಇಂಟ್ರೆಸ್ಟಿಂಗ್ ಕಥೆಗಳನ್ನು ನಾವು ಅಮೇರಿಕಾ ಆದಂಥ ಸಿನಿಮಾದಲ್ಲಿ ನೋಡಿದ್ದೀವಿ. ಸೊ ಪ್ರಾಕ್ಟಿಕಲಿ ನಿಮಗೆ ಈ ಎಮೋಷನ್ಸ್ಗಳನ್ನು ಬಿಟ್ಟು ಆಲೋಚನೆ ಮಾಡಿದರೆ ಅಮೇರಿಕಾ ಯಾವ ಥರದ ದೇಶ ಅಂತ ಅನ್ನಿಸ್ತದೆ? ಇಂಡಿಯನ್ಸಿಗೆ ಹೇಳಬೇಕಂದ್ರೆ ಲೈಕ್ ಪೂರ್ತಿ ನಾವು ಅಮೇರಿಕನ್ಸ್ ಆಗೋಕ್ಕಾಗಲ್ಲ. ಲೈಕ್ ಅಮೇರಿಕನ್ಸ್ ಥರ ಥಿಂಕ್ ಮಾಡೋಕ್ಕಾಗಲ್ಲ. ಬೇರೆ ಗಟ್ಟಿ ಇರೋರು ಮಾತ್ರ ಲೈಕ್ ನಮ್ಮ ದೇಶದ ಬಗ್ಗೆ ವ್ಯಾಲ್ಯೂಸ್ ಎಲ್ಲ ಅರ್ಥ ಮಾಡ್ಕೊಂಡಿರೋರು ಅಮೇರಿಕನ್ಸ್ ಥರ ಥಿಂಕ್ ಮಾಡೋಕ್ಕಾಗಲ್ಲ. ಅಮೇರಿಕನ್ಸ್ ಥರ ಥಿಂಕ್ ಮಾಡೋದು ಅಂದರೆ ಏನು ನಮ್ಮ ಪ್ರಶ್ನೆ? ಅಮೇರಿಕನ್ಸ್ ಥರ ಥಿಂಕ್ ಮಾಡೋದು ಅಂತಂದರೆ ಲೈಕ್ ಅಲ್ಲಿ ಫ್ರೀಡಮ್ಸ್ ಆಗಲಿ, ಫ್ಯಾಮಿಲಿ ವ್ಯಾಲ್ಯೂಸ್ ಇಲ್ಲ. ಫ್ಯಾಮಿಲಿ ವ್ಯಾಲ್ಯೂಸ್ ಇಲ್ಲ ಅಲ್ಲಿ. ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ಲೈಕ್ ಅಟ್ಯಾಚ್ಮೆಂಟ್ ಇಲ್ಲ ಅಂತೀನಿ. ಲೈಕ್ ಅಲ್ಲ, ಡಿಟ್ಯಾಚ್ಮೆಂಟ್ ಒಂದು ರೀತಿ ಒಳ್ಳೇದಲ್ಲ. ನಿಮ್ಮ ಲೈಫ್ನಲ್ಲಿ ನಾವು ಯಾವತ್ತು ಪರ್ಸ್ನಲ್ ಲೈಫ್ನಲ್ಲಿ ಸಕ್ಸಸ್ ಆಗೋದು ಇಂಪಾರ್ಟೆಂಟೋ ಅಥವಾ ಪ್ರೊಫೆಷ್ನಲ್ ಲೈಫ್ನಲ್ಲಿ ಸಕ್ಸಸ್ ಆಗೋದು ಇಂಪಾರ್ಟೆಂಟು? ನನ್ನ ಪ್ರಕಾರ ಎರಡೂ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎರಡೂ ಇಂಪಾರ್ಟೆಂಟ್ ಅಂತೀರಾ? ಮತ್ತು ಪರ್ಸ್ನಲ್ ಲೈಫಿಗೆ ನಾವು ಭಾಳ ಅಟ್ಯಾಚ್ಡ್ ಆಗಿದ್ವಿ ಅಂತಂದರೆ ಪ್ರೊಫೆಷ್ನಲ್ ಲೈಫ್, ಭಾಳ ಜನ ನಮ್ಮಲ್ಲಿ ಪ್ರೊಫೆಷ್ನಲ್ ಲೈಫ್ ಸಕ್ಸಸ್ ಆಗದೇ ಇರೋದಕ್ಕೆ ಫ್ಯಾಮಿಲಿ ಅಟ್ಯಾಚ್ಮೆಂಟು, ಫ್ಯಾಮಿಲಿ ಸ್ಟ್ರಗಲ್ಲು, ಫ್ಯಾಮಿಲಿ ಡಿಸ್ಪ್ಯೂಟು ಕಾರಣ ಆಗ್ತದೆ. ಸೊ ಆ ದೃಷ್ಟಿಯಿಂದ ನೋಡಿದರೆ ಅಮೇರಿಕನ್ಸ್ ಯಾಕೆ ಭಾಳ ಕ್ವೈಟ್ ದೇ ಗಿವ್ ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್ ಫ್ರೀಡಮ್ ಆ್ಯಂಡ್ ಡಿಟ್ಯಾಚ್ಮೆಂಟ್. ಏನು ಅಂದರೆ ಅವ್ರಿಗೆ ಅವ್ರು ಅದನ್ನು ಕಲ್ಚರಾಗಿ ರೂಢಿಸ್ಕೊಂಡಿದ್ದಾರೋ ಅಥವಾ ನಿಮಗೆ ಅದು ಬ್ಯಾಡ ಅನಿಸ್ತದ? ಇಲ್ಲ, ಅದು ಅವ್ರ ಕಲ್ಚರ್ ಅಂತ ನಂದು ಇದು. ಲೈಕ್ ಅಂದರೆ ಸರಿನೋ ತಪ್ಪು? ಅಮೇರಿಕಾ ಅಂತ ಅಷ್ಟೇ ಅಲ್ಲ, ಯಾವ್ದಾದ್ರು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದರೆ ಅವರು ಒಂದ್ಸರಿ ಅಲ್ಲಿ ಏನು ಕಲ್ಚರ್ ಅಂತ ಅಂದರೆ, ಈಗ
ಎಷ್ಟು ಒಂದು ಏಜ್ ಅಂತ ಇರುತ್ತೆ, ಆ ಮಕ್ಕಳು ಆ ಏಜ್ ಬರೋಷ್ಟೊತ್ತಿಗೆ 16 ಇಯರ್ಸ್ 16 ಇಯರ್ಸ್ ದೇ ಟ್ರೈ ಟು ಡಿಟ್ಯಾಚ್ ಫ್ರಮ್ ದೆಮ್, ಲೈಕ್ ಅಂದರೆ ಅವ್ರನ್ನೇ ಇಂಡಿಪೆಂಡೆಂಟ್ ಆಗಿ ಕಲಿಯಕ್ಕೆ ಬಿಡೋದು, ತಪ್ಪು ಮಾಡಕ್ಕೆ ಬಿಡೋದು, ಆ ಥರ ಎಲ್ಲ ಎಕ್ಸ್ಪೋಜರ್ಸ್ ಕೊಡ್ತಾ ಹೋಗ್ತಾರೆ. ಅದು ನ್ಯಾಚುರಲಿ ಈ ಥರ ಕನ್ವರ್ಟ್ ಆಗುತ್ತೆ. ಅದ್ರದ್ದು ಮೆರಿಟ್ ಏನು ಡಿಮೆರಿಟ್ ಏನು? ಮೆರಿಟ್ ಏನಂತ ಅಂದರೆ ದೇ ಬಿಕಮ್ ಇಂಡಿಪೆಂಡೆಂಟ್. ಮಕ್ಕಳು ತಪ್ಪು ಮಾಡ್ತಾರೆ, ತಪ್ಪಿಂದ ಕಲಿತಾರೆ. ಅವ್ರಿಗೆ ಈಗ ಹೆಂಗೆ ಅನಿಸುತ್ತೆ ಅಂದರೆ, ಇಲ್ಲಿ ನಾವೇ ಪೇರೆಂಟ್ಸೇ ಎಲ್ಲದಕ್ಕೂ ಮಕ್ಕಳ ವಿಷಯದಲ್ಲಿ ಅಥವಾ ಗೈಡ್ ಮಾಡೋಕ್ಕೆ ಹೋದಾಗ ಮಕ್ಕಳಿಗೆ ಏನನ್ಸುತ್ತೆ, ಎಲ್ಲದರಲ್ಲೂ ನಮ್ಮದ್ರಲ್ಲಿ ಭಾಗಿಯಾಗ್ತಿದ್ದಾರೆ, ನಮ್ಮ ಫ್ರೀಡಮ್ ಕಿತ್ಕೋತಾ ಇದ್ದಾರೆ, ಅಥವಾ ನಮ್ಮ ಡಿಸಿಷನ್ ತೊಗೊಳಕ್ಕೆ ಬಿಡಲ್ಲ ಅಂತ ಒಂದು ಭಾವನೆ ಇರುತ್ತಲ್ಲ, ಆ ಒಂದು ಫೀಲಿಂಗ್ ಬರಬಾರ್ದು ಅಂತ ಅವರು ಆ ಥರ ಮಾಡೋಕ್ಕೆ ಬಿಡ್ತಾರೆ. ಅದು ಕೆಲವೊಂದು ಸರಿ ನಮ್ಮ ಕಲ್ಚರಲ್ಲಿ ಅದು ಸರಿ ಅನಿಸದೇ ಇರ್ಬೋದು. ನಿಮಗೇನು ಅನಿಸ್ತು? ನೀವು ಬಿಕಾಸ್ ನೀವು ನಿಮ್ಮ ಪೇರೆಂಟ್ಸು ಕೇರ್ನಲ್ಲಿ ಅಥವಾ ಫ್ಯಾಮಿಲಿ ಅಟ್ಯಾಚ್ಮೆಂಟ್ನಲ್ಲಿ ಬೆಳೆದಿದ್ರಲ್ಲ, ಅದನ್ನು ನೋಡಿದಾಗ ನಿಮಗೇನು ಅನಿಸ್ತು? ಅದು ಸರಿನಾ ಇದು ಸರಿನಾ? ಯೂಶಲಿ ಅಲ್ಲಿ ಅಮೆರಿಕಾದಲ್ಲಿ ಏಷ್ಯನ್ ಕಲ್ಚರ್ ವರ್ಸಸ್ ಅಮೆರಿಕನ್ ಕಲ್ಚರ್ ಅಂತ ಕಂಪ್ಯಾರಿಸನ್ ನಡೆಯುತ್ತೆ. ಅವಾಗ ಏನನ್ಸುತ್ತೆ ಅಂತ, ನೀವು ಏಷ್ಯನ್ ಗೈ, ನೀವು ನಮ್ಮಂಗಲ್ಲ ಅಂತ ರೇಸಿಸಮ್ ಏನಾರ ಇದೆಯಾ? ರೇಸಿಸಮ್ ಬಗ್ಗೆ ಮಾತಾಡ್ತಿಲ್ಲ ನಾನು, ಬಟ್ ಅಂದರೆ ಕಲ್ಚರ್ ಬಗ್ಗೆ, ಲೈಕ್ ಪೇರೆಂಟ್ಸ್ ಮಕ್ಕಳನ್ನ ಎಷ್ಟು ಕಂಟ್ರೋಲ್ ಮಾಡ್ತಾರೆ, ಅಥವಾ ಅದನ್ನ ಅವ್ರು ಡಿಸ್ಲೈಕ್ ಮಾಡ್ತಾರಾ? ಅದೇ ಡಿಸ್ಲೈಕ್ ಅಂತ ಅಲ್ಲ, ಲೈಕ್ ಕಂಪ್ಯಾರಿಸನ್ ನಡೆದಾಗ ಲೈಕ್ ಇಟ್ಸ್ ಸ್ಟೀರಿಯೋಟೈಪ್, ಇಟ್ ಈಸ್ ಅ ಸ್ಟೀರಿಯೋಟೈಪ್. ಲೈಕ್ ಅಂದರೆ ಏಷ್ಯನ್ಸ್ ಅಂದರೆ ಹಿಂಗೆ, ಅಮೆರಿಕನ್ಸ್ ಅಂತ ಅಂದರೆ ಹಿಂಗೆ. ವೆಸ್ಟರ್ನ್ ಇನ್ ಜನರಲ್, ಏಷ್ಯನ್ ಕಲ್ಚರ್, ದೇ ಆರ್ ಟು ಡಿಫ್ರೆಂಟ್ ಕಲ್ಚರ್ಸ್. ಲೈಕ್ ಪೇರೆಂಟ್ಸ್ ಮತ್ತು ಮಕ್ಕಳಲ್ಲಿರೋ ಸಂಬಂಧ, ಅಥವಾ ಎಷ್ಟು ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ, ಎಷ್ಟು ಭಾಗಿಯಾಗ್ತಾರೆ ಅನ್ನೋದ್ರಲ್ಲಿ, ಫ್ರೀಡಮ್ ಇಂಡಿಪೆಂಡೆನ್ಸ್ ಕೊಡೋದ್ರಲ್ಲಿ ಇದು ಒಂದು ಡಿಸ್ಕಷನ್ ಯಾವಾಗಲೂ ಇರ್ತದೆ. ಬಟ್ ನನ್ನ ಪ್ರಕಾರ ಏನಂತಂದರೆ, ನಾವು ಎಲ್ಲೇ ಬೆಳೆಸಿದ್ರು ಪರವಾಗಿಲ್ಲ, ಬಟ್ ಒಳ್ಳೆ ವ್ಯಾಲ್ಯೂಸ್ ಕಲಿಸೋದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇಲ್ಲಿ ವ್ಯಾಲ್ಯೂ ಕಲ್ತು ಹೋಗಿರ್ತೀರಿ ನೀವು, ಬಟ್ ಆ ಕಲ್ಚರ್ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮ ವ್ಯಾಲ್ಯೂ ಶೇಕ್ ಆದರೆ ಈಸ್ ಇಟ್ ರೈಟ್ ವೇ? ಅಂದರೆ ಈಗ ನೀವು ಇಲ್ಲಿ ನಾವು ಭಾಳ ಕಲ್ಚರ್ ಆಗಿರ್ರಿ, ಸಭ್ಯರಾಗಿರ್ರಿ, ನಿಮ್ಮ ಕ್ಯಾರೆಕ್ಟರ್ ಮೇಂಟೈನ್ ಮಾಡಿರಿ, ಇಂಟಿಗ್ರಿಟಿ ಮೇಂಟೈನ್ ಮಾಡಿರಿ, ಈ ಥರ ಸ್ಪೂನ್ ಫೀಡಿಂಗ್ ಮಾಡ್ತಾನೇ ಇರ್ತೀವಿ. ಒಂದ್ಸಲ ನಿಮಗೆ ವೈಡ್ ಎಕ್ಸ್ಪೋಜರ್ ಸಿಕ್ಕೂಡ್ಲಿ ಏನಾಗುತ್ತೆ, ವೈ ಕಾಂಟ್ ಐ ಎಂಜಾಯ್ ದಿಸ್ ಫ್ರೀಡಮ್ ಅನ್ನುವಂಥ ಫೀಲಿಂಗ್ ಬರುತ್ತಾ? ಅಲ್ಲಿನೇ ಬರೋದು, ಲೈಕ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂತ. ನಮ್ಮ ಲೈಫ್ ನಮ್ಗೇನು ಇಂಪಾರ್ಟೆನ್ಸ್, ನಮ್ಮ ಗೋಲ್ ಏನು, ನಮಗೆ ಎಲ್ಲ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅದು. ಲೈಕ್ ಇದು ತಪ್ಪು, ಇದು ಸರಿ ಅನ್ನೋದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ನಾವು ನಮ್ಮದು ರೆಸ್ಪಾನ್ಸಿಬಿಲಿಟಿನ ಅರ್ಥಕೊಂಡಾಗ ನಾವು ಯಾವ ಮಟ್ಟಕ್ಕಿರಬೇಕು, ಯಾವ ಲಿಮಿಟೇಷನಲ್ಲಿ ಇರಬೇಕು, ಯಾವುದು ಸರಿ ಯಾವುದು ತಪ್ಪು, ಅದು ನಮಗೆ ಅರಿವಾಗುತ್ತೆ. ಯಾಕಂದರೆ ಎಲ್ಲರೂ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಮೆಚ್ಯೂರ್ಡ್ ಇಂಡಿವಿಜುವಲ್ಸ್. ಸೊ ಅಂತ ನಂದು ಸ್ಟ್ರಾಂಗ್ ಒಪಿನಿಯನ್. ಲೈಕ್ ಯಾರನ್ನೂ ಒಂದು ಅಡಲ್ಟ್ ಆದಮೇಲೆ ಹೀಗೆ ಮಾಡ್ರಿ ಅಂತ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮಾಡೋದು ಸರಿನಾ ತಪ್ಪ? ಅದು ತಪ್ಪು ಅನ್ಸುತ್ತೆ. ಈಗ ನೀವು ಪ್ರೊಫೆಷ್ನಲ್ ಲೈಫಿಗೆ ಬಂದಮೇಲೆ ನಾನು ಇಲ್ಲೇ ಇದ್ದು ಕಂಫರ್ಟೇಬಲಿ ಕಂಟಿನ್ಯೂ ಆಗ್ಬೋದಾ? ಯಾಕಂದ್ರೆ ಇಲ್ಲಿ IT ಸೆಕ್ಟರ್ನಲ್ಲಿ ತುಂಬ ಹೇಳ್ತಾರೆ, ಅಂದರೆ ಅಲ್ಲಿ ಡಾಮಿನೇಷನ್ ಇರುತ್ತೆ, ಪಾರ್ಶಾಲಿಟಿ ಇರುತ್ತೆ. ನಿಮ್ಮ IT ಲ್ಯಾಂಗ್ವೇಜ್ನಲ್ಲಿ ಹೇಳೋದಾದ್ರೆ ಬಕೆಟ್ ಇಡೋದು, ಈ ಥರ ಎಲ್ಲ ಮಾತಾಡ್ತಾರೆ. ಈ ಥರದ ವಾತಾವರಣ ಅಲ್ಲಿ ಪ್ರೊಫೆಷ್ನಲ್ ಲೈಫ್ನಲ್ಲಿ ಇದೆಯಾ? ಅನ್ಸರ್ಟನಿಟಿ, ಈ ಥರ ಲಾಬಿ ಇಲ್ಲ ಅನ್ಸುತ್ತೆ. ಲೈಕ್ ಮೆಜಾರಿಟಿ 90% ನನಗೆ ಇಲ್ಲ ಅನ್ಸುತ್ತೆ. ಅಲ್ಲಿ ಥರ ಕಲ್ಚರ್ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ಅವ್ರ ಆಟಿಟ್ಯೂಡ್ ಆ್ಯಂಡ್ ಅಪ್ರೋಚ್ ತುಂಬ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಇಲ್ಲಿ ಲಾಬಿ ಅಟ್ಮಾಸ್ಫಿಯರು, ಫೇವರಿಟಿಸಮ್ ಎಲ್ಲ ಯಾಕೆ ಸ್ಟಾರ್ಟ್ ಆಗುತ್ತೆ? ಅಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಇರ್ತಾರೆ. ಲೈಕ್ ಈಗ ಎಷ್ಟೊಂದು ಅಕೌಂಟೆಬಿಲಿಟಿ ಜಾಸ್ತಿ. ಆಮೇಲೆ ಎಷ್ಟೊಂದು ಟೀಮ್ಸಲ್ಲಿ ಲೈಕ್ ಈಗ ಅಮೇರಿಕನ್ಸ್ ಅಥವಾ ಬೇರೆ ದೇಶದವ್ರು ಇದ್ದರೆ, ವಿ ಆರ್ ಟ್ರೀಟೆಡ್, ಎಲ್ಲರೂ ನನ್ನ ಫ್ರೆಂಡ್ಸ್ ಕಲೀಗ್ಸ್ ಎಲ್ಲ ಒಪಿನಿಯನ್ ಏನಂತಂದರೆ, ಲೈಕ್ ನನಗೆ ಇಂಡಿಯನ್ ಫ್ರೆಂಡ್ಸ್ ಇದ್ದಾರೆ, ಅವ್ರದ್ದೆಲ್ಲ ಒಪಿನಿಯನ್ ಅಂತಂದರೆ ನನಗೆ ಅಮೆರಿಕನ್ ಮ್ಯಾನೇಜರ್ ಬೇಕು. ಯಾಕಂದರೆ ಅವರು ಒಂದು ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. 5 ಗಂಟೆ ಪಾರ್ಷಲ್ ಇರಲ್ಲ. ಆಮೇಲೆ ನಿಜವಾದ ಕೆಲಸಕ್ಕೆ ಅವ್ರು ವ್ಯಾಲ್ಯೂ ಕೊಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅವ್ರಿಗೂ ಇಂಪಾರ್ಟೆಂಟು, ಬೇರೆ ಅವ್ರ ಸಹ ಉದ್ಯೋಗಿಗಳಿಗೂ ಇಂಪಾರ್ಟೆಂಟ್ ಅಂತ ಅವ್ರು ನಂಬ್ತಾರೆ. ಸೊ ಹಾಗಾಗಿ ಅವರು 5 ಗಂಟೆ ಮೇಲೆ ಕಾಲ್ ಮಾಡೋದಾಗ್ಲಿ ಅಥವಾ ವೀಕೆಂಡ್ಸ್ ವರ್ಕ್ ಮಾಡೋದಾಗ್ಲಿ ಆ ಥರ ಫೋರ್ಸ್ ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ. ಸೊ ಬಟ್ ಅದೇ ಇಂಡಿಯನ್ ಮ್ಯಾನೇಜರ್ ಇದ್ರೆ ಕೆಲವೊಬ್ರು ಹೋಗಿ ಅಲ್ಲಿ ಕಲ್ಚರ್ಗೆ ಅಡ್ಜಸ್ಟ್ ಆಗಿರ್ತಾರೆ, ಕೆಲವೊಬ್ರು ಇನ್ನೂ ಅವ್ರದ್ದು ಹಳೆ ಚಾಳಿ ಬಿಟ್ಟಿರಲ್ಲ. ಇಲ್ಲಿ ಕಂಪ್ನೀಸಲ್ಲಿ ಕೆಲಸ ಮಾಡಿ ಅಲ್ಲಿ ಉನ್ನತ ಹುದ್ದೆಗೆ ಹೋದವರೆಲ್ಲ ಅವ್ರದ್ದೇನು ಗೊತ್ತಿಲ್ಲ, ಅವ್ರದ್ದು ಜಾಸ್ತಿ ಕೆಲಸ ಮಾಡೋದ್ರಿಂದ ಏನು ಜಾಸ್ತಿ ಪ್ರೊಡಕ್ಟಿವ್ ಅಂತನೋ ಅಥವಾ ಏನು ಅವ್ರ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ. ಬಟ್ ಅವರು ಕೆಲವೊಬ್ರು ಇನ್ನೂ ಅದೇ ಚಾಳಿಯಲ್ಲಿ. ನೀವು ಇಲ್ಲಿ ಈ ದೇಶದಲ್ಲಿ ಇದ್ದು ಹೋದ್ರಲ್ಲ, ನಿಮ್ಮ ಸೆಲ್ಫ್ ಅನಲೈಸಿಸ್ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಕ್ಯಾರೆಕ್ಟರು, ಆ್ಯಟಿಟ್ಯೂಡ್, ಪರ್ಸ್ನಾಲಿಟಿಯಲ್ಲಿ ಯಾವ್ಯಾವ ಪರ್ಸೆಪ್ಷನ್ಸನ್ನು ಅಲ್ಲಿ ಹೋದ್ಮೇಲೆ ಚೇಂಜ್ ಮಾಡ್ಕೊಂಡ್ರಿ?
ನಿಮ್ಗೆ ವಾಟ್ ಯು ಫೆಲ್ಟ್ ಅಬೌಟ್ ಯುವರ್ ಸೆಲ್ಫ್ ವೆನ್ ಯು ವೆಂಟ್ ದೇರ್? ನಾನು ಮುಂಚೆಯಿಂದನೂ ಲೈಕ್ ಯು ಹ್ಯಾಡ್ ದಟ್ ಮೈಂಡ್ ಸೆಟ್ ಆಫ್ ಅಲ್ಲ ಅಂದ್ರೆ ಲೈಕ್ ಪೂರ್ತಿ ಅಂತ ಹೇಳಲ್ಲ, ಬಟ್ ಒಂದು ಓಪನ್ ಮೈಂಡ್ ಸೆಟ್ ಇತ್ತು. ಆಮೇಲೆ ಪ್ರೈವಸಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ಆಮೇಲೆ ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಅದು ನಮ್ಮ ಪಾಡಿಗೆ ನಾವಿರೋದು, ಪ್ರೈವಸಿಗೆ ಇಂಪಾರ್ಟೆನ್ಸ್ ಕೊಡೋದು, ಇಸ್ ಇಟ್ ನಾಟ್ ಸೆಲ್ಫ್ ಸೆಂಟರ್ಡ್ ಆ್ಯಂಡ್ ಸೆಲ್ಫಿಶ್ ಕ್ಯಾರೆಕ್ಟರ್? ಅದೆಲ್ಲ ಇದರಲ್ಲೂ ಹೇಳ್ತಿಲ್ಲ ನಾನು, ಬಟ್ ಇನ್ ಜನರಲ್ ಪಬ್ಲಿಕ್ಕಲ್ಲಿದ್ದಾಗ, ಜನರಲ್ ಪಬ್ಲಿಕ್ ಅವೇರ್ನೆಸ್ ಅಥವಾ ಒಂದು ಈಗ ಫಾರ್ ಎಕ್ಸಾಂಪಲ್ ಮೆಟ್ರೋದಲ್ಲಿ ಹೋಗ್ತಿರ್ತೀವಿ, ಹೋಗ್ಬೇಕಾದ್ರೆ ಜೋರಾಗಿ ಕಿರ್ಚೋದಲ್ಲ, ಲೈಕ್ ಇಯರ್ಫೋನ್ ಹಾಕದೆ ಮೊಬೈಲ್ ಯೂಸ್ ಮಾಡೋದು. ಆಮೇಲೆ ಪಬ್ಲಿಕ್ ಮ್ಯಾನರಿಸಮ್, ಪಬ್ಲಿಕ್ ಲಿಟ್ರಿಂಗ್ ಅಂತ ಅಂದ್ರೆ ಲೈಕ್ ಕ್ಲೀನ್ನೆಸ್ ಬಗ್ಗೆ ಅವೇರ್ನೆಸ್ ಇರದೇ ಇರೋದು. ಆಮೇಲೆ ಅಂದ್ರೆ ಲೈಕ್ ಹೋಗ್ಬೇಕಾದ್ರೆ ಲೈಕ್ ಪ್ರೈವಸಿ, ಲೈಕ್ ಸ್ಪೇಸ್, ಅವ್ರಿಗೆ ಸ್ಪೇಸ್ ಕೊಡದೇ ಇರೋದು, ಆ ಥರ ಎಲ್ಲ ಅಲ್ಲಿಗೆ ಹೋದ್ಮೇಲೆ ಮುಂಚೆಯಿಂದನೇ ಇತ್ತು. ಬಟ್ ಅಲ್ಲಿ ಇನ್ನೂ ಹೋದ್ಮೇಲೆ ಭಾಳ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ. ಇಸ್ ದರ್ ಎನಿ ಸಡನ್ ಸರ್ಪ್ರೈಸಿಂಗ್ ಇನ್ಫ್ಲೂಯೆನ್ಸ್ ಮೇಡ್ ಆನ್ ಯು? ಹೌದು, ನಾನು ಇನ್ನೂ ಈ ಥರ ಇಲ್ಲಿ ಬಂದಿದ್ದಕ್ಕೆ ಒಳ್ಳೇದಾಯಿತು, ನನ್ನ ಪರ್ಸ್ನಾಲಿಟಿ ಮತ್ತು ನನ್ನ ಅಪ್ರೋಚ್ನಲ್ಲಿ ದೊಡ್ಡ ಬದಲಾವಣೆ ಆಗಲಿಕ್ಕೆ ಅಮೇರಿಕಾ ಕಾರಣ ಆಯ್ತು ಅಂತ ಏನಾರು ಅನ್ನಿಸ್ತಾ? ಆ ಥರ ಅನ್ನಿಸ್ಲಿಲ್ಲ. ಆ ಥರ ಏನು ಸ್ಪೆಸಿಫಿಕ್ ಆಗಿ ಅನಿಸ್ಲಿಲ್ಲ. ಬಟ್ ಸಿವಿಕ್ ಸೆನ್ಸ್ ನೋಡಿ ಅಲ್ಲಿರೋ, ಅದು ಪ್ರೊಬೆಬಲಿ ಎಲ್ಲ ದೇಶಗಳಲ್ಲೂ ಅದು ಇದ್ದೇ ಇದೆ. ಅದನ್ನು ಕಲಾಂ ಅವರು ಒಂದು ಕಡೆ ಹೇಳ್ತಾ ಇದ್ರು. ಮತ್ತು ನಮ್ಮ ದೇಶದಿಂದ ಹೋದವರು ಅಲ್ಲಿ ಸಿವಿಕ್ ಸೆನ್ಸಸ್ಸನ್ನು, ರೂಲ್ಸನ್ನು ಭಾಳ ಕಟ್ಟುನಿಟ್ಟಾಗಿ ಒಬಿಡಿಯೆಂಟಾಗಿ ಪಾಲಿಸ್ತಾರೆ ಅನ್ನುವಂಥ ಮಾತಿತ್ತು. ಆಮೇಲೆ ಲ್ಯಾಂಗ್ವೇಜ್ ಆಸ್ ಸಚ್ ಕೂಡ ನಮ್ಮವರು ಭಾಳ ಪರ್ಫೆಕ್ಟಾಗಿ ಅಮೆರಿಕನ್ ಲ್ಯಾಂಗ್ವೇಜಸನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ, ಎಸ್ಪೆಷಲಿ ಇಂಡಿಯನ್ ಸ್ಟೂಡೆಂಟ್ಸ್. ಸೊ ನಿಮ್ಗದು ನಿಜ ಅನ್ನಿಸ್ತಾ? ಇಲ್ಲಿ ನಮಗೆ ಸ್ಟ್ರಾಂಗ್ ಫೌಂಡೇಶನ್ ಇರುತ್ತೆ ಇಂಗ್ಲೀಷ್ದು. ಅಲ್ಲಿ IT ಉದ್ಯೋಗದಲ್ಲಿ ಕಮ್ಯುನಿಕೇಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಐಡಿಯಾಸ್ ಏನಿರುತ್ತೆ ಕ್ಲಿಯರ್ ಆಗಿ ನೀವು ಎಕ್ಸ್ಪ್ರೆಸ್ ಮಾಡಬೇಕು, ಕ್ಲಾರಿಟಿ ಇರಬೇಕು. ಅದಕ್ಕೆ ನಿಮಗೆ ಲ್ಯಾಂಗ್ವೇಜಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಹಾಗಾಗಿ ಅದಕ್ಕೆ ನೋಡಿದಾಗ ಈಗ ಎಷ್ಟೊಂದು ಜನ ಚೈನೀಸ್ ಸ್ಟೂಡೆಂಟ್ಸು ಬರ್ತಾರೆ, ಬಟ್ ಎಲ್ಲ ಟಾಪ್ ಪೊಸಿಷನ್ಸಲ್ಲಿ ಇರೋರು, ಫಾರ್ ಎಕ್ಸಾಂಪಲ್ ಗೂಗಲ್, ಮೈಕ್ರೋಸಾಫ್ಟ್, ಅಡೋಬಿ ಅಂತ ದೊಡ್ಡ ದೊಡ್ಡ ಕಂಪ್ನಿ ಹುದ್ದೆಯಲ್ಲಿ CEO ಆಗಿರೋರೆಲ್ಲ ಇಂಡಿಯನ್ಸ್. ಒನ್ ಆಫ್ ದ ಮೇನ್ ರೀಸನ್ಸ್ ಈಸ್ ಲೈಕ್ ಅವ್ರದ್ದು ಕಮ್ಯುನಿಕೇಷನ್. ಅಂದರೆ ಲೈಕ್ ಅವ್ರು ಬಂದಿರೋ ಐಡಿಯಾ, ಟ್ಯಾಲೆಂಟ್ ಇತ್ತು, ಬಟ್ ಆ ಟ್ಯಾಲೆಂಟ್ ಜಾಸ್ತಿ ಟ್ಯಾಲೆಂಟ್ ಇದೆ, ಬಟ್ ಕಮ್ಯುನಿಕೇಶನ್ ಅದನ್ನ ಹೆಂಗೆ ಬೇರೆಯವರಿಗೆ ಎಕ್ಸ್ಪ್ರೆಸ್ ಮಾಡ್ತೀರಾ, ಮ್ಯಾನೇಜಿಂಗ್ ಸ್ಕಿಲ್ಸ್. ಈ ಕಮ್ಯುನಿಕೇಷನ್ ಸ್ಕಿಲ್ನಲ್ಲಿ ಎಕ್ಸ್ಪ್ರೆಷನ್ ಡ್ಯೂರೇಷನ್ ಇಂಪಾರ್ಟೆಂಟೋ ಅಥವಾ ಲ್ಯಾಂಗ್ವೇಜ್ ಸ್ಕಿಲ್ ಇಂಪಾರ್ಟೆಂಟೋ, ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟು? ನಾನು ಆ್ಯಸ್ ಎ HR ಟ್ರೈನರ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಐ ಥಿಂಕ್ ಮೂರು ಇಂಪಾರ್ಟೆಂಟ್ ಅನಿಸುತ್ತೆ. ಅಂದರೆ ಲೈಕ್ ತುಂಬ ಲೆಂಗ್ದಿಯಾಗಿ ಹೇಳಬೇಕು, ಶಾರ್ಟಾಗಿ ಹೇಳಬೇಕು? ಇಲ್ಲ, ಅವ್ರವ್ರದ್ದು ಪೇಸ್ ಎಲ್ಲ ಅವ್ರವ್ರು ಬಿಟ್ಟಿದ್ದು, ಎಷ್ಟು ಫಾಸ್ಟಾಗಿ ಹೇಳೋದು, ಸ್ಲೋ ಆಗಿ ಹೇಳೋದು. ಬಟ್ ಮುಂದೆ ಇದ್ದವ್ರಿಗೆ ಕ್ಲಾರಿಟಿ ಕೊಡುತ್ತಾ. ಸ್ಲೋ ಆಗಿ ಹೇಳಿದ್ರೆ ಬೆಟರ್ ಅನಿಸುತ್ತೆ. ಲೈಕ್ ಯಾಕಂದರೆ ಮುಂದೆ ಇದ್ದವ್ರಿಗೂ ನೀವು ಹೇಳಿದ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕು. ಕಂಟಿನ್ಯೂಸ್ಲಿ ಬ್ಯಾಕ್ ಟು ಬ್ಯಾಕ್ ಅವರು ತಲೆಯಲ್ಲಿ ತುಂಬಕ್ಕಾಗಲ್ಲ. ಸೊ ಹಾಗಾಗಿ ಸ್ಲೋ ಆಗಿ ಕ್ಲಿಯರ್ ಆಗಿ ಹೇಳೋದು ಇಂಪಾರ್ಟೆಂಟು. ಇಂಡಿಯನ್ಸ್ದು ಇಂಗ್ಲೀಷ್ ಎಲ್ಲರಿಗೂ ಅರ್ಥ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಅಮೆರಿಕಾದಲ್ಲೇ ಎಷ್ಟೊಂದು ಸ್ಲ್ಯಾಂಗ್ಸ್ ಇದ್ದಾವೆ, ಆಕ್ಸೆಂಟ್ಸ್ ಇದ್ದಾವೆ. ಸೊ ವೆಸ್ಟ್ ಕೋಸ್ಟಲ್ಲಿರೋದು ಈ ವೆಸ್ಟ್ ಕೋಸ್ಟಲ್ಲಿ ಸ್ಲೋ, ನ್ಯೂಯಾರ್ಕ್ ಆಕ್ಸೆಂಟ್ ಎಲ್ಲರಿಗೂ ಸ್ವಲ್ಪ ಚಾಲೆಂಜಿಂಗ್ ಅಂತಾರೆ, ತುಂಬ ಫಾಸ್ಟ್ ಮಾತಾಡ್ತಾರೆ ಅಂತಾರೆ. ಒಂದು ಸದರ್ನ್ ಆಕ್ಸೆಂಟ್ ಅಂತಿದೆ. ಸೊ ಹಾಗಾಗಿ ಬಟ್ ಇಂಡಿಯನ್ಸ್ ನಮ್ದು ಇಲ್ಲಿರೋ ಆ್ಯಕ್ಸೆಂಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಬೇಗ. ಸೊ ನಮಗೆ ನಮ್ದು ಇಂಗ್ಲೀಷ್ ಅರ್ಥ ಮಾಡ್ಕೊಂಡು ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ, ಅವ್ರ ಇಂಗ್ಲೀಷ್ ಅರ್ಥ ಮಾಡ್ಕೊಂಡು ಕೆಲವೊಂದು ಪ್ರಾಬ್ಲಮ್. ಈಗ ಅಮೆರಿಕಾದಂಥ ದೇಶದಲ್ಲಿ ಇಷ್ಟೆಲ್ಲ ಚಾಲೆಂಜಸ್ ಇದ್ದಾಗ ಕೂಡ ಗೂಗಲ್ CEO ನಮ್ಮವರೇ ಆಗಲಿಕ್ಕೆ, ನೀವು ಅದೇ ಫೀಲ್ಡ್ನಲ್ಲಿ ಇರೋದ್ರಿಂದ ವಾಟ್ ಯು ಫೀಲ್ ಅಬೌಟ್ ಹಿಸ್ ಸಕ್ಸಸ್? ಇಟ್ಸ್ ಇನ್ಸ್ಪಿರೇಷನಲ್. ಅಂದರೆ ಅವರು ಇಲ್ಲಿ ಅವ್ರ ಕತೆ ಕೇಳಿದಾಗ ಲೈಕ್ ಅವರು ಇಲ್ಲಿಂದ ಫಸ್ಟ್ ಅವರು ಓದಕ್ಕೆ ಹೋದಾಗ, ಐ ಥಿಂಕ್ ವೆಂಟ್ ಟು ಡೂ ಮಾಸ್ಟರ್ಸ್ ಇನ್ ಸ್ಟ್ಯಾನ್ಫರ್ಡ್ ಅನಿಸುತ್ತೆ. ಅಲ್ಲಿ ಹೋದಾಗ ಅವರಪ್ಪ ಸೇವ್ ಮಾಡಿರೋದು 1 ವರ್ಷದ ಸ್ಯಾಲ್ರಿ ವಾಸ್ ಹಿಸ್ ಏರ್ ಫೇರ್. ಅವ್ರದ್ದು ಫ್ಲೈಟ್ ಚಾರ್ಜ್ ಆಗಿತ್ತು. ಸೊ 1 ವರ್ಷದ ಪೂರ್ತಿ ಸೇವಿಂಗ್ ಅವ್ರದ್ದು ಏರ್ ಫೇರ್ ಆಗಿತ್ತು. ಆಮೇಲೆ ಅವರು ಸ್ಟಾರ್ಟಿಂಗ್ ಅವ್ರಿಗೆ ಫುಲ್ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಅವ್ರು ಫೋನ್ ಮಾಡ್ತಿದ್ದು, ಎಷ್ಟು ಸ್ಪೆಂಡ್ ಮಾಡ್ತಿದ್ರು, ಎಷ್ಟು ಕಷ್ಟಪಡ್ತಿದ್ರು. ಈಗೆಲ್ಲ ನಮಗೆಲ್ಲ ಕಮ್ಯುನಿಕೇಷನ್ಗೆಲ್ಲ ವಾಟ್ಸಪ್ ಎಲ್ಲ, ಲೈಕ್ ವಾಟ್ಸಪ್ ಕಾಲ್ 1 ನಿಮಿಷದಲ್ಲಿ ಮಾಡಿಬಿಡ್ತೀವಿ. ಸೊ ಅವ್ರದ್ದು ಶುರು ಮಾಡಿದ ರೀತಿ ಇಲ್ಲಿ IITಯಲ್ಲಿ ಅವರು ಮೆಟಲರ್ಜಿ ಓದಿ
ಅಲ್ಲಿ ಅಂದರೆ ಅವರು ಒಂಥರ ಇದನ್ನೇ ಚೇಂಜ್ ಮಾಡಿದ್ರು, ಫೀಲ್ಡ್ ಚೇಂಜ್ ಮಾಡಿ. ಆಮೇಲೆ ವಾರ್ಟನ್ನಲ್ಲಿ ಅವ್ರು ಮೋಸ್ಟ್ಲಿ ಇದನ್ನು ಮಾಡಿದ್ರು ಅನ್ಸುತ್ತೆ, MBA ಮಾಡಿ. ಹಿ ವಾಸ್ ಪ್ಯಾಷನೇಟ್, ಹಿ ವಾಸ್ ಅಲ್ಟಿಮೇಟ್ಲಿ ವಾಸ್ ಅ ಪ್ರಾಡಕ್ಟ್ ಡೆವಲಪರ್. ಅವ್ರಿಗೆ ಏನು ಮಾಡ್ತಿದ್ದೀನಿ ಅಂತ ಕ್ಲಾರಿಟಿ ಇತ್ತು. ಸೊ ಈಗ ಗೂಗಲ್ದು ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್ಸ್ ಏನಂತವಲ್ಲ, Gmail, ಮ್ಯಾಪ್ಸ್, ಈಸ್ ಅ ಆರ್ಕಿಟೆಕ್ಟ್ ಆಫ್ ದಟ್ ಒನ್. ಸೊ ಯಾವಾಗಲೂ ಅವರ ಟ್ಯಾಲೆಂಟ್ ಇತ್ತು. ಬಿಕಾಸ್ ಆಫ್ ಹಿಸ್ ಕಮ್ಯುನಿಕೇಷನ್ ಕ್ಲಾರಿಟಿ ಸ್ಲೋಲಿ ಅವರು ಮೇಲೆ ಬಂದು ಆ ಒಂದು ಪೊಸಿಷನಿಗೆ ಬಂದಿದ್ದಾರೆ. ಈ IT-ಯಲ್ಲಿ ಇನ್ವೆನ್ಷನ್ ರಿಸರ್ಚ್ ಮುಖ್ಯನೋ ಈ ಥರ ಟೆಕ್ನಾಲಜಿಕಲ್ ಅಚೀವ್ಮೆಂಟ್ ಮುಖ್ಯ ಅಂತ ನಿಮ್ಗೆ? ಬಿಕಾಸ್ ನೀವು ಹೇಳಿದ್ರಿ ಈಗ ಅವ್ರಿಗೆ ಅದರಲ್ಲಿ ಎಕ್ಸ್ಪರ್ಟೈಸ್ ಇತ್ತು ಅಂತ. ನಮ್ಮಲ್ಲಿ 2 ವಿಂಗ್ ಇದೆ, ಒಂದು ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಸೆಕೆಂಡ್ ಇಸ್ ಎ ಟೆಕ್ನಿಕಲ್ ಅಪ್ರೋಚ್ ಆ್ಯಂಡ್ ಟೆಕ್ನಾಲಜಿ. ಒಂದು ಸೈನ್ಸ್ ಆ್ಯಂಡ್ ಏನದರ್ ಇಸ್ ಒಂದು ಪ್ಯೂರ್ ಒಂದು ಅಪ್ಲಿಕೇಶನ್. ಸೊ ಪ್ಯೂರ್ ಸೈನ್ಸ್ನಲ್ಲಿ ಇಂಡಿಯನ್ಸ್ ವೀಕ್ ಅಂತಾರೆ, ಅದು ನಿಜನಾ? ವಿ ಆರ್ ಸ್ಟ್ರಾಂಗ್ ಇನ್ ಅಪ್ಲಿಕೇಶನ್. ಅದು ಮೇನ್ಲಿ ನಮಗೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಕೊರತೆ ಇದೆ ಅನ್ಸುತ್ತೆ ಇಲ್ಲಿ. ಬೇಸಿಕ್ ಈ ಫಾರ್ ಎಕ್ಸಾಂಪಲ್ ನೀವು IIT ತಗೊಂಡ್ರೆ ಸುಮಾರಷ್ಟು ಅಟ್ಲೀಸ್ಟ್ ನಮ್ಮ ಪಾಪ್ಯುಲೇಷನ್ಗೆ ಅಲ್ಲದೆ ಇದ್ರು ಟಾಪ್ 1%ಗಾರು IIT ಅಪಾರ್ಚುನಿಟೀಸ್ ಇರುತ್ತೆ. ಬಟ್ ಪ್ಯೂರ್ ಸೈನ್ಸಲ್ಲಿ ಆ ಥರ ನನಗೆ ಇಲ್ಲ ಅನ್ಸುತ್ತೆ ಅಪಾರ್ಚುನಿಟೀಸ್. ಫಾರ್ ಎಕ್ಸಾಂಪಲ್ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಮೇಲೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಸೆಂಟರ್, ಆಮೇಲೆ TIRF ಅಂತ ಒಂದು 3-4 ಇನ್ಸ್ಟಿಟ್ಯೂಟ್ಸ್ ಬಿಟ್ಟರೆ ಪ್ಯೂರ್ ಸೈನ್ಸಲ್ಲಿ ನಮಗೆ ಶುದ್ಧ ವಿಜ್ಞಾನದಲ್ಲಿ ನಮಗೆ ಅಷ್ಟು ಅಪಾರ್ಚುನಿಟೀಸ್ ಇಲ್ಲ ಅಂತ ನನ್ನ ಭಾವನೆ. ಸೊ ಹಾಗಾಗಿ ನಾವು ಏನಿದ್ರು ನಮ್ಮದು ಡೆವಲಪ್ಮೆಂಟ್ ಏನಿದ್ರು ಇರೋ ಸೈನ್ಸ್ ಯೂಸ್ ಮಾಡಿಕೊಂಡು ಅದನ್ನ ಅಪ್ಲೈ ಮಾಡೋದ್ರಲ್ಲೇ ನಾವು ಮುಂದಿದ್ದೀವಿ. ಬಟ್ ನಮಗೆ ಡೀಪ್ ರಿಸರ್ಚ್, ಫಾರ್ ಎಕ್ಸಾಂಪಲ್ ಡೀಪ್ ಮೆಡಿಕಲ್ ರಿಸರ್ಚ್, ಆಮೇಲೆ ಫಿಸಿಕ್ಸ್ ಅಂತ, ಕೆಮಿಸ್ಟ್ರಿ, ಈಗ CNR ಅಚೀವ್ ಮಾಡಿದ್ರಲ್ಲ. ಸೊ ಆ ಥರ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು, IISc ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಬಟ್ ನಾವು ತುಂಬ CNR ರಾವ್ಸ್ ನೋಡ್ಬೇಕಂತಂದ್ರೆ ನಮಗೆ ಆ ಥರ ಒಳ್ಳೆ ಇನ್ಸ್ಟಿಟ್ಯೂಷನ್. ಆಮೇಲೆ ನೀವು ಅಮೆರಿಕದಲ್ಲಿ ಅಂತೂ ತುಂಬ CNRs ನೋಡ್ತೀರಾ? CNR ರಾವ್ಸ್ ಅವರು ನೋಬೆಲ್ ಲಾರಿಯೇಟ್ಸ್. ಯಾಕಂದ್ರೆ ಅಲ್ಲಿ ನೋಬೆಲ್ ಇರೋದೇ ಅಲ್ಲಿ, ಮತ್ತೆ ಅವರು ಇಟ್ಸ್ ಎ ಲ್ಯಾಂಡ್ ಆಫ್ ಅಪಾರ್ಚುನಿಟಿ. ದೇ ಇನ್ವೆಸ್ಟ್ ಲಾಟ್ ಆಫ್ ಮನಿ ಆನ್ ಹೈಯರ್ ಎಜುಕೇಶನ್, ಎಸ್ಪೆಷಲಿ ಫಾರ್ ಬೇಸಿಕ್ ಸೈನ್ಸ್. ಸೊ ನೀವು ಅದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಇಂಡಿಯಾದಲ್ಲಿ ನಮ್ಮ ಹೈಯರ್ ಎಜುಕೇಷನ್ ಸಿಸ್ಟಮ್, ಬೇಸಿಕ್ ಸೈನ್ಸ್ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಬದಲಾವಣೆ ಆಗಬೇಕು ಅಂತ ಬಯಸ್ತೀರಿ? ಒಂದು ಅದಕ್ಕೆ ಅದರ ಇಂಪಾರ್ಟೆನ್ಸ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಲೈಕ್ ಗೌರ್ಮೆಂಟ್ ಆಗಲಿ ಅಥವಾ ಪ್ರೈವೇಟ್ನವರು ಆಗಲಿ, ಲೈಕ್ ಅದ್ರ ಮೇಲೆ ಇನ್ಸ್ಟಿಟ್ಯೂಷನ್ ಡೆವಲಪ್ ಮಾಡೋದು, ರಿಸರ್ಚಿಗೆ ದುಡ್ಡು ಹಾಕಬೇಕು. ಲೈಕ್ ವಿ ಹ್ಯಾವ್ ಟು, ಲೈಕ್ ಫಾರ್ ಎಕ್ಸಾಂಪಲ್ ಚೈನಾದಲ್ಲಿ ನೋಡಿದ್ರೆ ದೇ ಆರ್ ಫಂಡಿಂಗ್ ಅ ಲಾಟ್ ಫಾರ್ ರಿಸರ್ಚ್. ನಮ್ಮಲ್ಲಿ ಹಾಕ್ಬೋದಲ್ಲ, ಇನ್ನೂ ನಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ನಾವು ಹೋಗಿ ಕೆಲಸ ಮಾಡಿ ಬರ್ತೀವಿ ಅಮೆರಿಕಾದಲ್ಲಿ, ಬಟ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಇಲ್ಲಿ ಹಾಕಿದರೆ ಇಟ್ ಮೇ ಗಿವ್ ವೆರಿ ಗುಡ್ ರಿಸಲ್ಟ್ ಟು ಇಂಡಿಯನ್ ಡೆವಲಪ್ಮೆಂಟ್ ಅಂತಲ್ಲ? ಹೌದು, ಅದು ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಈಗ ನೀವು ಚೈನಾದ ಎಕ್ಸಾಂಪಲ್ ಕೊಟ್ರಲ್ಲ, ಅವ್ರು ರಿಯಲಿ ಮಾಡ್ತಾ ಇದ್ದಾರಾ? ಹೌದು, ಅವರು ಬೇಸಿಕ್ ಸೈನ್ಸಲ್ಲಿ ಭಾಳ ಎಂಫಸೈಸ್ ಕೊಡ್ತಿದ್ದಾರೆ. ಜಪಾನ್ ಫಾರ್ ಎಕ್ಸಾಂಪಲ್, ಜಪಾನ್ ಅದಕ್ಕೆ ಅವರಲ್ಲಿ ಒಳ್ಳೊಳ್ಳೆ ಲೈಕ್ ಇನ್ಬಾರ್ನ್ ಕಂಪ್ನೀಸ್ ಅಲ್ಲಲ್ಲೇ ಡೆವಲಪ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾವು ಎಷ್ಟೊಂದು ಈಗ ನಮಗೆ ನಮ್ಮ ದೇಶದಲ್ಲಿ ಒಳ್ಳೆ ಇದು ಏರೋಪ್ಲೇನ್ ಇದು ಇಲ್ಲ, ಲೈಕ್ ಇಂಡಸ್ಟ್ರಿ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ಬೋಯಿಂಗು, ದ ಎಂಡ್ ಆಫ್ ದ ಡೇ ಬೋಯಿಂಗ್ ಅಥವಾ ಏರ್ಬಸ್ ಮೇಲೆ ಡಿಪೆಂಡ್ ಆಗಬೇಕು. ನಾವು ಯಾಕೆ ನಮ್ದು ಒಳ್ಳೆ ಮೊಬೈಲ್ ಕಂಪ್ನಿನೂ ಇಲ್ಲ. ಟಾಪ್ ಇವತ್ತು ಐಫೋನ್ ಅಥವಾ ಮೊಬೈಲ್, ಲ್ಯಾಪ್ಟಾಪ್ ಆ ಥರ ನಮ್ದೇ ಅಷ್ಟು ಪಾಪ್ಯುಲೇಷನ್ ಇಟ್ಕೊಂಡು ನಮ್ದು ಯಾಕಿಲ್ಲ ಅಂತ ಇಷ್ಟು ಜನ ಟೆಕ್ನಾಲಜಿಸ್ಟ್ ಇಟ್ಕೊಂಡು ನೀವು ಜಗತ್ತಿನ ತುಂಬಾ ನೀವೇ ಇದ್ದೀರಿ. ಅಮೆರಿಕಾನು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಹಂಗಿದ್ರು ಕೂಡ ನಮ್ಮಲ್ಲಿ ಬ್ರೈನ್ ಪವರಿಗೆ ಕೊರತೆ ಇಲ್ಲ ನಮಗೆ, ಬಟ್ ಫೆಸಿಲಿಟೀಸ್ ಆಮೇಲೆ ಅಪಾರ್ಚುನಿಟೀಸ್ ಮತ್ತು ಸರ್ಕಾರದ ಜವಾಬ್ದಾರಿ ಅಲ್ಲ ಅದು. ಹೌದು, ನಾವು ಈ ನಿಟ್ಟಿನಲ್ಲಿ ಯೋಚನೆ ಮಾಡಲೇಬೇಕು. ಈಗ ಈ ವಿಷಯಕ್ಕೆ ಬಂದಾಗ, ಹೈಯರ್ ಎಜುಕೇಷನ್ಗೆ ಬಂದಾಗ, ಯು ಹ್ಯಾವ್ ಗ್ರೋನ್ ಆ್ಯಸ್ ಎ ಅಪ್ಲೈಡ್ ಸೈನ್ಸ್ ವರ್ಕರ್ ಆ್ಯಂಡ್ ದೆನ್ ಯು ಆರ್ ವರ್ಕಿಂಗ್ ಇನ್ ದ ಲ್ಯಾಂಡ್ ಆಫ್ ಅಮೇರಿಕಾ. ಭಾರತ ದೇಶದಲ್ಲಿ ಈ ಥರ ಅಪಾರ್ಚುನಿಟಿಗಳು ಕೊಟ್ಟರೆ ನಾವಿನ್ನೂ ಬೆಳಿಬೋದಂತ ಏನಾರು ನಿಮ್ಮ ಮನಸ್ಸಿನಲ್ಲಿ ಅನಿಸ್ತದೆಯಾ, ಅಥವಾ ಇರ್ಲಿ ಬಿಡಪ್ಪ ನಾವು ಜಾಣ್ರಿದ್ದೀವಿ ಇಲ್ಲೇ ಇದ್ದು ಕೆಲಸ ಮಾಡೋಣ ಅನ್ನುವಂಥ ಭಾವನೆ ಬರ್ತದ? ಇಂಡಿಯಾದಲ್ಲಿ ಒಳ್ಳೆ ಅಪಾರ್ಚುನಿಟೀಸ್ ಇದೆ. ಲೈಕ್ ಈಗ ಅಂದ್ರೆ ಇಲ್ಲಿ ಭಾರತೀಯ ದೇಶದಲ್ಲಿ ಕೂಡ ಬೇರೆ ಬೇರೆ NRIs ಬಂದಿರೋದ್ರಿಂದ ಆ ವಾತಾವರಣ ಇದೆಯಾ, ಅಥವಾ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಬಂದಿರೋದ್ರಿಂದ ಇದೆಯಾ, ಇಂಡಿಯಾದಲ್ಲೇ ಆ ಥರ ವಾತಾವರಣ ಕ್ರಿಯೇಟ್ ಆಗಿದೆಯಾ? ಇಂಡಿಯಾದಲ್ಲಿ ಏನಂದರೆ ವಿ ಹ್ಯಾವ್ ಅ ಸರ್ಪ್ಲಸ್ ಆಫ್ ಇಂಜಿನಿಯರ್ಸ್. ಒಳ್ಳೆ ಪ್ರಾಡಕ್ಟ್, ಒಳ್ಳೊಳ್ಳೆ ಕಾಲೇಜಲ್ಲಿ ಫಂಡಮೆಂಟಲ್ ಸ್ಟ್ರಾಂಗ್ ಇರೋ ನಮಗೆ ರಿಸೋರ್ಸಸ್ ಇದೆ. ಸೊ ಎಸ್ಪೆಷಲಿ ಎಲ್ಲ ಆಲ್ ಓವರ್ ಇಂಡಿಯಾ ಲೈಕ್ ಎಲ್ಲ ಒಳ್ಳೆ ಇನ್ಸ್ಟಿಟ್ಯೂಟ್ಸ್ ಇದೆ. ಲೈಕ್ ನೀವು ಸಿ ದ ನಂಬರ್ ಆಫ್ ಗ್ರ್ಯಾಜುಯೇಟ್ಸ್, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್, ದೇ ಆರ್ ಕ್ವೈಟ್ ಅ ಲಾಟ್. ಸೊ ಹಾಗಾಗಿ ಆ ರಿಸೋರ್ಸ್ನ ಯೂಸ್ ಮಾಡ್ಕೊಳಕ್ಕೆ ಲೈಕ್ ಅದರ್ ಕಂಟ್ರೀಸ್ ಆರ್ ಲುಕಿಂಗ್ ಟು ಓಪನ್ ದೇರ್ ಕಂಪ್ನೀಸ್ ಇನ್ ಇಂಡಿಯಾ.
ಸೊ ಅದೊಂದು ಬ್ರೈನ್ ಪವರ್ನ ಯೂಸ್ ಮಾಡ್ಕೊಳಕ್ಕೆ. ಒಂದು ಜನರಲ್ ಪರ್ಸೆಪ್ಷನ್ ಇನ್ನೊಂದೇನಂದ್ರೆ ಚೀಪ್ ಲೇಬರ್, ಲೈಕ್ ಕಂಪ್ಯಾರಿಟಿವ್ಲಿ. ನಾ ಚೀಪ್ ಲೇಬರ್ ಬಗ್ಗೆ ಕೇಳೋನಿದ್ದೆ. ಅಮೇರಿಕಾದಲ್ಲಿ ಒಂದು ಕಂಪ್ನಿ ನಿಮ್ಮನ್ನು ಇಟ್ಕೊಂಡು ಸ್ಯಾಲ್ರಿ ಕೊಡೋದಕ್ಕೂ ಅದೇ ಕಂಪ್ನಿ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿ ಚೀಪ್ ಲೇಬರ್ನಲ್ಲಿ ಕೆಲಸ ಮಾಡಿಸ್ಕೊಳ್ಳೋ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಸರಿನಾ ತಪ್ಪ? ನಾವು ಹಂಗೆ ಮಾಡಬೇಕೋ ಮಾಡಬಾರ್ದು? ಅದು ಪರ್ಸ್ಪೆಕ್ಟಿವ್ ಅನಿಸುತ್ತೆ, ಬಟ್ ಕಂಪ್ನಿ ಯಾವಾಗಲೂ ಅವರ ಒಂದು ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡೋದು. ಸೊ ಹಾಗಾಗಿ ಇನ್ ಅ ವೇ ಲೈಕ್ ಈಗ ಏನಾಗ್ತಿದೆ ಅಮೆರಿಕಾದಲ್ಲಿ ಪರಿಸ್ಥಿತಿ, ಲೈಕ್ ಅಲ್ಲಿ ಈಗ ರೀಸೆಂಟ್ಲಿ ಒಂದು H1B ಒಂದು ರೂಲ್ ತಂದರು. ಏನಂದರೆ 100 ಹೊರಗಿಂದ ಅಪ್ಲೈ ಮಾಡೋರಿಗೆ, ಹೊರದೇಶದಿಂದ ಅಪ್ಲೈ ಮಾಡೋರಿಗೆ 100K ಫೀಸ್ ಅಂತ. ಸೊ ಕಂಪ್ನೀಸ್ ಅದನ್ನ ಇನಿಷಿಯಲಿ ಅದ್ರ ಟ್ರಂಪ್ ಡಿಸಿಷನ್, ಈಸ್ ಇಟ್ ಫೇರ್ ಆ್ಯಂಡ್ ಹೆಲ್ದಿ? ಐ ಥಿಂಕ್ ಇಟ್ಸ್ ಅನ್ಸೈಂಟಿಫಿಕ್ ಅನಿಸುತ್ತೆ. ಯಾಕಂದರೆ H1B ಇಂದ ಅಲ್ಲಿವರೆಗೆ ಏನು ತೊಂದರೆ ಆಗಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ದೇ ಗೋ ಆ್ಯಂಡ್ ವರ್ಕ್, ಆ್ಯಂಡ್ ಆಲ್ಸೋ ಅಲ್ಲಿ ಈಗ ಯಾರು ಅಮೇರಿಕನ್ ಅಲ್ಲಿ ಪ್ರಜೆಗಳ ಮೇಲೆ ನಮಗೆ ಪ್ರಿಫರೆನ್ಸ್ ಕೊಡಲ್ಲ. ಈ ಟ್ಯಾಲೆಂಟ್ ಎಲ್ಲಿಂದ ಸಿಗುತ್ತೋ ಅಷ್ಟೇ ಪ್ರಿಫರೆನ್ಸ್ ಕೊಡೋದು. ಅವ್ರು ಮಾರ್ಕೆಟ್ ಮಾಡ್ತಾರೆ ಯಾರಿದ್ರೇನು. ಹೌದು. ಸೊ ಅಲ್ಲಿ ಒಬ್ಬ ಸಿಟಿಸನ್ ಎಲಿಜಿಬಲ್ ಇದ್ದರೆ ಅವ್ರು ಡೆಫಿನೆಟ್ಲಿ ಅವ್ರಿಗೆ ಚಾನ್ಸ್ ಕೊಡೋದು. ಸೊ ಹಾಗಾಗಿ ಆ ವಿಷಯದಲ್ಲಿ ಈ ಥರ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಈ ಥರ ಈ ಒಂದು ಡಿಸಿಷನ್ ಏನಾಗುತ್ತೆ ಅಂತಂದರೆ, ಲೈಕ್ ಈಗ ನೋಡಿ ಎಷ್ಟೊಂದು ಇಮಿಡಿಯೇಟ್ಲಿ ಲಾಸ್ಟ್ 6 monthsಲ್ಲಿ ಎಲ್ಲ ಟಾಪ್ ಕಂಪ್ನೀಸ್ ಅಮೆಝಾನ್, ಫೇಸ್ಬುಕ್, ಗೂಗಲ್, ಮೈಕ್ರೋಸಾಫ್ಟ್ ಎಲ್ಲರೂ ಅನೌನ್ಸ್ ಮಾಡಿದರು ಇಷ್ಟೊಂದು ಬಿಲಿಯನ್ಸ್ ಆಫ್ ಡಾಲರ್ಸ್ ನಾವು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಅಲ್ಲಿರೋ ಆಫ್ ಶೋರ್ ಡೆವಲಪ್ಮೆಂಟ್ಸ್ ಕ್ರಿಯೇಟ್ ಮಾಡಿ ಅಲ್ಲಿನೇ ಟ್ಯಾಲೆಂಟ್ ಹೈರ್ ಮಾಡ್ತೀವಿ ಅನ್ನೋದು. ಸೊ ಅಲ್ಟಿಮೇಟ್ಲಿ ಈಗ ಇಂಡಿಯಾದ ರೆವೆನ್ಯೂನು ಜಾಸ್ತಿ ಆಗುತ್ತೆ ಆ ಥರ. ಅಲ್ಲಿ ಜಾಬ್ ಅಪಾರ್ಚುನಿಟೀಸ್ ಎಲ್ಲ ಇಲ್ಲಿ ಮೂವ್ ಆದಂಗೆ ಆಗುತ್ತೆ ಬಿಕಾಸ್ ಆಫ್ ದಿಸ್ ಒನ್ ರೂಲ್. ಜಸ್ಟ್ ಟು ಪ್ಲೀಸ್ ದಿ ಅಮೇರಿಕನ್ ಒರಿಜಿನಲ್ ಸಿಟಿಸನ್ಸ್, ನೀವು ಹೊರಗಿನವರೆಲ್ಲ ಇಲ್ಲಿರೋದು ಬೇಡ ಅನ್ನುವಂಥ ಸ್ಟೇಟ್ಮೆಂಟು ಹೌ ಫಾರ್ ಇಟ್ ಈಸ್ ಸುಟೇಬಲ್ ಟು ಅಮೇರಿಕನ್ economy or IT sector? I think it's it's harmful to them. Like ಒಂದು ಅದು ಅಷ್ಟೇ ನೀವು ಹೇಳ್ದಂಗೆ, ಅದು ಜಸ್ಟ್ ಟು ಪ್ಲೀಸ್ ದೆಮ್. ಲೈಕ್ ದೇರ್ ಈಸ್ ನಥಿಂಗ್ ಸೈಂಟಿಫಿಕ್ ಅಬೌಟ್ ಜಸ್ಟ್ ಟು ಪೊಲಿಟಿಕಲ್ ಗೇನ್, ಪೊಲಿಟಿಕಲ್ ಇದಷ್ಟೇ ಅದು. ಸೊ ಈ ಥರ ಮಾಡೋದ್ರಿಂದ ಒಂದು ಅವ್ರಿಗೆ ಸ್ಲೋಲಿ ಅರಿವಾಗುತ್ತೆ ಅನಿಸುತ್ತೆ. ಐ ಥಿಂಕ್ ಈಗ ಎಲ್ಲ ಈಗ ಹೆಂಗೆ ಅಂದರೆ, ಈಗ ಒಂದು ಕನ್ಸರ್ವೇಟಿವ್ ಗೌರ್ಮೆಂಟ್ ಇರುತ್ತೆ, ಸಡನ್ ಆಗಿ ಲಿಬ್ರಲ್ ಗೌರ್ಮೆಂಟ್ ಆಯ್ಕೆ ಆಯಿತು ಅಂದರೆ ಹೆಂಗೆಲ್ಲ ಫ್ರೀ ಬಿಡ್ತಾರೋ ಹಾಗೆ ಇದು ಒಂದು ಲಿಬ್ರಲ್ ಗೌರ್ಮೆಂಟ್ ಇತ್ತು, ಈ ಕನ್ಸರ್ವೇಟಿವ್ ಗೌರ್ಮೆಂಟ್ ಬಂದಿದೆ, ಈಗೆಲ್ಲ ಟೈಟ್ ಮಾಡಿದ್ದಾರೆ. ಸ್ಲೋಲಿ ಅದು ಸಡಿಲಗೊಳ್ಳುತ್ತೆ ಅಂತ. ಅದು ಏನು ಯೂಸ್ ಹಂಗೆ ಮಾಡೋದ್ರಿಂದ? ಅದು ಪೊಲಿಟಿಕಲ್, ಇಟ್ಸ್ ಆಲ್ ಕಂಪ್ಲೀಟ್ಲಿ ಪೊಲಿಟಿಕಲ್. ಈ ಥರದ ಪೊಲಿಟಿಕಲ್ ಗೇಮ್ ಅಲ್ಲಿನೂ ಇದೆ. ನೀವು ಆ್ಯಸ್ ಎ ಪ್ರೊಫೆಷ್ನಲ್ ಆಗಿರ್ತೀರಿ, ನಿಮಗೆ ವರ್ಕ್ ವೀಸಾ ಇರುತ್ತೆ, ನಿಮಗೆ ಗ್ರೀನ್ ಕಾರ್ಡ್ ಇಲ್ಯೂಷನ್ ಇದೆಯಾ, ಹೋಗಿದೆಯಾ ಅಮೇರಿಕಾದಲ್ಲಿ? ಗ್ರೀನ್ ಕಾರ್ಡ್ದು ಇಲ್ಯೂಷನ್ ಇರುತ್ತೆ. ಸೊ ಏನಂದರೆ, ಬಟ್ ಈಗ ಜಾಸ್ತಿ ಗ್ರೀನ್ ಕಾರ್ಡ್ಗೆ ಅಪ್ಲಿಕೆಂಟ್ಸ್ ಎಲ್ಲ ಚೈನಾ ಮತ್ತು ಇಂಡಿಯಾದಿಂದ ಇರೋದು. ಸೊ ಹಾಗಾಗಿ ಈಗ ಭಾಳ ಜನ ಕ್ಯೂ ಅಲ್ಲಿದ್ದಾರೆ. ಸೊ ಗ್ರೀನ್ ಕಾರ್ಡ್ ಸಿಗೋದು ಈ ಚೈನಾ ಮತ್ತು ಇಂಡಿಯಾ ಹೊರತುಪಡಿಸಿದ್ರೆ ಬೇರೆ ದೇಶದವರಿಗೆ ಬೇಗ ಸಿಗುತ್ತೆ. ಅವ್ರ ಇನ್ನೂ ಡ್ರೀಮ್ಸ್ ಎಲ್ಲ ಹಿಡ್ಕೋಬೋದು. ಬಟ್ ಇಂಡಿಯಾ ಚೈನಾ ಅದೇ ಇದರಲ್ಲಿ ಇರೋಕ್ಕಾಗಲ್ಲ. ಅಲ್ಲ, ಇಂಡಿಯಾ ಚೈನಾದವ್ರಿಗೆ ಡಿಲೇ ಮಾಡಲಿಕ್ಕೆ ಕಾರಣ ಏನಿರ್ಬೋದು? ಅಂದರೆ ಅವ್ರದ್ದು ಒಂದು ನೀತಿ ಏನದು, ಇಷ್ಟು ಈ ಒಂದು ವರ್ಷದಲ್ಲಿ ಇಷ್ಟು ಗ್ರೀನ್ ಕಾರ್ಡ್ ಕೊಡ್ಬೇಕಂತ ಅಷ್ಟೇ ಇರೋದು. ಸೊ ಆ ಒಂದು ನೀತಿ ಪ್ರಕಾರನೇ ಅವರು ಕೊಡ್ತಾ ಬಂದಿದ್ದಾರೆ. ಸೊ ಅದಕ್ಕೆ ಗ್ರೀನ್ ಕಾರ್ಡ್ ಬೇಕಂದ್ರೆ ನಮ್ಮ ಇಂಡಿಯನ್ಸ್ ಚೈನೀಸ್ ಕಾಯಲೇಬೇಕು. ಅದೇನು ಸಿಕ್ಕರೇನು ಅದು ಮಹಾ ಅಚೀವ್ಮೆಂಟ್ ಅಂತ ಅನ್ನಿಸ್ತದೆಯಾ ನಿಮ್ಮಂಥವ್ರಿಗೆ? ಅದು ಪರ್ಸ್ಪೆಕ್ಟಿವ್ ಅಟ್ ದ ಎಂಡ್ ಆಫ್ ದ ಡೇ. ಒಬ್ಬರಿಗೆ ಅಲ್ಲಿರೋದು ಭಾಳ ಇಂಪಾರ್ಟೆಂಟು. ನಮ್ಮ ದೇಶ ಬಿಟ್ಟು ಬಂದಿದ್ದೀವಲ್ಲ, ಬಿಟ್ಟಿದ್ರು ಪರವಾಗಿಲ್ಲ, ಅಮೇರಿಕಾದಲ್ಲೇ ಇರಬೇಕು ಅಂತ ಅಲ್ಲಿ ಲೈಫ್ಗೆ ಅಡ್ಜಸ್ಟ್ ಆದವರು, ಬಿಟ್ಟು ಬರೋಕ್ಕೆ ಆಗೋದೇ ಇಲ್ಲ ಅಂತ ಅಂದವರಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಓಪನ್ ಆಗಿದ್ದರೆ, ನಾವು ಇರೋಷ್ಟು ದಿನ ಇರ್ತೀನಿ ಅನ್ನೋರು ಇದ್ದರೆ ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಒಂದು ಕಲ್ಚರಲ್ ಕ್ರೈಸಿಸ್ ಬಂದಾಗ ನೀವು ಮೆಚುರಿಟಿ ಬಂದಮೇಲೆ, ಡಿಗ್ರಿ ಆದಮೇಲೆ ಅಲ್ಲಿ ಹೋಗ್ತೀರಿ, ನಿಮಗೆ ಆ ಕಲ್ಚರ್ ಇನ್ಫ್ಲುಯೆನ್ಸ್ ಆಗದೆ ಬದುಕುವಂಥ ರೀತಿ ಇರ್ತದೆ. ಬಟ್ ನಿಮ್ಮ ಮುಂದಿನ ಜನ್ರೇಷನ್ನು, ನಿಮ್ಮ ಮಕ್ಕಳು ಅಲ್ಲಿ ಕಲ್ಚರ್ ಇಟ್ಕೊಂಡು ಕಲೀಲಿ ಅಂತ ನಿಮ್ಗೇನಾರು ಅನ್ನಿಸ್ತದೆಯಾ, ಅಥವಾ ಬೇಡಪ್ಪ ನಮ್ಮ ದೇಶದಲ್ಲೇ ನಮ್ಮ ಮಕ್ಕಳು ಓದಲಿ ಅಂತ ಅನಿಸ್ತದ? ಕಲ್ಚರಲ್ಲಿ ದಟ್ ಆ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಯಾಕಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಅಂಡರ್ಸ್ಟ್ಯಾಂಡ್. ನಾನು ಎಷ್ಟೊಂದು ಸರಿ ಮಕ್ಕಳು ದೊಡ್ಡದು ಆಗೋದ್ರಲ್ಲಿ ನಾನು ಇಲ್ಲಿ ಬಂದುಬಿಡ್ಬೇಕು ಅಂತ ಫೀಲಿಂಗ್ ಇರುತ್ತೆ. ಯಾಕಂದರೆ ಅಲ್ಲಿ ಡೇಟಿಂಗ್ ಕಲ್ಚರ್
ಎಷ್ಟೊಂದು ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಲೈಕ್ ಅವ್ರ ಮಕ್ಕಳು ಅದೇ ಕಲ್ಚರ್ ಇಷ್ಟ ಆಗದೆ ಇರ್ಬೋದು ಅನ್ನೋದಕ್ಕೆ ಆ ಕನ್ಸರ್ವೇಟಿವ್ ಆಟಿಟ್ಯೂಡ್ ಕಾರಣನೂ ಬೇಸಿಕಲಿ ಇಟ್ ಇಸ್ ನಾಟ್ ಗುಡ್. ಐ ಥಿಂಕ್ ಮಿಕ್ಸ್ ಆಫ್ ಬೋತ್. Mix of both, of course. Why that dating culture is encouraged in America? Was it necessary for them? ಅದು ಮುಂಚೆಯಿಂದ ಬಂದಿದ್ದಂತ ಅನ್ಸುತ್ತೆ ನನಗೆ. ಐ ಡೋಂಟ್ ನೋ ಹೌ ಇಟ್ ಬಿಗ್ಯಾನ್, ಬಟ್ ಆ ಫ್ರೀಡಮ್ಮೇ ಆ ಥರ ಒಂದು ಓಪನ್ ಕಲ್ಚರ್, ಅಥವಾ ಅದಕ್ಕೆ ಅವ್ರು ಇಂಪಾರ್ಟೆನ್ಸ್ ಕೊಡಲಿಲ್ಲ, ಅದನ್ನ ಕಲ್ಚರಲ್ ಪಾರ್ಟ್ ಅಂಡ್ ಕ್ಯಾರೆಕ್ಟರ್. ಅಕಾರ್ಡಿಂಗ್ ಟು ದೆಮ್ ಇಟ್ ಈಸ್ ಇಂಪಾರ್ಟೆಂಟ್, ಲೈಕ್ ಓಪನ್ ಕಲ್ಚರ್ ಇರೋದು, ಡೇಟಿಂಗ್ ಕಲ್ಚರ್ ಇರೋದು, ನಮ್ಮ ಪಾರ್ಟ್ನರ್ ನಾವು ಹೇಗಿದ್ದೇವೆ ಅಂತ ತಿಳ್ಕೊಳೋದು, ಲೈಕ್ ನಮ್ಗೆ ಎಂಥ ಪಾರ್ಟ್ನರ್ ಬೇಕಂತ ಫೈಂಡ್ ಔಟ್ ಮಾಡೋದು. ದೇ ಥಿಂಕ್ ದಟ್ ಇಟ್ ಈಸ್ ಇಂಪಾರ್ಟೆಂಟ್. ಅದು ಅವ್ರಿಗೆ ಅನಿಸ್ತು. ಅದಕ್ಕೆ ಅನಿಸ್ತು. ನಿಮ್ಗೆ ನಾಳೆ ನಿಮ್ಮ ಮಕ್ಕಳಿಗೆ ಅದು ಬೇಡ ಅಂತ ಅನಿಸ್ತದಲ್ಲ, ಯಾಕೆ? ಅದೇ ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಕಾಂಟ್ರಡಿಕ್ಷನ್. ಕಾನ್ಫ್ಲಿಕ್ಟ್ ಎರಡು. Of course, we have to accept it. We have to accept. ನಾವು ಬೆಳೆದಿರೋ ರೀತಿ, ನಾವು ಥಿಂಕ್ ಮಾಡೋ ರೀತಿಗೂ ಅಲ್ಲಿರೋ ಕಲ್ಚರ್ಗೂ ಒಂದು ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಬಟ್ ಈಗ ಒಂದು ಇಂಡಿಯನ್ ಸ್ಟೂಡೆಂಟ್ಸ್ ಅಥವಾ ಇಂಡಿಯನ್ ಮೈಂಡ್ಸೆಟ್ನಲ್ಲಿ ಗ್ರಾಸ್ಪಿಂಗ್ ಈಸ್ ಇಂಪಾರ್ಟೆಂಟ್ ಆರ್ ಎಕ್ಸ್ಪ್ರೆಷನ್ ಈಸ್ ಇಂಪಾರ್ಟೆಂಟ್? ಗ್ಲೋಬಲ್ ಎಕ್ಸ್ಪೋಜರ್ ಬೇಕಾದಾಗ ನಿಮ್ಮ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರಬೇಕು. ಒಂದು ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಡೀಪಾಗಿ ಗ್ರಾಸ್ಪ್ ಮಾಡೋದು, ಸ್ಟಡಿ ಮೆಥಡಾಲಜಿ, ಇದರಲ್ಲಿ ಯಾವುದು ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನಿಸ್ತದೆ ಅಲ್ಲಿ ನೋಡಿದಾಗ? ಗ್ರಾಸ್ಪಿಂಗ್ ಇದ್ದವರು ಸಕ್ಸಸ್ ಆಗ್ತಾರಾ? ಓನ್ಲಿ ನೀವು ಹೇಳಿದ್ರಿ ಕಮ್ಯುನಿಕೇಶನ್. ಅಟ್ ದ ಎಂಡ್ ಆಫ್ ದ ಡೇ ಎರಡೂ ಇರಬೇಕು. ಯಾಕಂದರೆ ನೀವು ಜಸ್ಟ್ ಗ್ರಾಸ್ ಲೈಕ್ ಎ ಬ್ಯಾಲೆನ್ಸ್. ಇಟ್ಸ್ ಲೈಕ್ ಬ್ಯಾಲೆನ್ಸ್. ಲೈಕ್ ಬರೀ ಗ್ರಾಸ್ ಮಾಡ್ಕೊಂಡಿದ್ರೆ ನಿಂಗೆ ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇದ್ದರೆ, ರೈಟಿಂಗರ ಆಗಲಿ ಅಥವಾ ನೀವು ಹೇಳೋ ರೀತಿಯಲ್ಲರ ಆಗಲಿ ಇರದೇ ಇದ್ದರೆ ಇಟ್ಸ್ ನೋ ಯೂಸ್. ಅದೇ ರೀತಿ ಗ್ರಾಸ್ಪಿಂಗ್ ಪವರ್ ಇಲ್ಲ ಅಂತಂದ್ರೆ ಯು ಕಾಂಟ್ ಎಕ್ಸ್ಪ್ರೆಸ್ ಎನಿಥಿಂಗ್. ಸೊ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ನೀವು ಈಗ ಎಷ್ಟು ವರ್ಷ ಆಯಿತು ಅಲ್ಲಿದ್ದು? ನಾನು 8 ರಿಂದ 9 ವರ್ಷ ಆಯಿತು. ಸೊ ಅಲ್ಟಿಮೇಟ್ಲಿ ನಿಮಗೆ ಭಾರತದಂಥ ಅನೇಕ ಕಾಂಟ್ರಡಿಕ್ಷನ್ಸ್ ಅದಾವೆ ಇಲ್ಲಿ, ಪೊಲಿಟಿಕಲಿ, IT ಕಂಪ್ನಿಗಳಲ್ಲಿ. ಇಲ್ಲಿ ಬಂದ ಮೇಲೆ ಈ ಮೈಂಡ್ ಸೆಟ್ ಹೊಂದ್ಕೊಂಡು ಕೆಲಸ ಮಾಡ್ಬೋದು ಅನ್ನಿಸ್ತದೆಯಾ? ಕಂಫರ್ಟೇಬಲ್ ಇದ್ರೆ ಅಲ್ಲೇ ಇರಬೇಕು ಅಂತ ಅನ್ನಿಸ್ತದೆಯಾ? ಇಲ್ಲಿ ಬಂದ್ಮೇಲೆ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಇಲ್ಲಿ ನಿಮಗೆ ಪ್ರೊಫೆಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ನೀವು ಹೇಳಿದ ಪ್ರೊಫೆಷ್ನಲ್ ಅಟ್ಮಾಸ್ಫಿಯರ್ ಆಗಲಿ, ಫ್ರೀಡಮ್ ಆಗಲಿ ಇಲ್ಲ ಅಂತ ನಾನು ಕೇಳಿದ್ದೀನಿ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಅಂದರೆ ಒಳ್ಳೊಳ್ಳೆ ಕಂಪ್ನೀಸಲ್ಲಿ ಇದೆ, ಲೈಕ್ ಈಗ ಟಾಪ್ ಕಂಪ್ನೀಸಲ್ಲಿ ದೇ ಸ್ಟಿಲ್ ಟ್ರೈ ಟು ಮೇಂಟೈನ್ ದ ಕಲ್ಚರ್, ದಿ ಸೇಮ್ ಅಟ್ಮಾಸ್ಫಿಯರ್ ಲೈಕ್ ಅಮೆರಿಕಾ. ಫಾರ್ ಎಕ್ಸಾಂಪಲ್ ಸರ್ವಿಸ್ ಬೇಸ್ಡ್ ಕಂಪ್ನೀಸ್, ಇನ್ನು ಆ ಥರ ಅದೇ ಚಾಳಿಯ ಉಳಿಸ್ಕೊಂಡಿರೋ ಕಂಪ್ನೀಸು ಅಥವಾ ಅದೇ ಕಲ್ಚರಲ್ಲಿ, ಲೈಕ್ ಅದಕ್ಕೆ ಕಂಪ್ನೀಸಲ್ಲೂ ರ್ಯಾಂಕಿಂಗ್ ಇರುತ್ತೆ. ಕಂಪ್ನೀಸ್ ವಿಚ್ ಆರ್ ನೋನ್ ಫಾರ್ ದರ್ ಗುಡ್ ವರ್ಕ್ ಕಲ್ಚರ್, ಆ ಥರ ಈ ಕಂಪ್ನೀಸಲ್ಲಿ ಇದ್ದರೆ ವಿ ಕ್ಯಾನ್ ಸ್ಟಿಲ್ ಹ್ಯಾವ್ ದ ಸೇಮ್ ಕಲ್ಚರ್ ಹಿಯರ್. ಲೈಕ್ ಇಲ್ಲಿ ನಿಮ್ಮ ವರ್ಕಿಗೆ ಇಂಪಾರ್ಟೆನ್ಸು, ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಇಂಪಾರ್ಟೆನ್ಸು, ನಿಮ್ಮ ರೆಕಗ್ನಿಷನ್, ಅಪ್ರಿಸಿಯೇಷನ್ನು, ಅದಕ್ಕೆಲ್ಲ ಇಂಪಾರ್ಟೆನ್ಸು ಕಂಪ್ನೀಸಲ್ಲಿ ಕೊಡ್ತಾರೆ, ಲೈಕ್ ಡಿಪೆಂಡಿಂಗ್ ಆನ್ ದ ಕಂಪ್ನಿ ಕಲ್ಚರ್. ನಾನು ಒಂದು 10 ವರ್ಷಗಳಿಂದ ಅಶೋಕ್ ಕೇಣಿಯವರು ಇಂಟರ್ವ್ಯೂ ಮಾಡಿದ್ದೆ. ಅವ್ರೇನು ಹೇಳಿದರು ಅಂದರೆ, ನಮ್ಮ ದೇಶದ ಪ್ರತಿಯೊಬ್ಬ ಎಂಜಿನಿಯರಿಂಗ್ ಗ್ರ್ಯಾಜುಯೇಟು ಜಗತ್ತಿನ ಯಾವುದಾದ್ರೂ ರಾಷ್ಟ್ರದಲ್ಲಿ ಕೆಲಸ ಮಾಡಿ ಬಂದರೆ ಅವನಿಗೆ ರಿಯಲ್ ವರ್ಕ್ ಕಲ್ಚರ್ ಬರ್ತದೆ. ಬೇಸಿಕಲಿ ನಾವು ಭಾರತೀಯರು ಮೈಗಳ್ರು ಅಥವಾ ಈ ಏನೋ ಒಂದು ಹೈಪೋಕ್ರೈಟ್ಸ್ ಇರ್ತೀವಿ ಅನ್ನೋ ಮಾತನ್ನು ಹೇಳಿದರು. ಅದು ನಿಮ್ಗೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ಮೇಲೆ ಇಲ್ಲಿ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಕಲಿ ಮುಂದೆ ಅವ್ರ ಆ್ಯಟಿಟ್ಯೂಡ್ಗೂ ಅಲ್ಲಿ ಮಾಡೋ ಕೆಲಸ ಮಾಡೋ ಆ್ಯಟಿಟ್ಯೂಡ್ಗೆ ಏನಾರ ಇದು ರೆಲೆವೆಂಟ್ ಅನ್ನಿಸ್ತದೆಯಾ? ಹೌದು. ಇಲ್ಲಿ ಪರ್ಸ್ಪೆಕ್ಟಿವ್ಸ್ ಆಲ್ವೇಸ್ ಅಲ್ಲ, ಪರ್ಸ್ಪೆಕ್ಟಿವ್ ಇದೆ. ಅದೇ ಡಿಪೆಂಡ್ಸ್ ಅಪಾನ್ ಎನ್ವಿರಾನ್ಮೆಂಟ್ ಆಲ್ಸೋ. ಅದೇ 2 ಪರ್ಸ್ಪೆಕ್ಟಿವ್ಸ್, ಇಲ್ಲಿ ಪರ್ಸ್ಪೆಕ್ಟಿವ್, ಅಲ್ಲಿ ಪರ್ಸ್ಪೆಕ್ಟಿವ್ ಅಂತ. ನೀವು ಅಲ್ಲಿ ಹಂಗೆ ಇಲ್ಲಿ ಭಾಳ ಆನೆಸ್ಟ್ ಆಗಿರೋಕೆ ಹೋದರೆ ಆಗ ಅದು ಆಫೀಸ್ ಅಟ್ಮಾಸ್ಫಿಯರ್ ಹಂಗಿರಲ್ಲ. ಯಾವನು ಪಾರ್ಶಾಲಿಟಿ ಮಾಡೋದನ್ನ ಪ್ಲೀಸ್ ಮಾಡ್ತಾನೆ, ಅವನಿಗೆ ಇಂಪಾರ್ಟೆನ್ಸ್ ಕೊಡೋದು ಇದ್ದಾಗ ನೀವು ಹಾರ್ಡ್ ವರ್ಕ್ ಮಾಡೋದು ಬೇಡ ಅನ್ನಿಸ್ತದೆ. ಕೆಲವೊಂದು ಅಫ್ಕೋರ್ಸ್ ದಟ್ ಚಾಲೆಂಜ್ ಯು ಹ್ಯಾವ್ ನಾಟ್ ಫೇಸ್ಡ್ ಹಿಯರ್. ನೀವು ಇಲ್ಲಿ ಕೆಲಸ ಮಾಡಿಲ್ಲ, ಬಟ್ ಕೇಳಿರ್ತೀರಲ್ಲ. ಆಗ ಅಮೆರಿಕಾದಲ್ಲೇ ಚೆನ್ನಾಗಿತ್ತಲ್ಲಪ್ಪ, ನಂಗೆ ಫ್ರೀಡಮ್ ಇತ್ತು, ಆ ಥರದ ಅಟ್ಮಾಸ್ಫಿಯರ್ ಇರಲಿಲ್ಲ ಅನ್ನುವ ಭಾವನೆ ಇರ್ತದೆ. ಈ ಭಾಳಷ್ಟು ಜನ ಮಕ್ಕಳ ತಲೆಯಲ್ಲಿ ಅದೇ ವಿಚಾರ ಇರ್ತದೆ, ನಾವು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿನೂ ಇವ್ರ ಜೊತೆ ಹಿಂಗೆ ಅನಿಸ್ಕೋಬೇಕಲ್ಲ, ಫ್ರೀಡಮ್ ಇಲ್ಲಲ್ಲ ಅಂತ. ಆ ಥರದ ಕಂಪ್ನಿಗಳಿಗೆ ನೀವು ಅಲ್ಲಿ ಎಂಪ್ಲಾಯಿ ಆಗಿ ಆ ದೇಶದ ಶಿಕ್ಷಣವನ್ನು ಪಡೆದು ಏನು ಹೇಳಿಕ್ಕೆ ಬಯಸ್ತೀರಿ ಅಪ್ಕಮಿಂಗ್ ಕಂಪ್ನಿಗಳಿಗೆ, ಸ್ಟಾರ್ಟಪ್ಗಳಿಗೆ? ಅಂದರೆ ಈಗ ವರ್ಕ್ ಕಲ್ಚರ್ ಇಸ್ ಕನ್ಸರ್ನ್. ಯಾರಾದರೂ ಆಗಲಿ ತಮ್ಮ ಕೆಲಸಕ್ಕೆ, ತಾವು ಮಾಡಿರೋ ಕೆಲಸಕ್ಕೆ ಕರೆಕ್ಟ್ ರೆಕಗ್ನಿಷನ್ ಅವ್ರ ಬೆಲೆ ಸಿಗಬೇಕು, ಎಪ್ರಿಸಿಯೇಷನ್ ಸಿಗಬೇಕಂತಲೇ ಇರುತ್ತೆ.
ಲೈಕ್ ಎಲ್ಲರಿಗೂ ಆಗಲಿ ಲೈಕ್ ಅಪ್ರಿಸಿಯೇಷನ್ ಈಸ್ ಅ ಬೇಸಿಕ್ ಫಾರ್ಮ್ ಆಫ್ ಒಂದು ರೆಕಗ್ನಿಷನ್. ಸೊ ಹಾಗಾಗಿ ನೀವು ಮಾಡಿರೋ ಕೆಲಸಕ್ಕೆ ಒಂದು ನಾವು ದುಡಿತೀವಿ, ಇದು ಮಾನಿಟ್ರಿಯಿಂದನೇ ಎಲ್ಲನೂ ಬೆಳಕಾಗಲ್ಲ. ಲೈಕ್ ಒಳ್ಳೆ ಸಂಬಂಧಗಳು ಇಂಪಾರ್ಟೆಂಟ್. ನಮ್ಮ ಮ್ಯಾನೇಜರ್ ಜೊತೆಗೆ ನಾವು ಹೇಗೆ ಟ್ರೀಟ್ ಮಾಡ್ತೀವಿ, ಅವ್ರು ನಮ್ಮ ಹೇಗೆ ಟ್ರೀಟ್ ಮಾಡ್ತಾರೆ, ಎಲ್ಲದು ಇಂಪಾರ್ಟೆಂಟ್ ಆಗುತ್ತೆ. ಅಪ್ರಿಸಿಯೇಷನ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡೋ ಕೆಲಸಕ್ಕೆ ಇಂಪಾರ್ಟೆನ್ಸ್ ಬೇಕಾಗುತ್ತೆ. ಹಾಗಾದರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್. ಒಂದು ದೀಸ್ ಆರ್ ಆಲ್ ಪಾರ್ಟ್ ಆಫ್ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನಾನು ಮ್ಯಾನೇಜರ್ಸಿಗೆ ಏನು ಹೇಳೋದಂತಂದರೆ, ಅಟ್ ದ ಎಂಡ್ ಆಫ್ ದ ಡೇ ಕ್ಲೈಂಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮಗೆ ಎಂಪ್ಲಾಯಿ ಕೂಡ ಇಂಪಾರ್ಟೆಂಟ್. ಬರೀ ಡೆಲಿವರೇಬಲ್ಸ್ ಅಥವಾ ಡೆಲಿವರಿ ಟೈಮ್ ಬಂತು, ಡೆಡ್ಲೈನ್ ಬಂತು ಅಂತ ಎಂಪ್ಲಾಯ್ ಅದೆಲ್ಲ ಇರುತ್ತೆ. ದಟ್ಸ್ ಪಾರ್ಟ್ ಆಫ್ ಇಟ್. ಲೈಕ್ ಲೈಕ್ ಪ್ರೆಷರ್ ಹಾಕೋದು. ಬಟ್ ದೇ ಹ್ಯಾವ್ ಟು ಟ್ರೈ ಟು ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಎಂಪ್ಲಾಯೀಸ್ ಆಲ್ಸೋ. ಲೈಕ್ ಅವ್ರದ್ದು ಏನಿದೆ, ಸಿಚುವೇಶನ್ ಹೇಗಿದೆ, ಏನು ಟ್ಯಾಲೆಂಟ್ ಇದೆ, ಯಾರಿಗೂ ಏನು ಕೊಟ್ಟರೆ ಕೆಲಸ ಮಾಡ್ತಾರೆ, ಎಷ್ಟು ಮ್ಯಾನೇಜರ್ಸ್ ಎಷ್ಟು ಪ್ರೊಯಾಕ್ಟಿವ್ ಆಗಿರ್ತಾರೆ, ಎಷ್ಟು ತಮ್ಮ ಟೀಮ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೀಮ್ ಕಲ್ಚರ್ ನೀಡ್ಸ್ ಟು ಇಂಪ್ರೂವ್ ಹಿಯರ್. ಈ ಪ್ರೊಫೆಷ್ನಲ್ ಹೈರಾರ್ಕಿಯಲ್ಲಿ ಅಪ್ರಿಸಿಯೇಟ್ ಮಾಡಲಿಕ್ಕೆ, ತಪ್ಪಾದರೆ ಸಾರಿ ಆ್ಯಂಡ್ ಥ್ಯಾಂಕ್ಸ್ ಹೇಳಲಿಕ್ಕೆ ದೇರ್ ಇಸ್ ನೋ ಎನಿ ಹೆಸಿಟೇಷನ್. ಬಟ್ ಇಂಡಿಯಾದಲ್ಲಿ ಈ ಹೈರಾರ್ಕಿ ಮತ್ತು ಪ್ರೋಟೋಕಾಲ್ ವಿಷಯ ಬಂದಾಗ ಸಾರಿ ಮತ್ತು ಥ್ಯಾಂಕ್ಸ್ ಹೇಳಲಿಕ್ಕೆ ರಿಸರ್ವೇಷನ್ ಇರಲಿಕ್ಕೆ ಏನು ಕಾರಣ ಇರ್ಬೋದು? ಆ್ಯಕ್ಚುಲಿ ಹೆಂಗೆ ನೋಡಿದರೆ ಐ ಟಿ ಕಲ್ಚರಲ್ಲಿ ಆ ಥರ ಕಡಿಮೆನೇ ಇರೋದು. ಬಟ್ ಸ್ಟಿಲ್ ಇಟ್ ನೀಡ್ಸ್ ಟು ವರ್ಕ್. ಲೈಕ್ ಎಸ್ಪೆಷಲಿ ಇಂಡಿಯಾದಲ್ಲಿ ನಾವೆಲ್ಲ ಎಷ್ಟೇ ಸೀನಿಯರ್ ಆದ್ರೂ ನಮ್ಮ ಮ್ಯಾನೇಜರ್ಸ್ನ ಅವ್ರ ಹೆಸರಿಟ್ಟೆ ಕಲಿಯೋದು. ಬಿಕಾಸ್ ಎಲ್ಲರೂ ಒಂದು ಫಾರ್ ಎಕ್ಸಾಂಪಲ್ ಮಿಸ್ಟರ್ ವಿಶ್ವನಾಥ್ ಈ ಥರ ಅವ್ರ ಹೆಸರು ಇಟ್ಕೊಂಡು ಸರ್ ಇಲ್ಲ, ಸರ್ ಕಲ್ಚರ್ ಇಸ್ ಲೈಕ್ ಸ್ಲೇವರಿ ಆಟಿಟ್ಯೂಡ್. ಅದು ಆ ಥರ ಯಾರು ಮನಸ್ಸಲ್ಲಿ ಬರಬಾರ್ದು. ಬಟ್ ಸರ್ ಹ್ಯಾಸ್ ಕಮ್ ಫ್ರಮ್ ಯುರೋಪ್ ಆ್ಯಂಡ್ ಅಮೇರಿಕಾ, ಬಟ್ ಇಟ್ ಈಸ್ ರಿಟೇನ್ಡ್ ಇನ್ ಇಂಡಿಯಾ, ಇಟ್ ಈಸ್ ನಾಟ್ ದೇರ್ ಇನ್ ಅಮೇರಿಕಾ. ಸೊ ವಾಟ್ ಈಸ್ ದಿಸ್ ಐರನಿ? ನೀವೇ ಮ್ಯಾನೇಜರ್ ಆಗಿದ್ರಿ ಅಂದರೆ ಮಿಸ್ಟರ್ ವಿಶ್ವನಾಥ್ ಅಂದರೆ ಯು ಮೇ ನಾಟ್ ಟಾಲರೇಟ್, ಯು ಫೀಲ್ ದಟ್ ಹಿ ಹ್ಯಾಸ್ ನಾಟ್ ರೆಸ್ಪೆಕ್ಟೆಡ್ ಮೀ. ನನಗೆ ಆ ಥರ ಒಂದು ಅನುಭವ ಆಯಿತು. ನಾನು ಅಮೇರಿಕಾದಲ್ಲಿ ಕೆಲಸ ಮಾಡೋರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೆ. ಹಿ ವಾಸ್ ಕ್ವೈಟ್ ಜೂನಿಯರ್ ಟು ಮೀ. ಬಟ್ ಅವ್ರು ಮಾತಾಡೋ ಮುಂದೆ ಮಿಸ್ಟರ್ ಸಿದ್ದು ಅಂತಿದ್ರು. ನಾನು ಇಷ್ಟು ಸೀನಿಯರ್ ಇದ್ದೀನಿ, ಲೆಕ್ಚರ್ ಇದ್ದೀನಿ, ನನಗೆ ಯಾಕೆ ಇವನು ಮಿಸ್ಟರ್ ಸಿದ್ದು ಅಂತಾನೇನೋ ಅಂತ ಫೀಲಿಂಗ್ ಬರ್ತಿತ್ತು. ಲೇಟರ್ ಐ ಕೇಮ್ ಟು ನೋ ದಟ್ ಇಟ್ಸ್ ಅಮೆರಿಕನ್ ಕಲ್ಚರ್, ಕಾರ್ಪೊರೇಟ್ ಕಲ್ಚರ್. ಬಟ್ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಂಥ ಸಿಸ್ಟಮ್ ಇನ್ಎವಿಟಬಲ್. ಅದು ಕಾರ್ಪೊರೇಟ್ ಕಲ್ಚರ್ ಅಂದರೆ ನೀವು ಬಾಸಿಗೆ ನೀವು ಹೆಸರಿಡೋದು ಕರಿಬೋದು. ನಾನೆಲ್ಲ ಹಾಗೆ ಕರೆಯೋದು. ಅವ್ರ ಹೆಸರಿಂದಾನೆ ಐ ಡೋಂಟ್ ಥಿಂಕ್ ಇಟ್ಸ್ ಇಶ್ಯೂ. ಲೈಕ್ ಕಾರ್ಪೊರೇಟ್ ಕಲ್ಚರ್ ಅಂದರೆ ನಮ್ಮ ದೇಶದಲ್ಲಿ ಹಂಗೆ ಮಾತಾಡಿದ್ರೆ ದೊಡ್ಡವ್ರ ಬಗ್ಗೆ ಇವ್ರಿಗೆ ಗೌರವನೇ ಇಲ್ಲ, ಉನ್ನತ ಹುದ್ದೆಯಲ್ಲಿರೋರ ಬಗ್ಗೆ ಐ ಥಿಂಕ್ ಇಟ್ಸ್ ದೇರ್ ಇನ್ ಇಂಡಿಯಾ ಸ್ಟಿಲ್. ಈಗ ನಮ್ಮ ಯೂನಿವರ್ಸಿಟಿಗಳಲ್ಲಿ ವೈಸ್ ಚಾನ್ಸಲರ್ಸ್ ಇರ್ತಾರೆ, ಪ್ರೊಫೆಸರ್ಗಳಿರ್ತಾರೆ, HOD ಇರ್ತಾರೆ. ದ್ಯಾಟ್ ಬಿಕಮ್ಸ್ ಎ ಇಶ್ಯೂ. ಸರಿಯಾಗಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ನಲ್ಲಿ ಇಫ್ ಸರ್ ಈಸ್ ಮಿಸ್ಸಿಂಗ್, ದೇ ಫೀಲ್ ಸಮಥಿಂಗ್ ದೇ ಆರ್ ಲೂಸಿಂಗ್. ಸೊ ಈ ಥರದಲ್ಲಿ ಏನು ಅನ್ನಿಸ್ತದೆ ನಿಮ್ಗಲ್ಲಿ? ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೆಟಪ್ಪಲ್ಲಿ ಮೋಸ್ಟ್ಲಿ ಅದು ಇನ್ನೂ ಬಂದಿಲ್ಲ ಅನಿಸುತ್ತೆ. ಬಟ್ ಕಾರ್ಪೊರೇಟ್ ಕಲ್ಚರಲ್ಲಿ ಬಂದಿದೆ. ನೀವು ಅಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ನೋಡಿದ್ರಲ್ಲ, ಅಲ್ಲೇ ಹೈರಾರ್ಕಿ ಪ್ರೋಟೋಕಾಲ್ ಇತ್ತು ಅಮಾಂಗ್ ಪ್ರೊಫೆಸರ್ಸ್? ಪ್ರೊಫೆಸರ್ ಅಂತ ಹೇಳಬೇಕಿತ್ತು. ಪ್ರೊಫೆಸರ್ ಅಂತ ಹೇಳಬೇಕಿತ್ತು. ಸರ್ ಇಲ್ಲ, ಪ್ರೊಫೆಸರ್ ಅವ್ರ ಹೆಸರು. ಓಕೆ. ಸೊ ಈ ಒಂದು ಇಡೀ ನಾನ್ ಕಲ್ಚರಲ್ ಕ್ರೈಸಿಸ್ ಎಲ್ಲ ಮಾತಾಡಿದ ಮೇಲೆ ಕೂಡ ಇವತ್ತು ಅಮೇರಿಕಾ ಇಂಡಿಯಾನ ನೋಡೋ ದೃಷ್ಟಿಕೋನ ಹೇಗಾಗಿದೆ? ವಾಟ್ ದೇ ಫೀಲ್ ಅಬೌಟ್ ಇಂಡಿಯನ್ ಯೂತ್ಸ್ ಆ್ಯಂಡ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಆರ್ ಇಂಡಿಯನ್ ಸಿಟಿಜನ್ಸ್? ಏನು ಮಾತಾಡ್ತಾರೆ ಅವ್ರು ನಮ್ಮ ಬಗ್ಗೆ ಈಗ? ಬೇಸಿಕಲಿ ಇಂಡಿಯನ್ಸ್ ಅವ್ರ ಇದ್ರ ಬಗ್ಗೆ, ಟ್ಯಾಲೆಂಟ್ ಬಗ್ಗೆ ಅವ್ರಿಗೇನು ಕ್ವಶನ್ ಇಲ್ಲ. ದೇ ಆರ್ ಟ್ಯಾಲೆಂಟೆಡ್ ಪೀಪಲ್, ದೇ ಆರ್ ಹಾರ್ಡ್ ವರ್ಕಿಂಗ್ ಪೀಪಲ್. majority of the opinion is positive only, like as far as just Indians is concerned. Politically it may differ, like ನೀವು ಕೇಳ್ತಿರೋದು ಸಿಟಿಸನ್ಸಿಗೂ ಎರಡು ಬೋತ್ ಟೋಟಲಿ ದೇರ್ ಒಪಿನಿಯನ್ ಅಬೌಟ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್, ಇಂಡಿಯನ್ ಸಿಟಿಜನ್ಸ್, ಮತ್ತು ನಾವು ಕಾಂಪಿಟೆಂಟ್ ಅಂತ ಅನಿಸಿದೀವ ಅಥವಾ ಇನ್ನೂ ನಾವು ಭಾಳ ಬ್ಯಾಕ್ವರ್ಡ್ ಅಂತ ಅನಿಸಿದೀವ? ಈ ಅಪ್ರೋಚ್ ಎಲ್ಲ ಚೇಂಜ್ ಆಗ್ತಾ ಇದೆಯಾ ಹೆಂಗೆ ಅವ್ರ ಧೋರಣೆಯಲ್ಲಿ? ಒಂದು ಕಾಲಕ್ಕೆ ಅವ್ರಿಗೇನೋ ಏನೋ ಅಸಡ್ಡೆ ಇತ್ತು ನಮ್ಮ ಬಗ್ಗೆ. ಕರೆಕ್ಟ್. ಒಂದು ಕಾಲದಲ್ಲಿ ಇಂಡಿಯನ್ಸ್ ಅಂತಂದರೆ ಲೈಕ್ ಸ್ನೇಕ್ ಚಾರ್ಮರ್ಸ್, ಯಾಕಂದರೆ ಲೈಕ್ ಆ ಥರ ಇತ್ತು. ಬಟ್ ಡೆಫಿನೆಟ್ಲಿ ಆ ಒಂದು
ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಇತ್ತು. ಹ್ಮ್. ಆ ಒಂದು ಒಪಿನಿಯನ್ ಚೇಂಜ್ ಆಗಿದೆ. ಇಂಡಿಯನ್ಸ್ ಅಂದರೆ ಲೈಕ್ ಯಾಕಂದರೆ ಒಳ್ಳೆ ಉನ್ನತ ಹುದ್ದೆಯಲ್ಲಿದ್ದಾರೆ. ನಾಸಾ ಅಲ್ಲಿ ಎಷ್ಟೊಂದು ಜನ ಸೈಂಟಿಸ್ಟ್ ಇದ್ದಾರೆ, ಡಾಕ್ಟರ್ಸ್ ಕಾಂಟ್ರಿಬ್ಯೂಷನ್ ಭಾಳ ಇದೆ. ಇಲ್ಲಿಂದ ಹೋಗಿ ಅಲ್ಲಿ ಎಷ್ಟು ಟ್ರೀಟ್ ಮಾಡ್ತಿದ್ದಾರೆ, ಅಲ್ಲಿ ಸಿಟಿಸನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ, ಡಾಕ್ಟರ್ಸ್ ಪೇಷಂಟ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದು ಭಾಳ ರೆಸ್ಪೆಕ್ಟ್ ಇದೆ ಇದರಲ್ಲಿ. ಪೊಲಿಟಿಕಲಿ ಇಟ್ ವಿಲ್ ಚೇಂಜ್, ಬಟ್ ಇನ್ನೂ ಅವರಿಗೆ ಇಂಡಿಯಾ ಅಂತ ಅಂದರೆ ಲೈಕ್ ಇಟ್ಸ್ ಸ್ಟಿಲ್ ಡೆವಲಪಿಂಗ್ ನೇಷನ್. ಒಂದು ಪೊಲಿಟಿಕಲಿ ಅಥವಾ ಅವರು ಐ ಥಿಂಕ್ ದೇ ಆರ್ ನಾಟ್ ಟು ಕನ್ಸರ್ನ್ ಅಬೌಟ್ ವಾಟ್ ಪಾಲಿಟಿಕ್ಸ್ ಇಸ್ ಗೋಯಿಂಗ್ ಇನ್ ಇಂಡಿಯಾ, ಬಟ್ ಅವ್ರು ಸ್ಟಿಲ್ ಒಂಥರ ಅವರು ನಮ್ಮನ್ನ ಇನ್ನು ಪೂರ್ತಿ ಡೆವಲಪ್ ನೇಷನ್ ಅಂತ ನೋಡಿಲ್ಲ. ಲೈಕ್ ಅವ್ರ ದೃಷ್ಟಿಯೊಳಗೆ ಯಾವುದು ಡೆವಲಪ್ಡ್ ನೇಷನ್? ಅವ್ರ ದೃಷ್ಟಿಯೊಳಗೆ ಅವರೇ ದೊಡ್ಡಣ್ಣ ಅನ್ಕೊಂಬಿಟ್ಟಾರಲ್ಲ. ಅವ್ರು ಆ್ಯಕ್ಚುಲಿ ನನ್ನ ಪ್ರಕಾರ ಚೈನಾಕ್ಕೆ ಹೆದರ್ತಾರ? ಹಾಂ, ಚೈನಾ ಜಪಾನ್ ಅವ್ರಿಗೆ ಇದು ಇದೆ, ಥ್ರೆಟ್ ಇದೆ. ಅದೇ ಥ್ರೆಟ್ ಅಂದರೆ ಚೈನಾ ಅಂತಲೇ ಕನ್ಸಿಡರ್ ಮಾಡೋದು. ಜಪಾನ್ ಈಸ್ ಅ ಫ್ರೆಂಡ್ಲಿ ನೇಷನ್ ಟು ಅಮೇರಿಕಾ. ಚೈನೀಸ್ ಅಂತ ಅಂದರೆ ಲೈಕ್ ಚೈನಾ ಅಂದರೆ ಲೈಕ್ ದೇರ್ ಕಾಂಪಿಟೇಟರ್ಸ್ ಅಂತಲೇ ಇದು. ಲೈಕ್ ಎಲ್ಲರೂ ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ಚೈನಾ ಅಂತಂದರೆ ಇಟ್ಸ್ ಲೈಕ್ ಕಾಂಪಿಟೇಟರ್, ಸ್ಟ್ರಾಂಗ್ ಕಾಂಪಿಟೇಟರ್. ಇಂಡಿಯಾ ಇನ್ನೂ ಆ ದೃಷ್ಟಿಯಲ್ಲಿ ನೋಡಲ್ಲ. ಒಂದು ನಿಮ್ಮ ಇಡೀ ಮಾತಿನ ಜರ್ನಿಯನ್ನು ನೋಡಿದಾಗ ಪ್ರೊಫೆಷ್ನಲಿ ಯು ಆರ್ ವೆರಿ ಸಕ್ಸಸ್ಫುಲ್ ಆ್ಯಂಡ್ ಆರ್ಟಿಕ್ಯುಲೇಟ್ ಅಂತ ಅನ್ನಿಸ್ತು. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಪರ್ಸ್ನಲ್ ಲೈಫ್ನಲ್ಲಿ ಪ್ಯಾಷನ್ ಅಂತಿರುತ್ತೆ. ಸೊ ವಾಟ್ ಕೈಂಡ್ ಆಫ್ ಪ್ಯಾಷನ್ ಯು ಹ್ಯಾವ್ ಅಡಾಪ್ಟೆಡ್ ಟು ಅವಾಯ್ಡ್ ಯುವರ್ ಲೋನ್ಲಿನೆಸ್? ನನಗೆ ಆಟ ಅಂದರೆ ಇಷ್ಟ. ಸೊ ಆಟ ನೋಡ್ತೀನಿ, ಆಟ ಆಡ್ತೀನಿ, ಎಲ್ಲ ಆಟನೂ ಆಡಿದ್ದೀನಿ. ಲೈಕ್ ಅಂದರೆ ಫಿಸಿಕಲ್ ಗೇಮ್, ಲೈಕ್ ವರ್ಚುವಲ್ ಆ ಥರ ಮನೇಲಿ ಕೂತ್ಕೊಂಡು ಆಟ ಆಡೋದಲ್ಲ. ನನಗೆ ಐ ಗೋ ಟು ಪ್ಲೇ. ಲೈಕ್ ಫ್ರೆಂಡ್ಸ್ ಇರ್ತಿದ್ರು, ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡೋದು, ವಾಲಿಬಾಲ್, ಬಾಸ್ಕೆಟ್ಬಾಲ್. ಲೋನ್ಲಿನೆಸ್ ಬ್ರೇಕ್ ಮಾಡೋಕ್ಕೆ ನಾನು ಬಾಸ್ಕೆಟ್ಬಾಲ್ ಆಡೋಕ್ಕೆ ಶುರು ಮಾಡಿದ್ದು. ಅಲ್ಲಿ ಕಲ್ಚರ್ ನನಗೆ ಇಷ್ಟ ಆಯಿತು, ಓಪನ್ ಕಲ್ಚರ್. ಲೈಕ್ ಇದರಲ್ಲಿ ಕೆಲವೊಂದು ಎಲ್ಲದೂ ನೆಗೆಟಿವ್ ಆಗಿ ಹೇಳೋಕ್ಕಾಗಲ್ಲ. ಸೊ ಯಾರಾದರೂ ಹೋಗಿ ಹೇಗೆ ವೆಲ್ಕಮಿಂಗ್ ಇದ್ದಾರೆ, they just see how well you can play. Like 90% they won't judge you on your skin color or something. ಇದೆ ಎಲ್ಲ ಥರನೂ ಇನ್ಸಿಡೆಂಟ್ ಆಗುತ್ತೆ, ರೇಸಿಸಮ್ ಆಗುತ್ತೆ, ಬಟ್ they were open, they supported me. ಸೊ ಈ ಅಟ್ಯಾಚ್ಮೆಂಟ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಆ್ಯಂಡ್ ಫ್ರೆಂಡ್ಶಿಪ್ ಏನಿದೆ ಅಲ್ಲಿ ಅಂದರೆ ಹುಡುಗ ಹುಡುಗಿಯರ ಸಂಬಂಧದ ವಿಷಯವಾಗಿ ನೀವು ಒಂದು ವೇಳೆ ರಿಸರ್ವ್ ಇದ್ರಿ, ಆ ಥರ ಆ್ಯಟಿಟ್ಯೂಡ್ ಇರಲಿಲ್ಲ ಅಂದರೆ ನಮ್ಮಲ್ಲಿ ಆಗೋ ಥರ ಕ್ಲಾಶಸ್ಸು, ಅಫೇರ್ಸು, ಈ ಇತ್ಯಾದಿ ಕನ್ಫ್ಯೂಷನ್ ಇದೆಲ್ಲ, ಎಮೋಷ್ನಲ್ ಕನ್ಫ್ಯೂಷನ್, ಅದು ಅಲ್ಲಿ ಭಾಳ ಕಡಿಮೆ ಅಂತ ಕೇಳಿದ್ದೀನಿ. ಈಸ್ ಇಟ್ ಟ್ರೂ? ಐ ಥಿಂಕ್ ದೇ ಮೂವ್ ಆನ್ ಕ್ವಿಕ್ಲಿ ಅಂತ ಅನ್ಸುತ್ತೆ. ಅಟ್ಯಾಚ್ಮೆಂಟ್ ದೇ ಆರ್ ನಾಟ್ ಸಫರಿಂಗ್ ಟೂ ಮಚ್. ಥಿಂಕ್ ಸೊ. ಲೈಕ್ ಡೇಟಿಂಗ್ ಕಲ್ಚರ್ ಇರೋದ್ರಿಂದ ಬೇಗ ಅಟ್ಯಾಚ್ಮೆಂಟ್, ಬೇಗ ಡಿಟ್ಯಾಚ್ಮೆಂಟ್ ಆಗುತ್ತೆ. ವಿ ಲಿವ್ ಇನ್ ದಟ್ ಎಮೋಷ್ನಲ್ ಬ್ಯಾಗೇಜ್. ಅದು ಇನರ್ಷಿಯಾ ಒಂದು ಕ್ಯಾರಿ ಮಾಡ್ತೀವಿ ಪ್ರತಿಯೊಂದು ಸಾರಿ, ಡಿಪೆಂಡಿಂಗ್ ಆನ್ ಹೌ ವಿ ಗ್ರೋ ಅಪ್, ಎಷ್ಟು ಕ್ಲೋಸ್ ಆಗಿ, ಎಷ್ಟು ಕ್ಲೋಸ್ ಫ್ಯಾಮಿಲಿ ವ್ಯಾಲ್ಯೂಸಿಂದ ಗ್ರೋ ಆಗಿರ್ತೀವಿ, ಅದ್ರ ಮೇಲೆ ವಿ ಸ್ಟಿಲ್ ಬಿ ಇನ್ ದಟ್ ಸೇಮ್ ಝೋನ್ ಫಾರ್ ವೈಲ್. ಅಲ್ಲಿ ಬೇಗ ಮೂವ್ ಆಗ್ತಾರೆ. ಬಟ್ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ, ನಮಗೆ ಇಟ್ಸ್ ನಾಟ್ ಫೇರ್ ಆಲ್ಸೋ. ಹಾಂ, ಹೌದು. ಆ ಒಂದು ಕಲ್ಚರಿಗೆ ನಮಗೆ ನಾವು ಬೆಳೆದಿರೋ ರೀತಿಗೂ ಸ್ವಲ್ಪ ನಮ್ಮಲ್ಲಿ ಪ್ಯಾಷನ್ಸ್ ರಿಲೇಟೆಡ್ ರೀಡಿಂಗ್, ರೈಟಿಂಗ್ ಇದೆ. ಬಟ್ ನಾನು ಅಲ್ಲಿ ಕೇಳೋ ಹಾಗೆ ಇವತ್ತು ಅಮೆರಿಕನ್ಲಿಂದ ತುಂಬ ಈ ಇನ್ಸ್ಪೈರಿಂಗ್ ಸ್ಟೋರೀಸು, ಮೋಟಿವೇಶ್ನಲ್ ರೈಟಿಂಗ್ಸ್ ತುಂಬ ಬರ್ತಿದೆ. ಹಾಗಾದರೆ ಫಿಕ್ಷನ್ ಆ್ಯಂಡ್ ಕ್ರಿಯೇಟಿವಿಟಿಗೆ ಅಲ್ಲಿ ಏನು ಸ್ಪೇಸೇ ಇಲ್ಲ ಈಗ? ಇಲ್ಲ, ಲೈಕ್ ಅಲ್ಲಿ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಅದರ್ ಥಿಂಗ್ಸ್. ಲೈಕ್ ಅಂದರೆ ಲೈಕ್ ಅಲ್ಲಿ ಸೈನ್ಸ್, ಮ್ಯಾಥಮೆಟಿಕ್ಸ್ಗಿಂತ ಈ ಹಾಲಿವುಡ್ ಇರಲಿ, ಕ್ರಿಯೇಟಿವಿಟಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಷ್ಟೊಂದು ಜನ ಆರ್ಟ್ಸ್, ಪೊಲಿಟಿಕ್ಸ್ ಎಲ್ಲ ಥರ ಬೇರೆ ಬೇರೆ ಫೀಲ್ಡ್ಸಲ್ಲೆಲ್ಲ ಓದ್ತಾರೆ. ದೇ ಆರ್ ಪ್ಯಾಷನೇಟ್. ಮ್ಯೂಸಿಕ್, ದೇ ಆರ್ ಪ್ಯಾಷನೇಟ್ ಅಬೌಟ್ ಮ್ಯೂಸಿಕ್, ಸ್ಪೋರ್ಟ್ಸ್, ಲಿಟ್ರೇಚರ್, ಆರ್ಟ್ಸ್ ಎಲ್ಲದರಲ್ಲೂ ಇಂಟ್ರೆಸ್ಟಿಂದ ಮಾಡ್ತಾರೆ. ಹೌ ದೇ ಟ್ರೀಟ್ ಅಬೌಟ್ ಇಂಡಿಯನ್ ಮ್ಯೂಸಿಕ್, ಇಂಡಿಯನ್ ಕಲ್ಚರ್, ಇಂಡಿಯನ್ ಆರ್ಟ್? ಇಸ್ ದರ್ ಎನಿ ಅಪ್ರಿಸಿಯೇಷನ್ ಆನ್ ದ್ಯಾಟ್? ಹಾಂ, ಒಂಥರ ಅಪ್ರಿಸಿಯೇಷನ್ ಇದೆ, ಸ್ಟೀರಿಯೋಟೈಪ್ ಇದೆ. ಏನಂತಂದರೆ ಬಾಲಿವುಡ್ ಮೂವೀಸ್, ಲೈಕ್ ಅವ್ರಿಗೆ ಅಷ್ಟು ಇಲ್ಲಿ ನಮ್ಮದು ಎಷ್ಟು ವಿವಿಧ, ಲೈಕ್ ಅಂದರೆ ಡೈವರ್ಸ್ ಇದೆ ನಮ್ಮದು. ಲೈಕ್ ನಮ್ಮ ಸೌತ್ ಇಂಡಿಯನ್ ಮೂವೀಸ್ನಲ್ಲಿ ಹೀರೋಯಿಸಮ್, ಹಾಂ, ಲೈಕ್ ಇಲ್ಲೇ ಎಷ್ಟೊಂದು ಇಂಡಸ್ಟ್ರಿ ಇದೆ, ಬಟ್ ದೇ ಜಸ್ಟ್ ಕನ್ಸಿಡರ್ ಇಟ್ ಆಸ್ ಇಂಡಿಯನ್ ಮೂವೀಸ್. ಇಂಡಿಯನ್ ಮೂವೀಸ್ ಹಾಂ ಇದೆ, ಮ್ಯೂಸಿಕ್ಕು, ಕ್ಲಾಸಿಕಲ್. ಈಗ ಸ್ಪಿರಿಚುವಲ್ ಸೆಂಟರ್ಗಳು ಅಮೆರಿಕಾದಲ್ಲಿ ಭಾಳ ತಲೆ ಎತ್ತಲಿಕ್ಕೆ ಅಲ್ಲಿ ಸ್ಟ್ರೆಸ್ಫುಲ್ ಅಟ್ಮಾಸ್ಫಿಯರ್ ಕಾರಣ ಇರ್ಬೋದಾ, ಏನಿರ್ಬೋದು?
ಹೌದು, ಅಂದರೆ ಒಂದು ಪರ್ಪಸ್ ಆಫ್ ಲೈಫ್ ವೆನ್ ಲೈಕ್ ಏನಂದರೆ ಕಮ್ಯುನಿಟಿ ಲಿವಿಂಗ್ ಸ್ವಲ್ಪ ಕಡಿಮೆ, ಯುರೋಪಿಯನ್ ಕಂಟ್ರೀಸಿಗೆ ಕಡಿಮೆ ಮಾಡಿದರೆ ಅಮೆರಿಕಾದಲ್ಲಿ ಕಮ್ಯುನಿಟಿ ಲಿವಿಂಗ್ ಭಾಳ ಸ್ಪೇಸ್ ಪರ್ಸ್ನಲ್ ಅಂತ ಅಂದ್ಕೊಂಡು ಕಮ್ಯುನಿಟಿ ಲಿವಿಂಗ್ ಹ್ಯಾಸ್ ಬಿಕಮ್ ಲೈಕ್ ಇಂಪಾರ್ಟೆನ್ಸ್ ಕಡಿಮೆ ಆಗಿದೆ. ಸೊ ಹಾಗಾಗಿ ದೇ ಗೋ ಟು ಲೋನ್ಲಿನೆಸ್ ಆ್ಯಂಡ್ ಸಮ್ಟೈಮ್ಸ್ ಟು ಡಿಪ್ರೆಷನ್. ಹಂಗೆ ನೋಡಿದ್ರೆ ಸೂಸೈಡ್ ರೇಟ್ಸ್ ಜಾಸ್ತಿ ಇದೆ ಅಲ್ಲಿ. ಸೊ ಹಾಗಾಗಿ ಈ ಒಂದು ಪರ್ಪಸ್ ಒಬ್ಬರೇ ಇದ್ರೂ ಒಂದು ಪರ್ಪಸ್ ಇದ್ರ ಸಲುವಾಗಿ ಸ್ಪಿರಿಚುವಾಲಿಟಿ, ಯೋಗ ಬಗ್ಗೆ ಭಾಳ ಗೌರವ ಇದೆ. ಇಂಡಿಯನ್ಸ್ ಅಂತಂದ್ರೆ ಯೋಗ ಮೆಡಿಟೇಷನ್ ಅದ್ರ ಬಗ್ಗೆ ಗೌರವ ಇದೆ, ನಿಜವಾಗ ಗೌರವ ಇದೆ. ನೀವು ಇಂಡಿಯನ್ಸ್ ಆಗಿ ಆ ಇನ್ಹರೆಂಟ್ ಕ್ವಾಲಿಟೀಸ್ ಏನಾದರೂ ಯೋಗ, ಮೆಡಿಟೇಷನ್, ಸ್ಪಿರಿಚುವಲಿಸಮ್ ಆ್ಯಂಡ್ ದಿಸ್ ಲಿಂಗಾಯತ್ ವಚನ ಕಲ್ಚರ್ ಇದೇನಾದರೂ ಕ್ಯಾರಿ ಮಾಡಿದ್ದೀರಾ ಇಲ್ಲಿಂದ ಹೋಗ್ಬೇಕಾದಾಗ? ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಅಂತ ಅನಿಸುತ್ತೆ, ಬಟ್ ಇನ್ನೂ ಏಜ್ ಆದಂಗೆ ಇನ್ನೂ ಅಳವಡಿಸ್ಕೋಬೋದು ಅಂತ ನನ್ನ ಭಾವನೆ. ನಿಮಗೆ ಅಕಾರ್ಡಿಂಗ್ ಟು ಯು ಅಲ್ಲಿಗೆ ಕೆಲಸ ಮಾಡ್ಬೇಕು ಅನ್ನೋದಿದೆಯೋ ಅಥವಾ ಇಂಡಿಯಾಗೆ ಬಂದು ಇಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಏನಾರು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಫೀಲಿಂಗ್ ಇದೆಯಾ? ಇನ್ನೂ ಫ್ಯೂ ಇಯರ್ಸ್ ಅಲ್ಲೇ ಕಾಂಟ್ರಿಬ್ಯೂಟ್ ಮಾಡಿ ಇಲ್ಲಿ ಬರಬೇಕಂತಿದೆ ನನಗೆ. ಇಲ್ಲಿ ಬಂದು ಅಲ್ಲಿ ಕಲ್ತಿರೋದನ್ನ ಅಡಾಪ್ಟ್ ಮಾಡೋದಾಗಲಿ, ಇಂಪ್ಲಿಮೆಂಟ್ ಮಾಡೋದಾಗಲಿ, ಕಾಂಟ್ರಿಬ್ಯೂಟ್ ಮಾಡೋದಾಗಲಿ ಅಂತ ಇದೆ. ಸೊ ನೀವು ಈ ಥರ ಹ್ಯೂಮನ್ ರಿಲೇಷನ್ಶಿಪ್ಪು, ಫ್ಯಾಮಿಲಿ ರಿಲೇಷನ್ಶಿಪ್ಗೆ ಯಾವ ಥರ ಕಾಂಟ್ಯಾಕ್ಟ್ ಮತ್ತು ಕಮ್ಯುನಿಕೇಷನನ್ನು ಇಟ್ಕೊಳ್ಳಿಕ್ಕೆ ಬಯಸ್ತೀರಿ? ನಾನು ಫ್ಯಾಮಿಲಿ ವ್ಯಾಲ್ಯೂಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕ್ಲೋಸ್ ಆಗಿದ್ದೀನಿ. ಕಮ್ಯುನಿಕೇಟ್ ಮಾಡೋದು, ರೆಗ್ಯುಲರಾಗಿ ಫೋನ್ ಕಾಲಲ್ಲಿ ಟಚಲ್ಲಿರೋದು, ನೆನಪಾದಾಗೆಲ್ಲ ಫೋನ್ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಎಲ್ಲರ ಜೊತೆ ಈವನ್ ಫ್ರೆಂಡ್ಸ್ ಜೊತೆ ಎಲ್ಲ ಅಲ್ಲಿರೋದ್ರಿಂದ ಎಲ್ಲರ ಜೊತೆಗೂ ಮೀಟ್ ಆಗೋ ಕಷ್ಟ. ಸೊ ಹಾಗಾಗಿ ವರ್ಚುವಲ್ ಆಗಿ ಕಮ್ಯುನಿಕೇಟ್ ಮಾಡ್ತಾ ಇರ್ತೀನಿ. ಇನ್ನೊಂದು, ಈಗ ಅಮೆರಿಕಾದಲ್ಲಿ ಕನ್ನಡ ಸಂಘಗಳು, ಭಾರತೀಯರು ಇದೆಲ್ಲ ಟ್ರೆಂಡ್ ಜಾಸ್ತಿ ಆಗಿದೆ. ಅದು ಹೇಗೆ ಕೆಲಸ ಮಾಡ್ತಾ ಇದೆ? ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ನನ್ನ ಭಾವನೆ. ಅಂದರೆ ನಮ್ಮ ಕಲ್ಚರ್ ಅಥವಾ ನಮ್ಮ ಭಾಷೆ ಅಲ್ಲಿ ಪ್ರೀತಿ ಇರೋರು ಅಥವಾ ಉಳಿಸ್ಕೋಬೇಕಂತ ಇರೋರು, ಒಟ್ಟು ಒಂದು ಕಮ್ಯುನಿಟಿ ಫೀಲಿಂಗ್ ಬರೋಕ್ಕೆ, ನಮ್ಮವರು ನಮ್ಮ ಜನ ಅಥವಾ ಅಂತ ಇರೋಕ್ಕೆ ಅವು ಒಳ್ಳೆ ಎಲ್ಲ ಸಿಟಿ. ನಮ್ಮಲ್ಲೆಲ್ಲ ವೆಸ್ಟರ್ನ್ ಕಲ್ಚರ್ ಬಂದು ಅದು ನಾಶ ಆಗಿ ಸೆಲ್ಫ್ ಸೆಂಟರ್ಡು ಫ್ಯಾಮಿಲಿ ಲೈಫು ಕಳ್ಕೊಳ್ತಾ ಇದೀವಲ್ಲ, ಇದಕ್ಕೆ ಏನು ಅನ್ನಿಸ್ತದೆ? ವಿಪರ್ಯಾಸ ಅನ್ಸುತ್ತೆ. ಯಾಕಂದ್ರೆ ನಿಜವಾಗ್ಲೂ ಎಷ್ಟೊಂದು ಸರಿ ನಮ್ಗೆ ಇಲ್ಲಿದ್ದಾಗ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ. ನಾವು ನಮ್ಮ ಭಾಷೆ ಕೇಳದೇ ಇದ್ದಾಗ ಅದು ಮಿಸ್ ಮಾಡ್ಕೊಂತೀವಿ. ಸೊ ಹಾಗಾಗಿ ನಾವು ಎಷ್ಟು ದೂರ ಆದ್ರೂ ಹುಡ್ಕೊಂಡು ಹೋಗ್ತೀವಿ. ಅವಾಗ ನಿಮ್ಗೆ ಅಲ್ಲಿ ನಮ್ಮ ದೇಶದ ಭಾಷೆ, ನಮ್ಮ ದೇಶದ ಅನ್ನ, ನಮ್ಮ ದೇಶದ ಸಂಸ್ಕೃತಿ ಇಟ್ ಬಿಕಮ್ಸ್ ಮೋರ್ ವ್ಯಾಲ್ಯೂಬಲ್. ಹೌದು, ಒಂದು ಮೂವಿ ನೋಡಕ್ಕೆ ಎಷ್ಟೊಂದು ಮೈಲ್ಸ್ ಗಂಟ್ಲೆ ಡ್ರೈವ್ ಮಾಡಿ ಹೋಗಿ ನೋಡಿ. ನೀವು ಹಂಗೆ ಇತ್ತೀಚೆಗೆ ಖುಷಿಪಟ್ಟು ನೋಡಿದ ಮೂವಿ ಯಾವುದು? ನಾನು ಕಾಂತಾರ ನೋಡಿದೆ ಲಾಸ್ಟ್. ಅದಾದ್ಮೇಲೆ ಯಾವುದು ಸಿಕ್ಕಿಲ್ಲ ಅಪರ್ಚುನಿಟಿ, ಬಟ್ ಕಾಂತಾರನೇ ನೋಡಿದೆ, ಇಷ್ಟಪಟ್ಟು ನೋಡಿದ್ದೆ ಲಾಸ್ಟ್. ಸೂ ಫ್ರಮ್ ಸೋ ಅದರಿಂದ ಸೂ ಫ್ರಮ್ ಸೋ ನೋಡಿದ್ದೆ. ಈಗ ನೀವು ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ವಚನ ಟಿ ವಿ ಜೊತೆ ಬಂದು ನಮಗೆ ಅನೇಕ ಅನುಮಾನಗಳು, ಪ್ರಶ್ನೆಗಳು ನಮ್ಮ ಕಲ್ಚರ್ಗೆ ಸಂಬಂಧಪಟ್ಟಂತೆ, ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇತ್ತು. ಅವಳಿಗೆ ಭಾಳ ಬೆಳಕು ಚೆಲ್ಲುವಂಥ ಮಾತುಗಳನ್ನ ಆಡಿದ್ರಿ. ಅದಕ್ಕಾಗಿ ನಾನು ವಚನ ಟಿ ವಿ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನಿಮಗೆ ಈ ಥರದ ಮಾತುಕತೆ, ಕಮ್ಯುನಿಕೇಷನ್ ನಿಮ್ಗೇನು ಅನ್ನಿಸ್ತು? ನನಗೆ ತುಂಬ ಖುಷಿ ಕೊಡ್ತು ಮಾತಾಡಿದ್ದು, ಹಂಚ್ಕೊಂಡಿದ್ದು. ನಾವು ತಲೆ ತುಂಬ ವಿಷಯ ತುಂಬ್ಕೊಂಡಿರ್ತೀವಿ, ಅದನ್ನೊಂದು ಹೇಳ್ಕೊಂಡಾಗ ಯಾರು ನೀವೇ ಹೇಳಿದ್ರಿ ಕಮ್ಯುನಿಕೇಷನ್ ಸ್ಕಿಲ್ ಅಂತ. ಸೊ ಕಮ್ಯುನಿಕೇಷನ್ ಸ್ಕಿಲ್ಗೆ ಈ ಥರದ ಪಾಡ್ಕಾಸ್ಟ್ನಲ್ಲಿ ಒಂದು ನಮಗೆ ಚಾಲೆಂಜ್ ಬರ್ತದೆ. ಸೊ ಈ ಚಾಲೆಂಜನ್ನು ಪರ್ಫಾರ್ಮ್ ಮಾಡೋದು ಯಾವ ಥರದ ಫೀಲಿಂಗನ್ನು ಕೊಡ್ತು? ಇಲ್ಲಿ ಹೇಳೋರು ಇಂಪಾರ್ಟೆಂಟು, ಪ್ರಶ್ನೆ ಕೇಳೋರು ಇಂಪಾರ್ಟೆಂಟು? ಇಬ್ಬರು ಇಂಪಾರ್ಟೆಂಟ್ ಆಗ್ತಾರೆ. ಆಮೇಲೆ ನೀವು ತುಂಬ ಕಂಫರ್ಟೇಬಲ್ ಆಗಿ ಮಾಡಿದ್ರಿ. ನನಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು, ಬಟ್ ನೀವು ಕೇಳಿದ ಪ್ರಶ್ನೆಗಳು ಅಥವಾ ಮರು ಪ್ರಶ್ನೆಗಳು ಕೇಳಿ ಕಂಫರ್ಟೇಬಲ್ ಆಗಿ ಮಾಡಿದ್ದೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.